ಎಸ್, ಥ್ಯಾಂಕ್ ಯು ಸೋ ಮಚ್ ನಳಿನಿ ಮೇಡಮ್. ನಿಮ್ ಬಿಸಿ ಶೆಡ್ಯೂಲ್ ಏನಿತ್ತೋ ಗೊತ್ತಿಲ್ಲ, ಟ್ರೈನಿಂಗ್ ಅಲ್ಲಿ ಇದ್ರಿ ಮೊನ್ನೆ ಎಲ್ಲ. ಇವತ್ತು ಫ್ಯಾಮಿಲಿ ಒಟ್ಟಿಗೆ ಇರ್ತಕ್ಕಂಥ ವಾತಾವರಣಗಳು ಆದ್ರೂ ಬಂದು ಹಿಂಸೆಯನ್ನ ಮಾಡಿದ್ರಿ. ಇನ್ನು ಕೆಲವು ಲೆಜೆಂಡ್ಸ್ ಮನೆಗೆ ಹೋಗಿಲ್ಲ. ಆಕ್ಚುಲಿ ರಾಯಲ್ ಚಾಲೆಂಜರ್ಸ್ ಅವರು ಇನ್ನು ಪ್ರಿಯಾ ಕದಂ, ನೇತ್ರ ಅವರು ಮನೆಗೆ ಹೋಗಿಲ್ಲ ಅಂತ ಕಾಣುತ್ತೆ, ಜರ್ನಿಲಿ ಇರ್ಬೇಕಂತ ಕಾಣುತ್ತವ್ರು. ನಾನು ಆಕ್ಚುಲಿ ಆ ಮೀಟಿಂಗ್ ಎಲ್ಲ ಮುಗಿಸಿ ನಮ್ಮ ಟ್ವಿಂಕಲ್ ಸ್ಟಾರ್ ಅವ್ರದ್ದು ಒಂದು ಸಿಟ್ಟಿಂಗ್ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಸೆಟಲೈಟ್ ಇಂದ ಈ ಕಡೆ ಬರ್ತೀನಿ. ಫುಲ್ ಟ್ರಾಫಿಕ್ ಜಾಮ್, ಟೈರ್ಡ್ ಆಗೋಗ್ಬಿಟ್ಟೆ ನಾನು ಡ್ರೈವಿಂಗ್ ಅಲ್ಲಿ. ಈ ಮೈಸೂರು ರೋಡ್ ಯಾವಾಗ್ಲೂ ಒಂಚೂರು ಟ್ರಾಫಿಕ್. ಬಂದಿ ಸಿಸ್ಟರ್ ಮನೆಗ್ ಬಂದಿ ಸ್ವಲ್ಪ ಮಾಡ್ಬಿಡಿ, ನನಗೆ ಗೊತ್ತಿಲ್ಲ. ಈಗ ನಳಿನಿ ಅವ್ರು ಫೋನ್ ಮಾಡಿ, ಸರ್ ಝೂಮ್ ಇಲ್ವಾ ಬರಲ್ವಾ ಅಂತ ಕನೆಕ್ಟ್ ಆದ್ರೆ ತಗೊಳಮ್ಮ ಅಂದೆ. ಅಯ್ಯೋ ಸರ್ ಅದು ಅನೌನ್ಸ್ಮೆಂಟ್ ಆಗಿದೆ, ಥೈಲ್ಯಾಂಡ್ ಎಲ್ಲ ಇದೆ, ನಂಗೆ ಇನ್ನೂ ಕ್ಲಾರಿಟಿ ಇಲ್ಲ ಸರ್, ನೀವೇ ಬಂದ್ಬಿಡಿ ಅಂದ್ರು. ಅಷ್ಟೊತ್ತಿಗೆ ಬಾಸ್ ಫೋನ್ ಮಾಡಿದ್ರು ಒಡಿಶಾದಿಂದ, ಹೇಗಿದೆ ಸಂತೋಷ್, ಸೂಪರ್ ಇದೆ ಅಂತ ಅಲ್ಲೊಂದು ವಿಡಿಯೋ ಕಾಲ್ ಮಾಡಿ ಅಲ್ಲಿರೋ ಲೀಡರ್ಸ್ ಎಲ್ಲ ಕಮ್ಯುನಿಕೇಟ್ ಮಾಡಿ ಮಾತಾಡ್ಸಿದ್ರು. ಓಕೆ ಲೆಜೆಂಡ್ಸ್, ಎನಿವೇ ಸೊ ಕಂಟಿನ್ಯೂಟಿ ವರ್ಕ್ ಅಲ್ಲಿ ಇರ್ಬೇಕು ಅನ್ನೋ ಮೈಂಡ್ ಸೆಟ್ ನಂದು ಯಾವಾಗ್ಲೂ. ನಾನು ನಿದ್ದೆಗೋಸ್ಕರ ಅಥವಾ ಇನ್ನೊಂದಕ್ಕೋಸ್ಕರ ನಾನು ಯಾವತ್ತೂ ಯೋಚನೆ ಮಾಡೋ ವ್ಯಕ್ತಿ ಅಲ್ಲ. ನಮ್ಮ ಕಂಫರ್ಟ್ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಕ್ ಹೋದ್ರೆ ಇನ್ನೊಬ್ಬ ವ್ಯಕ್ತಿನ ನಾವು ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ನಾವು ಆಕ್ಟಿವ್ ಆಗಿದ್ದಾಗ ಮಾತ್ರ ಇನ್ನೊಬ್ಬ ವ್ಯಕ್ತಿಗೆ ಆಕ್ಟಿವ್ ಆಗಿರ್ಬೇಕು ಅಂತ ಹೇಳಿಕ್ಕೆ ಸಾಧ್ಯತೆ ಇದೆ. ನಾವೇ ಆಕ್ಟಿವ್ ಇಲ್ಲ, ಇನ್ನೊಬ್ರಿಗೆ ನೀನ್ ಆಕ್ಟಿವ್ ಇರು, ನೀವ್ ಆಕ್ಟಿವ್ ಇರು ಅಂತ ಹೇಳಿಕ್ ಆಗಲ್ಲ. ಒಂದ್ಸರಿ ಸ್ವಾಮೀಜಿ ಹತ್ರ ಒಬ್ರು ಹೋದ್ರಂತೆ. ಸ್ವಾಮೀಜಿ ಹತ್ರ ಹೋದಾಗ ಒಬ್ಬ ಮಗ ತುಂಬಾ ಸ್ವೀಟ್ ತಿಂತಿದ್ದಂತೆ, ತುಂಬಾ ಸ್ವೀಟ್ ಅಂದ್ರೆ ತುಂಬಾ ಸ್ವೀಟ್. ಗಂಡ ಹೆಂಡತಿ ಕರ್ಕೊಂಡು ಹೋದ್ರಂತೆ ಒಳ್ಳೆ ಸ್ವಾಮೀಜಿ ಹತ್ರ. ಸ್ವಾಮಿ, ಇವನು ಸ್ವೀಟ್ ಸಿಕ್ಕಾಬಟ್ಟೆ ತಿಂತಾನೆ, ಅವ್ನ್ ಬುದ್ಧಿವಾದ ಹೇಳಿ ಅಂತ ಸ್ವಾಮೀಜಿಗೆ ಹೇಳ್ತಾರೆ. ಅದಕ್ಕೇನೆ ಆ ಸ್ವಾಮೀಜಿ ಏನ್ ಮಾಡ್ತಾನೆ, ಏನಪ್ಪಟ ಸ್ವೀಟ್ ಜಾಸ್ತಿ, ಓಕೆ ಆಯ್ತು, ಒಂದ್ 10 ದಿನ ಬಿಟ್ ಬನ್ನಿ ಅವಾಗ ಹೇಳ್ತೀನಿ ಅಂತಾರಂತೆ. ಇವ್ರಿಗೆ ತಲೆ ಕೆಟ್ಟು ಹೋಗುತ್ತೆ. ಸ್ವಾಮೀಜಿ ಸ್ವೀಟ್ ತಿನ್ಬೇಡ ಅಂತ ಹೇಳಕ್ಕೆ ಇಷ್ಟೊಂದ್ ದಿನ ಯಾಕೆ ಮಾಡ್ತಾರೆ, ಇರ್ಲಿ ಬಿಡು, ಅವ್ರೇನೋ ಮನ್ಸಲ್ಲಿ ಇಲ್ದಾರೆ ಏನು ಹೇಳಲ್ಲ ಅವರು. ಸೊ ಒಂದ್ 10 ದಿನ ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಒಂದ್ 10 ದಿನ ಬಿಟ್ಟು ಹೋಗ್ತಾರಂತೆ. ಮತ್ತೆ ಇನ್ನೂ ಸ್ವೀಟ್ ತಿಂತಿದ್ಯಾ, ಓಕೆ ಓಕೆ, ಇನ್ನೊಂದ್ ವಾರ ಬಿಟ್ಟು ಬಂದ್ಬಿಡಿ, ಹೇಳ್ತೀನಿ ಕನ್ಫರ್ಮ್ ಆಗಿ ಸ್ವೀಟ್ ತಿನ್ಬಾರ್ದು ಅಂತ ಹೇಳಿ ಅಂತಾರೆ. ಮತ್ತೆ ಗಂಡ ಹೆಂಡತಿಗೆ ತಲೆ ಬಿಸಿ ಆಗತ್ತಂತೆ, ಇನ್ನೂ ಒಂದ್ ವಾರ ಬಿಟ್ಟು ಬರೋ, ಸ್ವೀಟ್ ತಿನ್ಬೇಡ ಅನ್ನಕ್ಕೆ ಇನ್ನೊಂದ್ ವಾರ ಬಿಟ್ಟು ಬರ್ಬೇಕಂತೇಳಿ 3ನೇ ವಾರಕ್ಕೆ ಹೋಗ್ತಾರೆ. ಆಯ್ತು ಪುಟ, ಸ್ವೀಟ್ ತಿನ್ಬಾರ್ದು, ನೀನ್ ಯಾಕೆ ಸ್ವೀಟ್ ತಿಂತಿದ್ಯಾ, ಆರೋಗ್ಯ ಇದೊಂದ್ 4 ಮಾತು ಹೇಳಕ್ಕೆ ನಿಮ್ಗೆ ಮೊದ್ಲು 10 ದಿನ ಬೇಕಿತ್ತು, ಮತ್ತೊಂದ್ ವಾರ ಬೇಕಿತ್ತ ನಿಮ್ಗೆ? ಅದಕ್ಕೆ ಅಲ್ಲಮ್ಮ, ನಾನ್ ಇನ್ನೊಬ್ರಿಗೆ ಹೇಳಕ್ಕಿಂತ ಮುಂಚೆ ನಾನ್ ಹೇಗಿದ್ದೀನಿ ಅಂತ ನೋಡ್ಬೇಕಲ್ಲ. ನಾನು ಸ್ವೀಟ್ ಜಾಸ್ತಿ ತಿಂತಿದ್ದೆ, ನಾನ್ ತಿನ್ನೋನು ಅವ್ನಿಗೆ ತಿನ್ಬೇಡ ಅಂತ ನಾನ್ ಹೆಂಗ್ ಹೇಳಿ? ಅದಕ್ಕೋಸ್ಕರ ನಾನ್ ಕಂಟ್ರೋಲ್ ಮಾಡಕ್ ಪ್ರಯತ್ನ ಪಟ್ಟೆ. 10 ದಿನದಲ್ಲಿ ನಂಗೂ ಕಂಟ್ರೋಲ್ ಆಗ್ಲಿಲ್ಲ, ಮತ್ತೊಂದ್ ವಾರ ಟೈಮ್ ತಗೊಂಡೆ, 1 ವಾರದಲ್ಲಿ ಕಂಟ್ರೋಲ್ ಆದೆ. ಈಗ ನಂಗೆ ಅಧಿಕಾರ ಇದೆ ಇನ್ನೊಬ್ರಿಗೆ ಹೇಳಲಿಕ್ಕೆ ಸ್ವೀಟ್ ತಿನ್ಬೇಡ ಅಂತ ಹೇಳಿ. ಅದಕ್ಕೆ ಹೇಳ್ದೆ ಅಂದಾಗ ಅಂದ್ರೆ ನಾನು ಯಾಕೆ ಹೇಳ್ದೆ ಅಂದ್ರೆ, ನಾವಿಲ್ಲೇನಾಗತ್ತೆ, ನಾವೇ ಮಾಡ್ದಲೆ ಕೆಲ್ಸನ ನೀನ್ ಮಾಡು ನೀನ್ ಮಾಡು ನೀನ್ ಮಾಡು ಅಂತ ಹೇಳಿಕ್ ಆಗಲ್ಲ. ನಾನ್ ನೋಡಿ ಕೆಲವೊಂದು ಝೂಮ್ ಮೀಟಿಂಗ್ ಗೆ ನಮ್ ಲೀಡರ್ಸ್ ಗೆ ನಾನು ಕೆಲವು ಸರಿ ಪ್ರೆಷರ್ ಆಗ್ತೀನಿ. ಯಾಕೆ ಬರ್ಬಾರ್ದು, ಬಂದ್ರಿ ಮಾಡ್ಬೇಕು ಅಂತ ಹೇಳಿ. ಅಧಿಕಾರದಲ್ಲಿ ಹೇಳಲಿಕ್ಕೆ ಯಾಕೆ ಅಧಿಕಾರ ಇರೋದು ಗೊತ್ತಾ? ನಾನ್ ಝೂಮ್ ಮೀಟಿಂಗ್ ಮಿಸ್ ಮಾಡಲ್ಲ ಯಾವಾಗ್ಲೂ. ನಾನೇ ಲಿಂಕ್ ಓಪನ್ ಎಷ್ಟೋ ಸರಿ ಮಾಡಿರ್ತೀನಿ, ನಾನೇ ವಾರದಲ್ಲಿ 2 ದಿನ 3 ದಿನ ಬಂದಿರ್ತೀನಿ. ಕೆಲವ್ರಿಗೆ ಹೇಳ್ತೀವಿ, ಎಸ್ಕೇಪ್ ಆಗ್ತಾರೆ, ಬಿಸಿ ಇದೀವಿ ಸರ್, ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ. ಅದ್ ಯಾವ ತರ ಬಿಸಿನೋ ಇವ್ರಿಗೆ ಗೊತ್ತು. ಇರ್ಲಿ ಬಿಡಿ, ಒಂದ್ ಪಾರ್ಟ್. ಇನ್ನೊಂದ್ ಪಾರ್ಟ್ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್. ಯಾರ್ಯಾರು ಬಂದಿದ್ರಿ ಎಲ್ಲಾರ್ಗು ನನ್ನ ಮಾತಿಗೆ ಬೆಲೆ ಕೊಟ್ಟಿ, ಎಸ್ ಸರ್ ನಾನು ನಿಮ್ ಒಟ್ಟಿಗಿದ್ದೀನಿ ಸರ್, ನಾನು TTL ಟ್ರೈನಿಂಗ್ ಅಲ್ಲಿ ನನ್ ಮಗುವಾಗಿ ಕೂತ್ಕೋತೀನಿ ಅಂತ ಹೇಳಿ ಬಂದು ಎಷ್ಟೋ ಜನ 2 TTL ಕೇಳಿದ್ರು. ಕೆಲವ್ರಿಗೆ ಬರ್ಲಿಕ್ಕಾಗ್ದಿದ್ದಂತ ಪರಿಸ್ಥಿತಿ ಇತ್ತು, ಅದ್ ಹೇಳ್ಬಾರ್ದು ಹೆಸರುಗಳು, ಬರ್ಲಿಕ್ಕಾಗ್ದಿದ್ದ ಪರಿಸ್ಥಿತಿ ಇತ್ತು. ಅಂತವ್ರು ಮನೇಲಿ ಏನೇನೋ ಕಮಿಟ್ಮೆಂಟ್ ಮಾಡಿ ಹೆಣ್ಮಕ್ಳು ಕೆಲವರೆಲ್ಲ ಬಂದಿದ್ದಾರೆ ಅಂದ್ರೆ ಅವ್ರಿಗೊಂದು ಬಿಗ್ ಸಲ್ಯೂಟ್. ಅಷ್ಟು ಈಸಿ ಅಲ್ಲ ಸ್ನೇಹಿತರೆ. ಒಂದು 2 ನೈಟ್ 3 ಡೇಸ್, ಆ 2 ನೈಟ್ 3 ಡೇಸ್ ಅಂತೀವಿ, ಹಿಂದಿನ ದಿನ ಅವ್ರು ಪ್ಯಾಕಪ್ ರೆಡಿ ಮಾಡಿ ಹೊಡ್ಬೇಕು. ಒಂದ್ ಪಾರ್ಟ್ ಇನ್ನೂ ತಲುಪಿಲ್ಲ ಎಷ್ಟೋ ಜನ ವ್ಯಕ್ತಿಗಳು. ಅಂದ್ರೆ 5 ಡೇಸ್ ಲೆಕ್ಕ ಆಗತ್ತೆ. ಸಾಧನೆ ಮಾಡ್ಬೇಕು ಅನ್ನೋ ಹಂಬಲ ಬಂದಾಗ ಮನುಷ್ಯ ಏನಾರು ಆಗ್ಲಿ ಯಾರಿಗಾರಾಗ್ಲಿ ಕನ್ವಿನ್ಸ್ ಮಾಡ್ಬಿಡ್ತಾನೆ ಸ್ನೇಹಿತರೆ. ಸಾಧನೆ ಅನ್ನೋದು ಮನಸ್ಥಿತಿ ಬಂದಿಲ್ಲ ಅಂದಾಗ ಕನ್ವಿನ್ಸ್ ಮಾಡಕ್ಕೆ ರೆಡಿ ಆಗಲ್ಲ ಸ್ನೇಹಿತರೆ. ಎಷ್ಟೋ ಜನ ಇಲ್ಲಿ ಬಂದಿಲ್ಲ, ನನಗೆ ಗೊತ್ತಿದೆ ಯಾಕೆ ಬಂದಿಲ್ಲ ಅಂದ್ರೆ, ಅದೇ ರಾಡಿ ಅದೇ ರಾಜ ಅದೇ ಹೇಳ್ತಾರಪ್ಪ. ಇನ್ನೇನು ಹಂಗ್ ಮಾಡ್ಬೇಡಿ ಹಿಂಗ್ ಮಾಡ್ಬೇಡಿ, ಹಿಂಗ್ ಮಾಡಿ ಹಂಗ್ ಮಾಡಿ, ಲೀಡರ್ಶಿಪ್ ಅಂದ್ರೆ ಹಂಗೆ, ಲೀಡರ್ಶಿಪ್ ಅಂದ್ರೆ ಹಂಗೆ, ಲೀಡ್ ದ ಟೀಮ್, ಯಾರು ಎಕ್ಸಾಂಪಲ್ ಆಗಿರ್ತಾರೆ ಅವರು ಲೀಡರ್, ಯಾರು ಕಲಿತಾರೆ ಅವರು ಲೀಡರ್, ಇದನ್ನೇ ಹೇಳ್ತಾರೆ. ಅದನ್ನ ಕೇಳಕ್ಕೆ ನಾವು 6,500
ಕೊಟ್ಟಿ ನಾವ್ಯಾಕೆ ಹೋಗ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಆಲೋಚನೆ ಇದೆ. ನನ್ಗೆ ಗೊತ್ತಾಗಿದೆ 6,500 ರೂಪಾಯಿ ಎಷ್ಟು ಜನ ಉಳ್ಸಕ್ಕೆ ಪ್ರಯತ್ನ ಪಟ್ರು. ಸಿಲಿಂಡರ್ಗೆ ಆಗತ್ತೆ, ಖರ್ಚಿಗಾಗತ್ತೆ, ಅದಕ್ಕಾಗತ್ತೆ ಅಂತ ತುಂಬಾ ಜನ ಉಳಿಸಿದ್ದಾರೆ. ಕೆಲವರು ತುಂಬಾ ಜನ ಆಲ್ರೆಡಿ ಕಲ್ತ್ ಬಿಟ್ಟಿದ್ದಾರೆ. ನಮ್ಮ ಆರ್ ಕೆ ಫ್ಯಾಮಿಲಿ ತುಂಬಾ ಜನ ಕಲ್ತಾಗಿದೆ. ಅವ್ರು ಹೆಲ್ತ್ ಪ್ಲಾನ್, ಪ್ರೊಡಕ್ಟ್ ಪ್ಲಾನ್, ಬಿಸ್ನೆಸ್ ಪ್ಲಾನ್, ಅಬ್ಜೆಕ್ಷನ್, ಕ್ಲೋಸಿಂಗ್ ಯಾವ ಲೆವೆಲ್ ಮಾತಾಡ್ತಾರೆ ಅಂದ್ರೆ ವಾರ 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 ಒಳ್ಳೆ ಕ್ಲೋಸಿಂಗ್ ಕೊಡ್ತಾ ಇದ್ರು. ಸಖತ್ತು ಕ್ಲೋಸಿಂಗ್ ಅಂದ್ರೆ ತುಂಬಾ ಕಲ್ತ್ ಬಿಟ್ಟಿದ್ದಾರೆ. ಹಾಗಾಗಿ ಕೆಲವರಿಗೆ ಬರ್ಲಿಕ್ಕೆ ಸಮಯ ಇರಲಿಲ್ಲ. ಅವ್ರಿಗೆ ಫೀಲ್ಡ್ ವರ್ಕ್ ಜಾಸ್ತಿ ಇತ್ತು. ಅವರು ಕಮಿಟ್ಮೆಂಟ್ ಆಗ್ಬಿಟ್ಟಿದ್ರು. ಎಂ ಡಿ ಅವರು ಡೇಟ್ ಫಿಕ್ಸ್ ಮಾಡೋದು ಅವ್ರಿಗೆ ಡೇಟ್ ಗೊತ್ತಿರ್ಲಿಲ್ಲ. ಈ ಡೇಟಿಗೆ ಫಿಕ್ಸ್ ಮಾಡ್ತಾರ ಅಂತ. ಅವ್ರು ಆಲ್ರೆಡಿ ಜೂನಿಯರ್ಸ್ ಹತ್ರ ಎಲ್ಲ ಕಮಿಟ್ಮೆಂಟ್ ಆಗಿದ್ರು, ಇಂಥ ದಿನ ಬರ್ತೀವಿ, ನಾವು ಬರ್ಲಿಕ್ಕೆ ಆಗಲ್ಲ ಅಂತೇಳಿ. ಹಂಗಾಗಿ ಕೆಲವ್ರು ಬರ್ಲಿಕ್ಕೆ ಆಗಿರ್ಲಿಲ್ಲ. ಯಾಕಂದ್ರೆ ಓವರ್ಲೋಡ್. ಯಾಕಂದ್ರೆ ಬೇರೆಯವ್ರಿಗೆ ಮನೆ ಇಲ್ಲ, ಬೇರೆಯವ್ರಿಗೆ ವೈಫ್ ಇಲ್ಲ, ಬೇರೆಯವ್ರಿಗೆ ಮಕ್ಳಿಲ್ಲ. ಕೆಲವ್ರಿಗೆ ಅವ್ರಿಗೆ ಮಾತ್ರ ವೈಫ್ ಇರುತ್ತೆ, ಅವ್ರಿಗೆ ಮಾತ್ರ ಮಕ್ಳಿರುತ್ತೆ, ಅವ್ರಿಗೆ ಮಾತ್ರ ಸಮಸ್ಯೆ ಇರುತ್ತೆ, ಬೇರೆ ಯಾರಿಗೂ ಸಮಸ್ಯೆ ಇರಲ್ಲ ಅನ್ನೋದು ಒಂದು ಆಲೋಚನೆ ಕೆಲವ್ರಿಗೆ ಇರುತ್ತೆ ಸ್ನೇಹಿತರೆ. ಇವೆಲ್ಲ ಸಣ್ಣ ಸಣ್ಣ ರೀಸನ್ ಇದೆಯಲ್ಲ ಸ್ನೇಹಿತರೆ, ಬೆಳಿಲಿಕ್ಕೆ ಆಗಲ್ಲ ಸ್ನೇಹಿತರೆ, ಬೆಳಿಲಿಕ್ಕೆ ಆಗಲ್ಲ. ಇದು ಒಂದು ಸ್ನೇಹಿತರೆ ನನಗೆ ಗೊತ್ತಾಗ್ತಾ ಇಲ್ಲ ಈಗ್ಲೂನು. ಒಂದು ಕಾಲ್ ಮತ್ತಿದು ವಾಟ್ಸಪ್ ಈಗ ಓಪನ್ ಮಾಡಿದೆ, ಮತ್ತೆ ಎಷ್ಟು ಜನರ ಒಂದು ವಿಶ್ವಾಸ ಬರ್ತಾ ಇದೆ ಅಂತ ಹೇಳಿದ್ರೆ, ಸರ್ ಇಡೀ TTL ಟ್ರೈನಿಂಗ್ ಸರ್, ಸಿಂಹ ಗರ್ಜನೆ ಸರ್. ವಾಟ್ಸಪ್ ನನಗೆ ಅಷ್ಟು ಚಾಟಿಂಗು, ಆಡಿಯೋಗಳು, ಕಾಲ್ಗಳು ಸರ್. ನಿಮ್ ವೈಬ್ರೇಷನ್ ನಾವು ನೋಡಿರ್ಲಿಲ್ಲ, ಈ ಲೆವೆಲ್ಗೆ ವೈಬ್ರೇಷನ್ ಸರ್ ನಾವು ನೋಡಿದ್ವು. ಖುಷಿ ಆಗೋದು ನಿಮ್ ಮಾತಂದ್ರೆ ಬರಕ್ಕೆ. ಆದ್ರೆ TTL ಟ್ರೈನಿಂಗ್ ಅಲ್ಲಿ ನೀವು ಅವತಾರ ತೋರಿಸ್ಬಿಟ್ರಿ ಸರ್. ಆ ಲೆವೆಲ್ ಅಲ್ಲಿ ವೈಬ್ರೇಷನ್ ಅನ್ನ ಕೊಟ್ಬಿಟ್ರಿ ಸರ್. ಫಿದಾಗ್ ಹೋಗ್ಬಿಟ್ಟಿದ್ದಾರೆ ಸರ್ ಎಷ್ಟೋ ಕಡೆ ಸರ್. ಆ ವಾಯ್ಸ್ ಬೇಕು ಸರ್, ಕಾರ್ಯಕ್ರಮಗಳು ಕೊಡಿ ಸರ್, ಮೆಗಾ BOP ಮಾಡ್ತೀವಿ ಸರ್, ಒನ್ ಡೇ ಕ್ಯಾಂಪ್ ಮಾಡ್ತೀವಿ ಸರ್. MD ಸರ್ ಹೇಳ್ತಾ ಇದಾರೆ ರೀ, ಈಗ ನೋಡ್ಬೇಕಾ ಸ್ಕ್ರೀನ್ ಶಾಟ್ ಹಾಕ್ತೇನೆ ನಿಮಗೆ. ಈಗ ಜಸ್ಟ್ ಕಾಲಿಂಗ್ ಮಾಡಿದ್ದು. ಏನ್ರಿ ಅದು, ಎಲ್ಲರೂ ನೋಡಿ ನಂಗೆ ಫೋನ್ ಮಾಡ್ತಾರೆ, ಸಂತೋಷ್ ಸರ್ಗೆ ಒಂದು ಡೇಟ್ ಕೊಡ್ಸಿ, ಸಂತೋಷ್ ಸರ್ಗೆ ಒಂದು ಡೇಟ್ ಹಾಕೊಡಿ, ಅಲ್ಲಿಗೆ ಹಾಕೊಡಿ, ಇಲ್ಲಿಗೆ ಹಾಕೊಡಿ. ಏನ್ ಜಾದು ಮಾಡ್ಬಿಟ್ರಿ, ನನಗೆ ಹೇಳಕ್ಕಿಂತ ಜಾಸ್ತಿ ನಿಮ್ದೇ ಹೇಳ್ತಾ ಇದಾರಲ್ಲ ಅಂತ ಹೇಳಿ. ಸರ್ ನಾನೇನ್ ಮಾಡಿದೆ ಸರ್, ನೀವು ಈ ಟಾಪಿಕ್ ಕೊಡಿ ಅಂತ ಹೇಳಿದ್ರೆ ಆ ಟಾಪಿಕ್ ಗೆ ನಾನು 3-4 ಡೇಸ್ ಇಂದ ಕಂಟಿನ್ಯೂ ಪ್ರಿಪರೇಷನ್ ಅಲ್ಲಿ ಇದೆ. ಡೈಲಿ ಸ್ಲೈಡ್ಸ್ ನೋಡ್ತಾ ಇದ್ದೆ. ಆ ಸ್ಲೈಡ್ಸ್ ಗೆ ಏನ್ ಹೇಳ್ಬೇಕು, ಇಂಗ್ಲಿಷ್ ವರ್ಡ್ ಗೊತ್ತಾಗಿಲ್ಲ ಅಂದ್ರೆ ನಾನು ಮಗಳ ಹತ್ರ ಕೇಳಿದೀನಿ. ಆ ವರ್ಡ್ ಕೆಲವೊಂದು ಗೊತ್ತಾಗಿಲ್ಲ ಅಂದ್ರೆ ನಾನು ವೈಫ್ ಹತ್ರ ಕೇಳಿದೆ. ಈ ವರ್ಡಿಗೆ ಏನ್ ಅನೌನ್ಸ್ ಮಾಡ್ಬೇಕಪ್ಪ, ನನ್ಗಂತೂ ಗೊತ್ತಿಲ್ಲ ಅಂತೇಳಿ. ಕಲಿಲಿಕ್ಕೆ ಯಾರಾದ್ರೇನಂತ್ರಿ, ಮಕ್ಕಳಾದ್ರೇನೋ, ವೈಫ್ ಆದ್ರೇನ್ರಿ, ಕಲಿಬೇಕು. ಬೇಕಾಗಿರ್ತಕ್ಕಂಥದ್ದು ಅದು. ಅವೆಲ್ಲ ನಾನು ನೋಡಿದಾಗ ನನಗೆ ಅನ್ನಿಸ್ತು, ರಾತ್ರಿ ಆ ಒಂದು ಸೆಲೆಬ್ರಿಟಿ ಪಟ್ಟ ಅನ್ನೋದು ಆಲ್ ಓವರ್ ಇಂಡಿಯಾ, ಸೌತ್ ಇಂಡಿಯಾ ಲೆವೆಲ್ ಅಲ್ಲಿ ಒಂದು ನೇಮ್ ಅಂಡ್ ಫೇಮ್ ನನಗೆ ಕ್ರಿಯೇಟ್ ಆಯ್ತು. ಒಂದು ರೆಸ್ಪಾನ್ಸಿಬಿಲಿಟಿ ಇತ್ತು ನನಗೆ. ಕಂಪ್ನಿಯಿಂದ ಸ್ಟ್ರೆಂತ್ ಕೂರ್ಸೋದು ಒಂದು ರೆಸ್ಪಾನ್ಸಿಬಿಲಿಟಿ ಇತ್ತು. ಕಂಪ್ನಿ ಝೂಮ್ ಮೀಟಿಂಗ್ ಅಲ್ಲಿ ತಗೊಳ್ಳೋ ರೆಸ್ಪಾನ್ಸಿಬಿಲಿಟಿ ಇತ್ತು. ಅದು ಬೇರೆ ಸ್ಟ್ರೆಂತ್ ಗ್ಯಾದರ್ ಮಾಡ್ಲಿಕ್ಕಿತ್ತು ಅವ್ರ ಟೀಮ್ ಇಂದ. ಅವ್ರವ್ರು ಯಾರ್ಯಾರು ಟೀಮ್ ಅಲ್ಲಿ ಕಂಪ್ನಿಲಿ ಕರೀತಾರ, ಆ ಕಂಪ್ನಿ ಮೀಟಿಂಗ್ ಹೋಗಿ ನಾನು TTL ಬಗ್ಗೆ ಹೈಲೈಟ್ ಮಾಡ್ಬೇಕಿತ್ತು. ಕಂಪ್ನಿ MD ಮೋಸ್ಟ್ ಆಫ್ ಆಲ್ 300 ಗ್ಯಾದರ್ ಆಗ್ಬೋದು ಅಂತ. ನಂಗೆ ಬಹಳ ಹ್ಯಾಪಿ ಆಯ್ತು. ಅಂದ್ರೆ 360 ಮೆಂಬರ್ಸ್, 90 ಜನ ಔಟ್ಸೈಡ್ ರೂಮ್ ಮಾಡಿದ್ರು. 90 ಜನ ಔಟ್ಸೈಡ್ ಸ್ನೇಹಿತರೆ. ಅಂದ್ರೆ ಬೆಳಿಬೇಕು ಅನ್ನೋ ಹಂಬಲ ಇದ್ದಾಗ ದುಡ್ಡು ಬರುತ್ತೆ ಸ್ನೇಹಿತರೆ. ನಮ್ಮ ಲೈಫ್ ಚೇಂಜ್ ಆಗ್ಬೇಕು ಅಂದಾಗ ದುಡ್ಡು ಎಲ್ಲಾರು ಒದಗಿಸ್ತೀವಿ ಸ್ನೇಹಿತರೆ. ಈಗ ನಮ್ಮ ಮನೆಯಲ್ಲಿ ಹುಷಾರಿಲ್ಲ, ಜ್ವರ ಬಂದ್ಬಿಟ್ಟಿದೆ, ಯಾಕೆ ಮಕ್ಳಿಗೆ ಒದಗಿಸಲ್ವಾ ದುಡ್ಡಿಲ್ಲ ಅಂದ್ರೆ? ಹಾಸ್ಪಿಟಲ್ ಅಲ್ಲಿ ಇದಾರೆ ಅಂದ ತಕ್ಷಣ ಸಾಯಕ್ ಬಿಟ್ಬಿಡ್ತೀರಾ? ದುಡ್ಡು ಒದಗಿಸಲ್ವಾ ನೀವು? ಮಕ್ಳು ಎಜುಕೇಶನ್ಗೆ ಫೀಸ್ ಕಟ್ಟಲ್ವಾ? ಕಾರಣ ಹೇಳೋದು ಅದೊಂದು ಕಾಮನ್. ಅಯ್ಯೋ ನಂಗೆ ಬರಕ್ಕಾಗ್ಲಿಲ್ಲ, ನನ್ಗೆ ಹಂಗಿತ್ತು, ಆಗಿತ್ತು, ಈಗಿತ್ತು. ಅಟ್ಲೀಸ್ಟ್ ಕೆಲವ್ರು ಆರಾಮಾಗೇ ಇದಾರೆ ಸರ್, ಹಿಂಗ್ ಆಗಿಲ್ಲ, ಹಿಂಗ್ ಬರಕ್ಕಾಗಿಲ್ಲ ಅಂತಾನು ಮೆಸೇಜ್ ಕೆಲವ್ರು ಕೊಟ್ಟಿಲ್ಲ. ಸೊ ಅದೇನಾಗುತ್ತೆ ಗೊತ್ತಾ, ಒಂದು ದೃಷ್ಟಿಕೋನ ಅನ್ನೋದಿರುತ್ತೆ ನಿಮ್ ಮೇಲೆ. ದೃಷ್ಟಿಕೋನ ಅನ್ನೋದಿರುತ್ತೆ ನಮ್ದು. ನಮ್ ದೃಷ್ಟಿ ನಿಮ್ ಮೇಲೆ ಬಿದ್ದಿರುತ್ತೆ, ಇಂಥವ್ರಿಗೆ ಏನಾದ್ರಾಗ್ಲಿ ಅಚೀವ್ಮೆಂಟ್ ಮಾಡಿಸ್ಬೇಕು ಅಂತ ಹೇಳಿ. ಆ ದೃಷ್ಟಿಯಿಂದ ಕಮ್ಮಿ ಆಗ್ಬಿಡ್ತೀರ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನಲ್ಲ ಸ್ನೇಹಿತರೆ. ಸೊ ಅದು ಬಿಡಿ, ಬಂದವ್ರಿಗೆ ಬೆನಿಫಿಟ್ ಆಗಿದೆ, ಬರ್ದಿದ್ದವ್ರಿಗೆ ನಾವ್ ಏನು ಮಾಡ್ಲಿಕ್ಕೆ ಆಗಲ್ಲ. ಸೊ ನಾನ್ ಬಂದವ್ರಿಗೆ ಏನ್ ಮಾತಾಡ್ಬೇಕಾದ್ ನನಗ್ ಮಾತಾಡ್ಬೇಕು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಆಫರ್ದು ಲಾಸ್ಟಿಗೆ ಹೇಳ್ಲಿಕ್ಕೆ ಬರ್ತೀನಿ ಸ್ನೇಹಿತರೆ. ಒಂದು ನಿಮಗೆ ಥೈಲ್ಯಾಂಡ್ ಆಫರ್ ಇದೆ, ಅದು ಹೇಗೆ ಅನ್ನೋದನ್ನ ಲಾಸ್ಟಿಗೆ ಹೇಳ್ತೀನಿ. ಕಿಟ್ಟಿಂದ ಆಫರ್ ಇದೆ, ಅದು ಲಾಸ್ಟಿಗೆ ಹೇಳ್ತೀನಿ. ಫ್ರಾಂಚೈಸ್ ಇದೆ ಆಫರ್, ನಾನು ಲಾಸ್ಟಿಗೆ ಹೇಳ್ತೀನಿ. ಆದ್ರೆ ಅದಕ್ಕಿಂತ ಬಿಫೋರ್ ಆ ಆಫರ್ ಎಲ್ಲ ಅಚೀವ್ಮೆಂಟ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಇಲ್ಲ ಅಂದ್ರೆ ನಾನು ಡೈರೆಕ್ಟ್ ಆಗಿ ಆಫರ್ ಹೇಳ್ಬಿಟ್ಟು ನಾನು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಅವಾಗ ನಿಮ್ಗೂ ಒಂದು ಐಡಿಯಾ ಸಿಗುತ್ತೆ. ಈಗ ನೋಡಿ, ನಮ್ಗೆ ಆಫರ್ ಕೊಟ್ಟಿರ್ತಕ್ಕಂಥದ್ದು ಥೈಲ್ಯಾಂಡ್ ಟ್ರಿಪ್ ಇಂದು. ಯಾರು ವಾರ 300 SP, ಈ ವಾರ ಅಂದ್ರೆ ಈ ಬುಧವಾರಕ್ಕೆ 300 SP ಕೊಟ್ರಿ, ಅದ್ರ ಮುಂದಿನ ಕಟ್ ಆಫಿಗೆ 300 SP ಕೊಟ್ರಿ ಅಂದ್ರೆ ಕಂಟಿನ್ಯೂ 6 ವಾರ 300 ಕಂಟಿನ್ಯೂಟಿ. ಅವ್ರದ್ದು ID ನಂಬರ್ ಓಪನ್ ಮಾಡ್ತೀವಿ, 300 SP 6 ವಾರ 18 ID ಯಾರ್ದು ಬಂದಿರತ್ತೆ, ಅದು ಅವ್ರ ಸೀನಿಯರ್ ಗಳು ಯಾರಿದ್ದಾರೆ ಅವ್ರು ನಮಗೆ ಅದ್ರ ಪ್ರಿಂಟ್ಔಟ್ ಥ್ರೂ ನಮಗೆ ಲೆಕ್ಕ ಕೊಟ್ರೆ ಅವರಿಗೆ ಥೈಲ್ಯಾಂಡ್ ಟ್ರಿಪ್ ಫ್ರೀ 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 ಫ್ರೀ. ಒಂದು ಫಾರಿನ್ ಟ್ರಿಪ್ ಥೈಲ್ಯಾಂಡ್ ಹೋಗ್ಬೇಕಂದ್ರೆ ನಮ್ಮ ಕಂಪನಿಯಲ್ಲಿ 6ನೇ ರ್ಯಾಂಕ್ ಕಂಪ್ಲೀಟ್ ಆಗಿರ್ಬೇಕು. 6ನೇ ರ್ಯಾಂಕ್ ಕಂಪ್ಲೀಟ್ ಅಂದ್ರೆ ಒಂದ್ ಸೈಡ್ 212 ID ಬರ್ಬೇಕು, ಇನ್ನೊಂದ್ ಸೈಡ್ 106 ID ಬರ್ಬೇಕು.
ನೋಡಿ ಹೇಳ್ತಾ ಇದ್ದೀನಿ, ನಮ್ಮ ಕಂಪನಿಲಿ ಫಾರಿನ್ ಟ್ರಿಪ್ ಎಲಿಜಿಬಿಲಿಟಿ ಆಗ್ಬೇಕಂದ್ರೆ ಕೋರ್ ಲೀಡರ್ ಆಗ್ಬೇಕು. ಕೋರ್ ಲೀಡರ್ ಆದ್ಮೇಲೆ ನಿಮಗೆ ಈ ಕಡೆ 212 ಬರುತ್ತೆ, ಇನ್ನೊಂದ್ ಕಡೆ ನಿಮಗೆ 106 ಬರುತ್ತೆ. ಅಂದ್ರೆ 318 ID ಯಾರು ಮಾಡಿದ್ದಾರೆ ಅವರು ಥೈಲ್ಯಾಂಡ್ ಟ್ರಿಪ್ ಅಚೀವರ್ ಆಗ್ತಾರೆ. ಆದ್ರೆ ಆ 318ರಲ್ಲಿ 300ನ ಬದಿಗಿಟ್ಟಿ ಇವತ್ತು ಕೇವಲ 18 ID ಮಾಡಿದ್ರೇನೆ ನಿಮಗೆ ಥೈಲ್ಯಾಂಡ್ ಟ್ರಿಪ್ ಗೆ ಹೋಗ್ತಕ್ಕಂತ ಒಂದು ಅವಕಾಶಗಳನ್ನ ಇವತ್ತು ನಿಮ್ಗೆ ಮಾಡ್ಕೊಟ್ಟಿದ್ದಾರೆ ಸ್ನೇಹಿತರೆ. ಅದು ನಿಮಗೆ ಕೆಲವರಿಗೆ ಡೌಟ್ಸ್ ಇದ್ರೆ ನನಗೆ ಕಾಲ್ ಮಾಡ್ಕೋಬಹುದು. 300 SP ಕಂಟಿನ್ಯೂಟಿ ಅಂದ್ರೆ ನೀವು ಡೈರೆಕ್ಟ್ ಏನ್ 300 SP ತಂದಿದ್ದೀರಾ ಆತರ 300 ತರಬೇಕು. ಬೈ ಮಿಸ್ಟೇಕ್ ನಿಮ್ಮ ಕೆಳಗಿರೋರು ಯಾರೋ 300 SP ತಂದ್ರು, ಎಕ್ಸಾಂಪಲ್ ಯಾರೋ ಒಬ್ರು ನಿಮ್ ಕೆಳಗಿರೋರು 200 SP ತಂದ್ರು, ಇನ್ನೊಬ್ರು 100 SP ತಂದ್ರು. ಆ 300 SP ನೀವು ಅಲ್ಲಿ ಕೌಂಟಿಂಗ್ ಕೊಟ್ರಿ ಅಂದ್ರೆ ಎಲಿಜಿಬಿಲಿಟಿ ಇದೆ. ನಾಳೆ ಆ ವ್ಯಕ್ತಿ 200 SP ತಂದು ನಾನ್ 100 SP ಕೊಟ್ಟು ನಾನು ಕಂಟಿನ್ಯೂ ಮಾಡ್ಕೊಳ್ತೀನಿ ಅಂದ್ರೆ ಇಲ್ಲ. ಇದು ನೀವು ಅರ್ಥ ಮಾಡ್ಕೋಬೇಕು. ಫಸ್ಟ್ ವೀಕ್ ನೀವು ನೋಡಿ, ಈ ವೀಕಲ್ಲಿ ಧಮಾಕ. ಈ ವೀಕಲ್ಲಿ ಯಾರು 300 SP ಸೋತ್ರಿ ನೀವು ಲೀಸ್ಟ್ ಇಂದ ಹೊರಗೆ. ಈ ವೀಕಲ್ಲಿಂದಾನೇ ಸ್ಟಾರ್ಟ್ ಆಗಿರೋದು. ಈ ಬುಧವಾರದೊಳಗೆ 300 SP ಮಾಡ್ಬೇಕು. ನೀವ್ ಇನ್ನೂ ರೇಸಲ್ಲಿ ಇದ್ದೀರಾ ಅಂದ್ರೆ. ನಾವು ರೇಸಲ್ಲಿ ಇಲ್ಲ ಅಂದ್ರೆ ಈ ವಾರನೇ ಗೊತ್ತಾಗುತ್ತೆ ಥೈಲ್ಯಾಂಡ್ ಹೋಗ್ತಾರೆ, ಯಾರು ಹೋಗಲ್ಲ ಅಂತ ಹೇಳಿ. 300 SP ಬುಧವಾರ ಅವ್ರದ 300 SP ಆಗುತ್ತಾ ಅಕೌಂಟಿಂಗ್ ತಗೋತೀವಿ, ಅವ್ರು ನೆಕ್ಸ್ಟ್ 300 SP ಆಗುತ್ತಾ ಅಕೌಂಟಿಂಗ್. ಎಕ್ಸಾಂಪಲ್ ಇವತ್ತು 300 SP ಯಾರೋ 100 SP 3 ಜನ ಕೊಟ್ರಿ, ಅವ್ರಂತೂ ಎಲಿಜಿಬಿಲಿಟಿ ಇಲ್ಲ ಈ ಬುಧವಾರ ಕ್ಯಾನ್ಸಲ್ ಆದ್ಮೇಲೆ. ಆದ್ರೆ 300 SP ಇಂದ ನೀವು ಎಲಿಜಿಬಿಲಿಟಿ ಬಂದ್ಬಿಟ್ಟಿದ್ದೀರಾ. ನೀವು ನೆಕ್ಸ್ಟ್ ವೀಕ್ ಈಗ ರನ್ನಿಂಗ್ ಅಲ್ಲಿ ಇದ್ದೀರಾ. ನೆಕ್ಸ್ಟ್ ವೀಕ್ 300 SP ಕೊಟ್ರಿ, ಅದ್ರ ನೆಕ್ಸ್ಟ್ ವೀಕ್ 300 SP ಕೊಟ್ರಿ, ಯು ಆರ್ ಎಲಿಜಿಬಲ್. ಈ ವೀಕ್ ಕೊಟ್ರಿ, ನೆಕ್ಸ್ಟ್ ವೀಕ್ ಕೊಟ್ಟಿಲ್ಲ ನೀವು, ಇಲ್ಲ. ಕಂಟಿನ್ಯೂಟಿ ಇರ್ಬೇಕು 6 ವಾರ. ಯಾಕಂದ್ರೆ ಪ್ರತಿ ವಾರನ ಅವ್ರಿಗೆ ಇನ್ಕಮ್ ಬರಬೇಕು ಅನ್ನೋದಕ್ಕೋಸ್ಕರನ ಈ ಸ್ಮಾಲ್ ಟಾರ್ಗೆಟ್ ಅಲ್ಲಿ ಕೊಟ್ಟಿರೋದು. ನಿಮ್ಗೆ ಡೌಟ್ಸ್ ಇದ್ರೆ ನಿಮ್ಮ ಅಪ್ಲೈನ್ ಹತ್ರ ಕೇಳ್ಕೊಳ್ಳಿ, ಇಲ್ಲ ನನಗೂ ಬೇಕಾದ್ರೆ ಕಾಲ್ ಮಾಡ್ಬೋದು. ನಾನು ಕಾಲ್ ಮಾಡಿದಾಗ ಫ್ರೀ ಇದ್ರೆ ನಿಮ್ಮ ಹತ್ರ ಕಮ್ಯುನಿಕೇಶನ್ ಮಾಡ್ತೀನಿ ಸ್ನೇಹಿತರೆ. ಒಂದು ವೆರಿ ವೆರಿ ಇಂಪಾರ್ಟೆಂಟ್. ಅದರೊಟ್ಟಿಗೆ ಜೂನ್ 7ನೇ ತಾರೀಕಿಗೆ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಜೂನ್ 7ನೇ ತಾರೀಕಿಗೆ ಒಂದು ಕಾರ್ಯಕ್ರಮ, ಡೈಮಂಡ್ ಸೆಲೆಬ್ರೇಷನ್. ನಾನಂತೂ ಬಹಳ ಹ್ಯಾಪಿ ಆಗಿದ್ದೀನಿ. RK ಫ್ಯಾಮಿಲಿಗೋಸ್ಕರ MD ಜವಾಬ್ದಾರಿಯಿಂದ 3000 ವ್ಯಕ್ತಿಗಳನ್ನ ಇವತ್ತು ಆ ಕಾರ್ಯಕ್ರಮಕ್ಕೆ ಆರ್ಗನೈಸ್ ಮಾಡ್ತಾ ಇದ್ದಾರೆ ನಮ್ಮ ಊರು ಚಿಕ್ಕಮಂಗ್ಳೂರಲ್ಲಿ. ಸೊ ಡೈಮಂಡ್ ಸೆಲೆಬ್ರೇಷನ್, ಅದರಲ್ಲೂ ಖುಷಿ ಅಂದ್ರೆ ನಮ್ಮ ಟೀಮಿನ ಒಂದು ಲೇಡಿ ಲೆಜೆಂಡ್ ಇದೆ, ಮಿಸ್ ಪ್ರಿಯಾ ಕದಮ್ ಅವ್ರದ್ದು. ಯಾಕೆ ಅಂದ್ರೆ ಒಂದೇ ಟೈಮಿಗೆ ಬಂದಿದ್ದು. 7 ವರ್ಷ ನಿಯರ್ ಬೈ ಸೆಪ್ಟೆಂಬರ್ ಬಂತು ಅಂದ್ರೆ ಯಾವುದೇ ಕಂಪ್ನಿ ಬರ್ಲಿ ಬಿಡ್ಲಿ, ಯಾರ್ ಏನೇ ನೆಗೆಟಿವ್ ಕೊಡ್ಲಿ, ಏನೇ ಮಾಡ್ಲಿ, ಆ ಲೇಡಿ ಎಸ್ ಸರ್ ನಾನು ಇಷ್ಟ ಬಿಟ್ರೆ ಬೇರೆ ಏನು ಮಾಡಲ್ಲ ಅಂತ ಸತತವಾಗಿ ನಿಂತು ದೇವ್ರ ಯಶಸ್ಸನ್ನ ಕೊಟ್ಟೇ ಬಿಟ್ಟ. ಅವ್ರ ಮುಂದೆ ದೇವ್ರ ಮಂಡಿ ಊರಿ ನಿಂತ್ಬಿಟ್ಟ. ಇಲ್ಲ, ನಿಮ್ಮ ತಾಳ್ಮೆಗೆ ನಾನೊಂದು ಒಳ್ಳೆ ಟೀಮ್ ಕೊಡ್ತೀನಿ ಅಂತ ಹೇಳಿ ಇವತ್ತು ಡೈಮಂಡ್ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಒಂದು ಟಾರ್ಗೆಟ್ ಇತ್ತು. ಅದು 100 ಅಲ್ಲ 200% ಕಂಪ್ಲೀಟ್ ಆಗುತ್ತೆ. ಇಡೀ ಇಂಡಿಯಾದಲ್ಲಿ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಆಸ್ ಎ ಡೈಮಂಡ್ ಆಗಿ ಇವತ್ತು ರೆಕಗ್ನೈಸ್ ಆಗ್ತಾ ಇದಾರೆ. ಇಂಡಿಯಾ ಸೆಲೆಬ್ರಿಟಿ ಆಗ್ತಾ ಇದಾರೆ. ಈಗ ಸೌತ್ ಮಾತ್ರ ಇತ್ತು, ಸೌತ್ ಅಲ್ಲ ಕರ್ನಾಟಕಕ್ಕಿತ್ತು ಡೈಮಂಡ್. ಇಟ್ ಮೀನ್ಸ್ ಇಂಡಿಯಾದಲ್ಲಿ ಒಂದು ಸೆಲೆಬ್ರಿಟಿ ಪಟ್ಟ ಸಿಗ್ತಾ ಇದೆ. ಅದೊಂದು ಬಹಳ ಹೆಮ್ಮೆಯ ವಿಷಯ ಇದೆ. ಅದೇ ಜೂನ್ 7ನೇ ತಾರೀಕಿಗೆ ಯಾರು ಫ್ರೆಶ್ ಆಗಿ 6ನೇ ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ, ಯಾರು 7ನೇ ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ, ಯಾರು 8 ಕಂಪ್ಲೀಟ್ ಮಾಡ್ತಾರೆ, ಯಾರು 9 ಕಂಪ್ಲೀಟ್ ಮಾಡ್ತಾರೆ, ಅವ್ರೆಲ್ಲರಿಗೂ ವೇದಿಕೆಯಲ್ಲಿ ಚೆಕ್ ಕೊಡ್ತಾರೆ ಸ್ನೇಹಿತರೆ. ಯಾರು ಫ್ರೆಶ್ ಆಗಿ ಅಂದ್ರೆ ಕಂಪನಿಯಿಂದ ಮೊನ್ನೆ ತಾನೇ ಇವೆಂಟ್ ಆಯ್ತು, ಇಲ್ಲಿ 7ನೇ ವರ್ಷದ ಆನಿವರ್ಸರಿ ಆಯ್ತು, ಅಲ್ಲಿ ಕೆಲವ್ರಿಗೆಲ್ಲ ಚೆಕ್ ಕೊಟ್ಟಿದ್ರು. ಅವ್ರಿಗೆಲ್ಲ ಅಲ್ಲ, ಫೆಬ್ರವರಿ 16 ನಂತರ ಯಾರು ಆಗ್ತಾರೆ ಅವ್ರಿಗೆ ಚೆಕ್ ಇಶ್ಯೂ ಆಗಿಲ್ಲ, ಅವ್ರ ಚೆಕ್ ಎಲ್ಲ ವೇದಿಕೆಯಲ್ಲೇ ಕೊಡ್ಲಿಕ್ಕೆ ಈಗ ಪ್ಲಾನ್ ಆಗಿದೆ ಸ್ನೇಹಿತರೆ. 6, 7, 8, 9. ಓಕೆ, ಡನ್ ಸರ್. ಬಹಳ ಖುಷಿ ಆಗುತ್ತೆ. ಇನ್ 2 ತಿಂಗಳು ಸಮಯ ಇದೆ. ಹೇಗೆ ಅಚೀವ್ಮೆಂಟ್ ಮಾಡ್ಬೇಕು ಆ ಟಾರ್ಗೆಟ್ ಎಲ್ಲ, ಅದಕ್ಕೆಲ್ಲ ನಾನು ಆಲ್ರೆಡಿ ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಅದು ನಮ್ಮ ಕಂಪನಿಯ ಲೆಜೆಂಡ್ಸ್ ಏನಿದ್ದಾರೆ RK ಅವರು, ಅವ್ರು ನಮ್ಮನ್ನ ಕಮ್ಯುನಿಕೇಟ್ ಮಾಡೋ ನಾನು ಮೆಸೇಜ್ ಕೊಡ್ತೀನಿ. ಇವತ್ತು ಆಲ್ರೆಡಿ ರಾಯಲ್ ಚಾಲೆಂಜರ್ಸ್ ಅವ್ರು ನೋಡಿ ಬೆಂಗಳೂರಲ್ಲೇ ಕೂತ್ಕೊಂಡು ಎಸ್ ಸರ್ ನಾವ್ ಏನ್ ಬೇಕಾದ್ರೂ ಆಗ್ಲಿ, ನಾವು ರಾಯಲ್ ಚಾಲೆಂಜರ್ಸ್ ಅವ್ರು RK ಅಲ್ಲಿ ಟಾಪ್ ಇರ್ತೀವಿ, ಹೈಯೆಸ್ಟ್ ಥೈಲ್ಯಾಂಡ್ ಅಚೀವರ್ಸ್ ನಮ್ ಟೀಮ್ ಇಂದ ಕೊಡ್ತೀವಿ ಸರ್, ಅದ್ ಏನ್ ಬೇಕಾದ್ರೂ ಆಗ್ಲಿ ಸರ್, ನಮ್ ಟೀಮ್ ಟಾಪ್ ಅಲ್ಲಿ ಇರ್ಬೇಕು. ನೋಡಿ, ಯಾವಾಗ ಈ ಒಂದು ಕಿಚ್ ಇದೆಯಲ್ಲ, ಬರ್ನಿಂಗ್ ಡಿಸೈರ್ ಇದೆಯಲ್ಲ, ಭಗವಂತ ಎಲ್ಲಾರು ಒಂದ್ ದಾರಿ ತೋರಿಸ್ಕೊಡ್ತಾನೆ. ಒಂದ್ ಒಳ್ಳೆ 15ರಿಂದ 20 ಜನದ್ದು ಬ್ಯಾಂಗ್ಳೂರಲ್ಲಿ ಒಂದು ಸಿಟ್ಟಿಂಗ್ ಆಯ್ತು. ನನ್ಗೂ ಖುಷಿ ಆಯ್ತು. ಒಂದ್ ಟಾರ್ಗೆಟ್ ಇಟ್ಕೊಂಡು ಹೋದ್ರು, ಎಸ್ ಸರ್ ನೋಡೇ ಬಿಡ್ತೀವಿ ಸರ್, ಏನಾರ ಆಗ್ಲಿ ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅಂತ ಹೇಳಿ. ಸೊ ಈ ತರ ವಾತಾವರಣದಲ್ಲಿ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಹೇಗೆ ಅಚೀವ್ಮೆಂಟ್ ಮಾಡ್ಬೇಕು ನೋಡಿ. ಕೆಲವರು ಪೆನ್ನು ಪೇಪರ್ ಇದ್ರೆ ರೈಟ್ ಡೌನ್ ಮಾಡ್ಕೊಳ್ಬೇಕಾದ್ರೆ, ಬೇರೆ ಯಾರ ಲೀಡರ್ ಇದ್ರೆ ಖಂಡಿತ ಹೇಳ್ತೀನಿ ಸ್ನೇಹಿತರೆ, ಅವ್ರ ಪಾಡಿಗೆ ಅವ್ರಿಗೆ ಬಿಡೋದು. ಯಾಕೆ ಹೇಳಿ, ಹೆಂಗಿರೋ TTL ಟ್ರೈನಿಂಗ್ ಆಗಿದೆ, ಮಾಡ್ಕೊಂಡ್ಲಿ ಬಿಡ್ಲಿ ಅಂತ ಹೇಳಿ. ಆದ್ರೂ ನಾ TTL ಟ್ರೈನಿಂಗ್ ಮುಗಿಸಿದ್ಮೇಲೂ ಇವತ್ತು ಫೀಲ್ಡ್ ವರ್ಕ್ ಮಾಡಿದೀನಿ ಅಂತ ಹೇಳಿದ್ರೆ, ಆಸ್ ಎ ಕಂಪನಿ ಫಸ್ಟ್ ID ರೂಬಿ ಡೈಮಂಡ್ ಯೋಚನೆ ಮಾಡ್ಬೇಕು. ಸಂತೋಷ್ ಸರ್ಗೆ ಇಷ್ಟೆಲ್ಲ ಇದ್ರೂನು ಇವ್ರು ಫೀಲ್ಡ್ ಮಾಡ್ತಾರೆ ಅಂದ್ರೆ ನಮ್ಗೆ ಏನಿದೆ ಪರಿಸ್ಥಿತಿ.
ಏನಿದೆ ಯೋಚನೆ ಮಾಡ್ಬೇಕು ಸ್ನೇಹಿತರೆ. ಸುಮ್ಮನೆ ಏನೋ ಓದ ಪುಟ ಬಂದ ಪುಟ ಏನೋ ಒಂದ್ ಬ್ರ್ಯಾಂಡು ಏನೋ ಒಂದ್ 4 ಹೆಸರು ಮಾಡಿದ ತಕ್ಷಣ ಅಲ್ಲ, ಹೆಸರನ್ನ ಕಂಟಿನ್ಯೂಟಿ ಉಳಿಸ್ಕೋಬೇಕು ಸ್ನೇಹಿತರೆ. TTL ಟ್ರೈನಿಂಗ್ ಅಲ್ಲಿ ಲಾಸ್ಟ್ ಸರಿ ನನಗೆ ಅವಮಾನ ಆಗಿತ್ತು ಸ್ನೇಹಿತರೆ, ಅವಮಾನ ಆಗಿತ್ತು ಲಾಸ್ಟ್ TTL ಅಲ್ಲಿ. ಅದೇ TTL ಅಲ್ಲಿ ಒಂದು ಚಾಲೆಂಜ್ ಅನ್ನ ತಗೊಂಡಿದ್ದೆ. ಸರ್ ನನ್ನನ್ನ ರೂಬಿ ಡೈಮಂಡ್ ಅಲ್ಲ ಅಂತ ನೀವು ಮುಂದೆ ಬಿಟ್ಟಿರ್ಲಿಲ್ಲ ಅಲ್ಲ ಸರ್, ನೆಕ್ಸ್ಟ್ ರೂಬಿ ಡೈಮಂಡ್ ಪ್ಲಸ್ ಅಥವಾ TTL ಟ್ರೈನಿಂಗ್ ಆಗ್ಬೇಕಾದ್ರೆ ನನ್ನ ಹೆಸರು ಬರಂಗ್ ನಾನ್ ಮಾಡಿಲ್ಲ, ನನ್ನ ಹೆಸರು ಸಂತೋಷ್ ಅಲ್ಲ ಅಂತ ನಾನು ಚಾಲೆಂಜ್ ತಗೊಂಡಿದ್ದೆ. ನಾನು ಚಾಲೆಂಜ್ ತಗೊಂಡಿದ್ದೆ ಅದೇ ಹಾಲಲ್ಲೇ ನನಗೆ ಅವಮಾನ ಆಗಿತ್ತು. ನನ್ನ ಇಬ್ರು ಲೆಜೆಂಡ್ಸ್ ಮಹೇಶ್ ಸರ್ನ ಸಂತೋಷ್ ಪಾಟೀಲ್ ನ ಮುಂದೆ ನಿಲ್ಸಿದ್ರು. ಎಸ್ ಅಪ್ಕಮಿಂಗ್ ರೂಬಿ ಡೈಮಂಡ್ ಅಂದ್ರು, ನಾನು ಹಿಂದೆ ಇದ್ದೆ. ಒಂದ್ ಮಾತು ಹೇಳ್ಬೋದಿತ್ತೇನೋ, ಸಂತೋಷ್ ಅವರು ಪ್ರಯತ್ನ ಪಟ್ರೆ ಅವರು ಬರ್ತಾ ಇದಾರೆ ಇವ್ರ ಒಟ್ಟಿಗೆ ಅಂತ. MD ಸರ್ ಹೇಳಿಲ್ಲ ಅವತ್ತು, ಇಲ್ಲ ಸಂತೋಷ್ ನಿಮ್ ತುಂಬಾ ಲಾಂಗ್ ಡಿಸ್ಟೆನ್ಸ್ ಇದೆ, ಹಾಗಾಗಿ ನಾನು ಹೇಳ್ಲಿಕ್ಕಾಗಲ್ಲ, ನನ್ನ ಮಾತು ಡಾಕ್ಯುಮೆಂಟ್ಸ್ ಇದ್ದಂಗೆ ಮತ್ ಮೈನಸ್ ಆಗ್ಬಾರ್ದು ನನ್ನ ಮಾತಂದ್ರು. ಅದ್ ಅವತ್ ಚಾಲೆಂಜ್ ತೊಂಡೆ. ನೆಕ್ಸ್ಟ್ TTL ಏನಾರು ಹವಾ ಮೇಂಟೈನ್ ಮಾಡೋದು ಅದು ಒನ್ ಅಂಡ್ ಓನ್ಲಿ ಸಂತೋಷ್ ಅಂತ ಹೇಳಿದೆ. ಅದೇ TTL ಹೋಗ್ಬೇಕಾದ್ರೆ ಕ್ಯಾಪಿಂಗ್ ಅಚೀವರ್ ಆಗೋದೆ. ಅದೇ TTL ಹೋಗ್ಬೇಕಾದ್ರೆ ಕಂಟಿನ್ಯೂ 4-5 ವಾರ ಚಾಂಪಿಯನ್ 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 ಅಂತ ಹೋದೆ. ಅದೇ TTL ಟ್ರೈನಿಂಗ್ ಅಲ್ಲಿ ನನ್ನ ಸ್ಪೀಚ್ ಮುಖಾಂತರ ವಿತ್ ಪ್ರಿಪರೇಷನ್ ಆಗಿ ಯಾವ ತರ ಹವಾ ಮೇಂಟೈನ್ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿದ್ರೆ, ಒಂದ್ ಸರಿ ಹೆಂಗೆ ಶ್ರೀಕೃಷ್ಣ ಪರಮಾತ್ಮ ಉಡುಪಿಯಲ್ಲಿ ನೋಡ್ಬೇಕಾದ್ರೆ ತಿರುಗ್ಬಿಟ್ಟ ನೋಡಿ, ಕನಕದಾಸರಿಗೆ ತಿರುಗಿಸ್ಬಿಟ್ನಲ್ಲ, ಆ ಲೆವೆಲ್ಗೆ ಎಂಟೈರ್ ಕಂಪನಿ ಓ ಸಂತೋಷ್ ಅಭಿ ಜಿಂದಾ ಹೇ, ಸಂತೋಷ್ ಇನ್ನು ಜೀವಂತವಾಗಿದ್ದಾರೆ, ಆ ಕಿಚ್ಚಿದೆ ಅದ್ರ ಮಜಾನೇ ಬೇರೆ. ಕೆಲವರಿಗಂತೂ ಆ ಮಜಾನೂ ಗೊತ್ತಿಲ್ಲ, ಆ ಎಂಜಾಯ್ಮೆಂಟು ಗೊತ್ತಿಲ್ಲ, ಸಕ್ಸಸ್ ಅಂದ್ರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಹೆಂಗ್ ಬೇಕಂಗಿರ್ತಾರೆ. ಬಂದಷ್ಟು ಬರ್ಲಿ ಬಿಡಿ ಸರ್, ವಾರಕ್ಕೆ 2,000 ಬಂದ್ರೆ ತಿಂಗ್ಳಿಗೆ 8,000 ಜೋಬಿಗೆ ಇಳಿಸ್ಕೊಳ್ಳೋಣ ಬಿಡಿ ಸರ್, ಹಾರಾರ ಹಾಳಾಗೋಗ್ಲಿಕ್ಕೆ ಆಗ್ಬೋದು, ಯಾಕೆ ಟೆನ್ಷನ್, ಈ ಒಂದ್ ಮೆಂಟಾಲಿಟಿ ಅವ್ರು ಇರ್ತಾರೆ. ಈ ಮೆಂಟಾಲಿಟಿ ಇರೋರಿಗೆ ಭಗವಂತ ದಯವಿಟ್ಟು ಸಕ್ಸಸ್ ಕೊಡಲಿಸ್ತಿದೆ. ತಾತ್ಕಾಲಿಕವಾಗಿ ಒಂದ್ 4 ಕಾಸು ಬರ್ಬೋದು, ತಾತ್ಕಾಲಿಕವಾಗಿ 4 ಕಾಸು ಬರ್ಬೋದು, ಆದ್ರೆ ನಿಮ್ ಬಗ್ಗೆ ಹೋಪ್ ಹೋಗುತ್ತೆ, ನಿಮ್ ಬಗ್ಗೆ ತುಂಬಾ ಹೋಪ್ ಹೋಗುತ್ತೆ. ಆ ಹೋಪ್ ಹೋದಾಗ ಏನಾಗುತ್ತೆ ಗೊತ್ತಾ, 100% ನಿಮಗೆ ಡೆವಲಪ್ಮೆಂಟ್ ಬರುತ್ತೆ. ಟೀಮ್ ಹೆಂಗಿರ್ಬೇಕಂತ ಹೇಳಿದ್ರೆ ಅಬೌಟ್ 10 ಅಂತ ಹೇಳಿದ್ರೆ ನುಗ್ಗಂಗಿರ್ಬೇಕು ಸ್ನೇಹಿತರೆ. ಎಸ್ ಸರ್ ನೀವೇನ್ ಹೇಳಿದ್ರು ನಾವು ಮಾಡಕ್ ರೆಡಿ ಇದೀವಿ ಅಂತ. ಎಷ್ಟೋ ಜನ ಅದ್ ಮಿಸ್ ಮಾಡ್ಕೊಂಡ್ರು. ಈಗ ಡೈರೆಕ್ಟ್ ವಿಷಯಕ್ಕೆ ಬರ್ತಾ ಇದ್ದೀನಿ. ಈ ಒಂದು ಅಚೀವ್ಮೆಂಟ್ ಜೂನ್ 7ನೇ ತಾರೀಕು ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಅದಕ್ಕೆ ನಂದು ತುಂಬಾ ಪ್ಲಾನಿಂಗ್ಸ್ ಇದೆ. ನಮ್ ಲೆಜೆಂಡ್ಸ್ ಒಂದು ಫೌಂಡರ್ಸ್ ಮೀಟಿಂಗ್ ಅನ್ನ ನಾನು ತಗೋತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಈ ವೀಕ್ ಇಲ್ಲ, ನೆಕ್ಸ್ಟ್ ವೀಕ್ ಟೋಟಲ್ ನಮ್ಮ ಆರ್ಕೆದು ಹಾಸನಲ್ಲಿ ಒನ್ ಡೇ ಮೀಟಿಂಗ್ ಒಂದು ಪ್ಲಾನ್ ಮಾಡ್ತಾ ಇದ್ದೀನಿ, ಒಂದ್ ಪಾರ್ಟ್. ಅದಾದ ನಂತರ ಮೇ 24ನೇ ತಾರೀಕಿಗೆ ಯಾರ್ಯಾರು ಸಿಲ್ವರ್ ಕ್ರೌನ್ ಅಚೀವರ್ ಆಗಿದ್ರು ಅವ್ರಿಗೆಲ್ಲ ಸೆಲೆಬ್ರಿಟಿ ಪಟ್ಟ ಏನಿದೆ ಅದನ್ನ ಎಂಟ್ರಿ ಮುಖಾಂತರ ಅವ್ರಿಗೆ ಸಿಲ್ವರ್ ಕ್ರೌನ್ ಹಾಕ್ಬೇಕು ಅಂತ ಅದು ಡಿಸೈಡ್ ಆಗಿದೆ ಬ್ಯಾಂಗ್ಳೂರ್ ಹೋಟೆಲ್ ಅಲ್ಲಿ. ಅದು ನಾಳೆ ಹೋಟೆಲ್ ಫೈನಲ್ ಆಗ್ಬೋದು ಹೆಚ್ಚಿನ ಅಂಶ. ಒಂದ್ ಪಾರ್ಟ್ ಅಲ್ಲಿಗೆ ನಾವು ಜೂನ್ 7ನೇ ತಾರೀಕುವರೆಗೂ ಕಂಪ್ಲೀಟ್ ಪ್ಯಾಕಪ್ ಅಲ್ಲಿ ಇದೀವಿ. ಜೂನ್ 7ನೇ ತಾರೀಕುವರೆಗೂ ಕಂಪ್ಲೀಟ್ ಪ್ಯಾಕಪ್ ಇದ್ವಿ. ಕೆಲವ್ರು ಪ್ಯಾಕಪ್ ಇಲ್ಲ, ನಾನ್ ಪ್ಯಾಕಪ್ ಇದೀನಪ್ಪ. ನನಗ್ ಸಾಧನೆ ಬೇಕು, 4 ಜನ ಮಾತಾಡ್ತಾ ಇರ್ಬೇಕು, ನಾನು ಆಕ್ಟಿವ್ ಆಗಿರ್ಬೇಕು, ನನ್ ಬಗ್ಗೆ 4 ಜನ ಹೇಳ್ಬೇಕು, ನನಗದು ಹಂಬಲ ಇದೆ, ನನಗೆ ಅದು ಆತರ ವಾತಾವರಣಗಳಿಲ್ಲ. ಬೆಳೆಸ್ಬೇಕು ಅನ್ನೋ ಹಂಬಲ, ಜೂನಿಯರ್ ಏನಾರಾಗ್ಲಿ ಒಂದ್ ಮಟ್ಟಕ್ಕೆ ತಗೊಂಡೋಗ್ಬೇಕು, ಭಗವಂತ ನನಗೆ ಕೊಟ್ಟಾನೆ, ಅವ್ರಿಗೆ ಏನಾದ್ರು ಮಾಡಿ ಕೊಡಿಸ್ಬೇಕು ಅನ್ನೋ ದೃಷ್ಟಿಲಿ ಈಗ ವೆರಿ ವೆರಿ ಇಂಪಾರ್ಟೆಂಟ್ 2 ತಿಂಗಳ ಗೋಲ್ ಸೆಟ್ಟಿಂಗ್ ಯಾವ ತರ ಇರ್ಬೇಕು. ನಾನು ಆ ಟಾಪಿಕ್ ಗೆ ಬರ್ತಾ ಇದ್ದೀನಿ. 2 ತಿಂಗಳ ಗೋಲ್ ಸೆಟ್ಟಿಂಗ್ ಯಾವ ತರ ಇರ್ಬೇಕು ಅಂತ. ಈ 2 ತಿಂಗಳ ಸಿಟ್ಟಿಂಗ್ ಅಲ್ಲಿ 1.5 ತಿಂಗಳು ನಿಮ್ಗೆ ಥೈಲ್ಯಾಂಡ್ ಇಂದ ರನ್ನಿಂಗ್ ಇರುತ್ತೆ 300 SP. ಆ 300 SP ನ ಹೇಗೆ ಮಾಡ್ಬೇಕು, ಅಕಸ್ಮಾತ್ ಥೈಲ್ಯಾಂಡ್ ಟ್ರಿಪ್ ಇನ್ ಫಸ್ಟ್ ಸ್ಟೆಪ್ ಅಲ್ಲಿ 300 SP ಮಾಡಕ್ ಆಗ್ಲಿಲ್ಲ, ಎಕ್ಸಾಂಪಲ್ ಬೇರೆ ಆಪ್ಷನ್ಸ್ ಇದೆ, ರ್ಯಾಂಕ್ ಹೊಡಿಯೋ ಆಪ್ಷನ್ಸ್ ಗಳಿದೆ. ನೀವು 5ನೇ ರ್ಯಾಂಕು 6ನೇ ರ್ಯಾಂಕು 7ನೇ ರ್ಯಾಂಕು ಯಾವ್ದು ಬೇಕಾದ್ರೆ, ಯಾಕಂದ್ರೆ ಅಪ್ ಟು ಜೂನ್ ವರೆಗೂ ನಮಗೆ ಟೈಮ್ ಅವಕಾಶಗಳಿದೆ. ಯಾರು ಗೋಲ್ ಸೆಟ್ಟಿಂಗ್ ಮಾಡ್ಕೊಳ್ತಾರೆ ಫಸ್ಟ್ ಆಫ್ ಆಲ್ ಅವರು ಡೈಲಿ ಆಕ್ಷನ್ ಪ್ಲಾನಿಂಗ್ ಇರ್ಬೇಕು. ಡೈಲಿ ಆಕ್ಷನ್ ಪ್ಲಾನ್, ಡೈಲಿ ವರ್ಕ್. ಈ MD ಅವರು ನಿನ್ನೆ ಇಷ್ಟು ಸ್ಪೀಚ್ ಕೊಟ್ಟು ಇಲ್ಲಿಂದ ಒಡಿಶಾಗ್ ಹೋಗಿ ಒಡಿಶಾದಲ್ಲಿ ಅಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ಲಿಂಕ್ ಕಳ್ಸಿದ್ದಾರೆ, ವಿಡಿಯೋಗಳು ಕಳ್ಸಿದ್ದಾರೆ ಅಂದ್ರೆ ಯೋಚನೆ ಮಾಡಿ. ಒಡಿಶಾ ಇಲ್ಲಿ, ಚಿಕ್ಕಮಂಗ್ಳೂರಲ್ಲಿ, ಬೆಂಗಳೂರಲ್ಲಿ ಯೋಚನೆ ಮಾಡಿ ಸ್ನೇಹಿತರೆ. ನಾವೆಲ್ಲ ಅಂಬಾನಿ ಫ್ಯಾಮಿಲಿಗಳಾಗ್ಬಿಟ್ಟಿದೀವಿ. ನಮ್ ಫೋನ್ ಪೇಲಿ ಸಿಕ್ಕಾಬಟ್ಟೆ ದುಡ್ಡಿದೆ, ನಾವು ಎಲ್ಲಾದ್ರಲ್ಲೂ ಕಂಫರ್ಟ್ ಝೋನ್ ಅಲ್ಲಿ ಇದ್ದೀವಿ, ಆರಾಮಾಗಿ ಬಿಂದಾಸಾಗಿ ನಾವಿದ್ದೀವಿ. 100 ಕೋಟಿ ಒಡೆಯ ಇವತ್ತು ಇಂಡಿಯಾ ತಿರುಗ್ತಾ ಇದಾರೆ, 100 ಕೋಟಿ ಒಡೆಯ ಇಡೀ ಇಂಡಿಯಾ ತಿರುಗ್ತಾ ಇದಾರೆ. ನಾವೆಲ್ಲ ಕಂಫರ್ಟ್ ಝೋನಿಗೆ ಬಂದ್ಬಿಟ್ಟಿವಿ. ಏನ್ ಮಾಡ್ಲಿಕ್ಕಾಗತ್ತೆ? ಒಂದ್ ಗೋಲ್ ಸೆಟ್ಟಿಂಗ್, ಡೈಲಿ ಆಕ್ಷನ್ ಪ್ಲಾನ್. ನಾನ್ ನೋಡಿ ನಿನ್ನೆ MD ಸರ್ ಮೀಟಿಂಗ್ ಆದ ತಕ್ಷಣ ನಾನು ಊರಿಗೆ ಹೋಗ್ಬೋದಿತ್ತು. ನನ್ಗೆ ಈಗ ಫೋನ್ ಮಾಡು, ನನಗೆ ನಾಳೆ ಅಕ್ಷಯ ತೃತೀಯ ಅಂತಾನೆ ನಂಗೆ ಗೊತ್ತಿಲ್ಲ. ಎಲ್ಲಿದ್ರಿ? ಅಕ್ಷಯ ತೃತೀಯ ಮನೆಗ್ ಬರಲ್ವಾ ಅಂದ್ರು. ಅಕ್ಷಯ ತೃತೀಯ ಸಾರಿ ಕಣ, ನನ್ಗೆ ಗೊತ್ತೇ ಇಲ್ಲ ಹಬ್ಬ ಹುಣ್ಣಿಮೆ, ನನ್ಗೆ ಗೊತ್ತೇ ಇಲ್ಲ.
ಇಲ್ಲ ಕಣ ಇವತ್ತು ಮೀಟಿಂಗ್ ಇತ್ತು ಬರಕ, ನಿನ್ನೆ ಇನ್ನು ಮೀಟಿಂಗ್ ಬಿತ್ತಲ್ಲ. ಮೀಟಿಂಗ್ ಇತ್ತು, ಆಫರ್ ಕೊಟ್ರು, ಆಫರ್ ನ ಹೇಗೆ ವಿನ್ ಮಾಡ್ಬೇಕಿತ್ತು. ನಮ್ದಂತ ವ್ಯಕ್ತಿಗಳು ನನ್ನ ಡೇಟ್ ತಗೊಂಡಿದ್ದಾರೆ, ಅವ್ರಿಗೆ ನಾನು ವಿನ್ ಮಾಡಿಸ್ಬೇಕು, ಹಾಗಾಗಿ ನಾನು ಬರಕ್ಕಾಗಲ್ಲ ಅಂತೆ. ನಾಳೆ ನಮ್ ಸಿಲ್ವರ್ ಕ್ರೋ ಒಂದು ಪೇಮೆಂಟ್ ಇಶ್ಯೂಸ್ ಇದೆ, ಹೋಟೆಲ್ದು ಫೈನಲ್ ಮಾಡೋದಿದೆ. ನನ್ಗೆ ಹಬ್ಬ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ನನ್ಗೆ ಹಬ್ಬ ಅವಶ್ಯಕತೆ ಇಲ್ಲ. ನನ್ನ ನಂಬಿ ಬಂದಂತ ವ್ಯಕ್ತಿಗಳು ಅವ್ರ ಮನೆಯಲ್ಲಿ ಎಸ್ ಸರ್ ನನ್ ಗೆದ್ದೆ ಸರ್, ನನ್ನ ಅಕೌಂಟ್ ಅಲ್ಲಿ ದುಡ್ಡಿದೆ ಸರ್, ಹಬ್ಬಕ್ಕೆ ನನ್ನ ವೈಫಿಗೆ ನೋಡ್ರಿ ಅಕ್ಷಯ ತೃತೀಯ ಅಂತ ಹೇಳ್ತಿರಲ್ಲ, ಯಾರ್ಯಾರು ಎಷ್ಟೆಷ್ಟು ನಿಮ್ ವೈಫಿಗೆ ಏನ್ ಗೋಲ್ಡ್ ಕೊಡಿಸ್ತಾ ಇದ್ರ ಹ್ಯಾಂಡ್ ರೈಸ್ ಮಾಡಿ ಹೇಳ್ರಿ, ವಿಸ್ಟಾರ್ ಅಲ್ಲಿ ದುಡ್ದು ನಾನು ಕೊಡಿಸ್ತಾ ಇದ್ದೀನಿ ಇಷ್ಟು ಅಂತ ಹೇಳ್ರಿ. ಇಲ್ಲ, ಅಕ್ಷಯ ತೃತೀಯ ಸೆಲೆಬ್ರೇಷನ್ ಅಂದ್ರೆ ಏನು? ಎಲ್ಲೋ ಸಾಲ ಮಾಡಿ ಸಂಘದಲ್ಲಿ 20,000 ತಗೊಂಡು ಇವತ್ತು ಗೋಲ್ಡ್ ತಗೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋದಲ್ಲ ಅಕ್ಷಯ ತೃತೀಯ. ದುಡ್ದಿ ಯಾವ ಒಂದ್ ಸಣ್ಣದಾಗ್ಲಿ ನಾನು ತಗೋತಾ ಇದ್ದೀನಿ ಅನ್ನೋದು ಅಕ್ಷಯ ತೃತೀಯ. ಚಿನ್ನ ತಗೊಂಡ್ರೆ ಒಳ್ಳೇದಾಗತ್ತೆ, ಬೆಳ್ಳಿ ತಗೊಂಡ್ರೆ ಒಳ್ಳೇದಾಗತ್ತೆ. ಏನ್ ತಗೋತಾ ಇದೀರಾ? ಏನು ತಗೋತಾ ಇಲ್ಲ, ಏನೇನಿಲ್ಲ. ಯಾವ್ದೋ ಕೂಡಿಟ್ಟಿದ್ದು ದುಡ್ಡು, ಹಳೆ ದುಡ್ಡಲ್ಲಿ ತಗೋತಾ ಇದೀರಾ. ದುಡ್ದು ಏನ್ ತಗೋತಾ ಇದೀರಾ? ಏನಿಲ್ಲ. ಹಬ್ಬ ಅಂದ್ರೆ ಏನು? ಜೋಕ್ ತುಂಬಿರ್ಬೇಕು, ಮನಸಾರೆ ಮಕ್ಳಿಗೆ ಕೊಡಿಸ್ಬೇಕು, ಮನಸಾರೆ ಹಬ್ಬ ಸೆಲೆಬ್ರೇಷನ್ ಮಾಡ್ಬೇಕು, ಅದು ಹಬ್ಬ. ಎಲ್ಲೋ ಸಾಲ ಮಾಡಿ ಹೊಟ್ಟೆಗಿಲ್ಲ ಅಂದ್ರು ಜುಟ್ಟಿಗೆ ಮಲ್ಲೆ ಹೂವು ಅನ್ನಂಗೆ, ಅದೇನೋ ಬಿಸಿ ತುಪ್ಪ ತಿನ್ನೋದಂತಾರ, ಬೆಣ್ಣೆ ತಿನ್ನೋದಂತಾರಲ್ಲ ಹಂಗೆ, ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರು ಜುಟ್ಟಿಗೆ ಮಲ್ಗೆ ಹೂವು ಅನ್ನಂಗೆ. ಕರೆಕ್ಟ್ ಅಲ್ಲ? ಸೊ ಇಲ್ಲಿ ಏನಾಗುತ್ತೆ, ಡೈಲಿ ಆಕ್ಷನ್ ಪ್ಲಾನ್ ಗೆ ತುಂಬಾ ಜನ ಒತ್ತು ಕೊಡಲ್ಲ. ಡೈಲಿ ಆಕ್ಷನ್ ಪ್ಲಾನ್ ಅಂದ್ರೆ ಏನು? ಈಗ 300 SP ಕೊಟ್ಟಿದ್ದಾರೆ, ಬುಧವಾರಕ್ಕೆ 300 SP ಮಸ್ಟ್ ಅಂಡ್ ಶುಡ್ ಆಗ್ಲೇಬೇಕಾದಂತ ವಾತಾವರಣ ಇದೆ. 300 SP ಹೆಂಗ್ ಮಾಡೋದು? ನಿಮಗೆ ಸೋಮವಾರ ಮಂಗಳವಾರ ಬುಧವಾರ ಇದೆ. ಸೋಮವಾರ 100 SP, ಮಂಗಳವಾರ 100 SP, ಬುಧವಾರ 100 SP. ಸೋಮವಾರ 100 SP ಮಾಡ್ಬೇಕಂತ ಹೇಳಿದ್ರೆ ನನಗೆ 100 ಪಾಯಿಂಟ್ ಬರ್ಬೇಕಂದ್ರೆ ನಾನು ಎಷ್ಟು ವ್ಯಕ್ತಿಗಳನ್ನ ಮೀಟ್ ಮಾಡ್ಬೇಕು, ನಾನು 10 ಜನಕ್ಕೆ ಮೀಟ್ ಮಾಡಿದ್ರೆ ನಂಗೆ ಎಷ್ಟು ಜನ ಓಕೆ ಆಗ್ತಾರೆ, ಅದೆಲ್ಲ ಕ್ಲಾರಿಟಿ ಬರುತ್ತೆ ಸ್ನೇಹಿತರೆ. ಸುಮ್ಮನೆ ಅಲ್ಲ ಅದು, ಸುಮ್ಮನೆ ಅಲ್ಲ. ಡೈಲಿ ಆಕ್ಷನ್ ಪ್ಲಾನ್ ಏನು, TTL ಮುಗಿತಪ್ಪ, ನಾನು BOP ಹೋಗಿದ್ದೆಪ್ಪ, ನಾನು TTL ಹೋಗಿಲ್ಲ, ನನ್ ಟೀಮ್ ಯಾರೋ ಮಾಡ್ತಾನೆ, ಯಾರು ಮಾಡಲ್ಲ ಸ್ನೇಹಿತರೆ, ಯಾರು ಮಾಡಲ್ಲ. ಆಕ್ಷನ್ ಪ್ಲಾನ್ ಅಲ್ಲಿ ಇದ್ದವನು ಮಾತ್ರ ಏನಾದ್ರೂ ಒಂದು ಸಾಧನೆ ಮಾಡಕ್ಕೆ ಹೋರಾಡ್ತಾನೆ, ಏನಾದ್ರು ಮಾಡ್ತಾನೆ. ನಾನು ನೋಡಿ ಯಾವತ್ತೂ ನನ್ಗೆ ಆವರೇಜ್ ಇರ್ತೀನಿ. ಯಾಕೆ ಆವರೇಜ್ ಇರ್ತೀನಿ ಹೇಳಿ? ನಾನು ಪೇಷನ್ಸ್ ಅಲ್ಲಿ ಇರ್ತೀನಿ. ನಾನು ಯಾವಾಗ್ಲೂ ಚಾಲ್ತಿಲಿ ಇರ್ಬೇಕು, ನನ್ ಬಗ್ಗೆ ಚರ್ಚೆಗಳಾಗ್ತಾ ಇರ್ಬೇಕು. ಅದು ಫ್ಯಾಮಿಲಿಯಲ್ಲಿ ಆಗ್ಲಿ, ಟೀಮಲ್ಲೇ ಆಗ್ಲಿ, ಎಲ್ಲಾರ ಆಗ್ಲಿ. ಕೆಲವರು ವರ್ಕ್ ಮಾಡ್ದಲೇ ಚಾಲ್ತಿಲಿ ಇರ್ತಾರೆ, ಸುಮ್ನೆ ಕೂತ್ಕೊಂಡ್ ಚಾಲ್ತಿಲಿ ಇರ್ತಾರೆ. ಕೆಲವ್ರು ಮೀಟಿಂಗ್ ಬರ್ದಲ್ಲೇ ಚಾಲ್ತಿಲಿ ಇರ್ತಾರೆ. ಅವ್ರು ಯಾವಾಗ್ಲೂ ಮೀಟಿಂಗೇ ಬರಲ್ಲಪ್ಪ. ನಾನ್ ನೋಡ್ತೀನಪ್ಪ, ಬರೀ ಮೀಟಿಂಗೇ ಬರಲ್ಲ. ಜೂಮಿಗೆ ಬರ್ತಾರೆ, ಅಲ್ಲಿಗೆ ಬರ್ತಾರೆ, ಇಲ್ಲಿಗೆ ಬರ್ತಾರೆ. ನಾನ್ ಫೀಲ್ಡ್ ಒಂದಿನೂ ನೋಡ್ಲಿಲ್ಲಪ್ಪ ಯಾವ್ದನ್ನ. ಗ್ರೂಪ್ ಅಲ್ಲಿ ಎಷ್ಟೋ ಜನ ನಾನು ಅಲ್ಲೋದೆ ಅಂತ 100 SP ಅಂತ ಹಾಕ್ತಾರೆ, ಕೆಲವ್ರು ಹಾಕದೇ ಇಲ್ಲ. ಅಲ್ಲೇ ಗೊತ್ತಾಗುತ್ತೆ ನಮ್ ವ್ಯಾಲ್ಯೂ, ನಾವ್ ಏನ್ ಕೆಲಸ ಮಾಡ್ತಾ ಇದೀವಿ ಅನ್ನೋದು ಅಲ್ಲೇ ಗೊತ್ತಾಗುತ್ತಾನೆ. ನಾವೆಲ್ಲಿದ್ದೀವಿ, ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿ. ಈಗ ನಾನ್ ಇಷ್ಟು ಸಕ್ಸಸ್ ಗಿದ್ಮೇಲೆ ನಾನು ನಿನ್ನೆ ನೈಟೇ ಊರ್ಗ್ ಹೋಗೋದಿತ್ತಲ್ಲ, ನಾನು ಅಜೆಂಡಾ ರೆಡಿ ಮಾಡ್ಕೊಂಡಿದೀನಿ. ಜೂನ್ 7ನೇ ತಾರೀಕಿಗೆ ಪ್ರೋಗ್ರಾಮ್ ಆಗ್ಬೇಕಂದ್ರೆ ಅಷ್ಟರೊಳಗೆ ಎಷ್ಟು ಪ್ರೋಗ್ರಾಮ್ಗಳು ನಾನು ಮಾಡ್ಬೇಕು, ಎಷ್ಟು ಹೋಮ್ ವಿಸಿಟ್ ಇದೆ. ಈಗ 7ನೇ ರ್ಯಾಂಕ್ ಆಗ್ತಕ್ಕಂತ ವ್ಯಕ್ತಿಗಳು ಯಾರಿದ್ದಾರೆ, 6ನೇ ರ್ಯಾಂಕ್ ಯಾರು ಆಗ್ಬೋದು, ಅವ್ರದ್ದೊಂದು ಇಮೇಜ್ ರೆಡಿ ಆಗ್ತಾ ಇದೆ. ಅಪ್ಕಮಿಂಗ್ ಕೋರ್ ಲೀಡರ್, ವಿಶಸ್ ಫ್ರಮ್ RK ಫ್ಯಾಮಿಲಿ. ಅವ್ರಿಗೆ ಎಷ್ಟು ದುಡ್ಡು ಬರುತ್ತೆ ಕೋರ್ ಲೀಡರ್ ಆದ್ರೆ, ಅದ್ರದ್ದು ಇಮೇಜ್ ಇರೋದು ಡೈಲಿ ಗುಡ್ ಮಾರ್ನಿಂಗ್ ತರ ಅವ್ರಿಗೆ ಹೋಗ್ತಾ ಇರುತ್ತೆ. ಎಬಿಲಿಟಿ ಇರ್ತಕ್ಕಂಥ ಪೊಟೆನ್ಶಿಯಲ್ ಇರೋ ಲೀಡರ್ ನ ಗುರುತಿಸ್ಬಿಟ್ಟು ಅವ್ರದ್ದೊಂದು ಗ್ರೂಪ್ ಮಾಡಿ ಅವ್ರಿಗೆ ಇಮೇಜಸ್ ಅನ್ನ ಡೈಲಿ ಕಳಿಸ್ತಾ ಇದೀವಿ. ನಮ್ ಟಾರ್ಗೆಟ್ ಇಷ್ಟೇ, ಎಸ್ ಸರ್ ನಾನು 6ನೇ ರ್ಯಾಂಕ್ ಮಾಡ್ತೀನಿ, ನನ್ ಕೆಲಸ ತಾಕತ್ತಿದೆ ಅನ್ನೋ ಇರೋ ಲೀಡರ್ ಇದ್ರೆ ನಿಮ್ ಸೀನಿಯರ್ ಥ್ರೂ ಮೆಸೇಜ್ ಕೊಡಿ, ನಿಮ್ ಫೋಟೋನ ಹಾಕ್ತಿವಿ. ಡೈಲಿ ಗುಡ್ ಮಾರ್ನಿಂಗ್ ತರ ಬರ್ತಾ ಇರುತ್ತೆ. ಡೈಲಿ ಅವ್ರ ತರ ರಿಪೋರ್ಟ್ ತಗೋತೀವಿ. ಕಾಟಾಚಾರಕ್ಕೆ ನಾನು ಮಾಡ್ತೀನಿ ಸಾರ್ ಅಂತ ಹೇಳ್ಬಿಟ್ಟು ನಮ್ಗೆ ಫೋಟೋ ಕಳಿಸ್ಬೇಡಿ. ಡೈಲಿ ಎನ್ಕ್ವೈರಿ ಇರುತ್ತೆ, ಡೈಲಿ ಎನ್ಕ್ವೈರಿ ಇರುತ್ತೆ. ನಿಮ್ಮನ್ ಜೂನ್ 7ನೇ ತಾರೀಕು ಒಳಗೆ ನಾನ್ ನಿಮ್ಮನ್ ಕೋರ್ ಲೀಡರ್ ಮಾಡ್ಬೇಕಂತ ಹೇಳಿದ್ರೆ 100 ID ಬರ್ಬೇಕಂದ್ರೆ ಎಲ್ಲಿದ್ದೀರಾ, ಏನ್ ಮಾಡ್ತಾ ಇದೀರಾ, ಎಷ್ಟ್ ಪ್ಲಾನ್ ಕೊಟ್ರಿ, ಯಾವ ಪ್ಲಾನ್ ಎಷ್ಟ್ ಸಕ್ಸಸ್ ಆಯ್ತು, ಈ ವಾರ ಏನ್ ಕ್ಲೋಸಿಂಗ್ ಬರುತ್ತೆ, ಅದನ್ನೆಲ್ಲ ನಾವು ಕೇಳ್ತೀವಿ. ಸುಮ್ನೆ ಕಾಟಾಚಾರಕ್ಕೆ ವಿಸ್ಟಾರ್ ಅಲ್ಲಿ ದುಡ್ಡು ಬರಲ್ಲ. ಹೆಂಗ್ ಬೇಕಂಗ್ ಕೂತ್ಕೊಂಡ್ ಕೆಲಸ ಮಾಡಿಲ್ಲ ಅಂದ್ರೆ ದುಡ್ಡು ಬರಲ್ಲ. ಸುಮ್ನೆ ನಾವೇನ್ ಮಾಡ್ತೀವಿ ಗೊತ್ತಾ, ಅಯ್ಯೋ ಸಾರ್ ಅಲ್ಲಿ ಹೋಗ್ತೀವಿ ಸರ್ ID ಬರಲ್ಲ, ಸರ್ ಇವ್ರು ಮಾತಾಡ್ಸಲ್ಲ. ನೀವೇನ್ ಕೆಲಸ ಮಾಡ್ತಾ ಇದೀರ ಅಂತ ID ಬರುತ್ತೆ. ಕೆಲಸ ಮಾಡಿದ್ರೆ ತಾನೇ ID ಬರೋದು. 4 ಜನಕ್ಕೆ ಹೋಗಿ ಮಾತಾಡಿದ್ರೆ ತಾನೇ ID ಬರೋದು. V-Star ಗೆ ಸೇರಿದ್ ಮುಖ್ಯ ಅಲ್ಲ, V-Star ಅಲ್ಲಿ ಏನ್ ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. V-Star ಗೆ ಸೇರ್ಬಿಟ್ಟು V-Star ಗೆ ಸೇರಿದೆ ನಾನು 2 ವರ್ಷ ಆಯ್ತು, V-Star ಗೆ ಸೇರಿದೆ 3 ವರ್ಷ. ಹೌದ್ರಪ್ಪ, V-Star ಗೆ ಸೇರಿದ್ಮೇಲೆ ಡೈಲಿ ಆಕ್ಷನ್ ಪ್ಲಾನ್ ಏನಿದೆ, ಮಂಡೇ ಎಷ್ಟ್ ಜನಕ್ಕೆ ಮೀಟ್ ಮಾಡಿದ್ರಿ, ಟ್ಯೂಸ್ಡೇ ಎಷ್ಟ್ ಜನಕ್ಕೆ ಮೀಟ್ ಮಾಡಿದ್ರಿ, ಬುಧವಾರ ಅವ್ರಿಗೆ ಹೋಗಿ ಕಮ್ಯುನಿಕೇಟ್ ಮಾಡಿ ಎಷ್ಟು SP ಕ್ಲೋಸಿಂಗ್ ತಂದ್ರಿ. ಇಲ್ಲ ಸರ್ ನಾನು ಫೋನಲ್ಲೇ ಮಾತಾಡಿದೆ, ಬಿಸ್ಲಲ್ಲ ಎಲ್ಲೂ ಹೋಗಕ್ಕಾಗಿಲ್ಲ, ನಮ್ಮನೆ ನಾಮಕರಣ ಇತ್ತು, ನಮ್ಮನೆ ಬಾಡೂಟ ಇತ್ತು, ನಮ್ಮ ಅಜ್ಜಿ ತಿಥಿ ಇತ್ತು, ನಾನು ಅಲ್ಲಿದ್ದೆ. ಜೀವನ್ ಪರ್ಯಂತ ಇರುತ್ತೆ ಕೆಲವ್ರಿಗೆ. ಎಷ್ಟೋ ಜನ ಅಜ್ಜಿನ ಸಾಯಿಸ್ತಾ ಇರ್ತಾರೆ. ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸಾಯಿಸ್ತಿದ್ದು. ಪ್ರಧಾನ ಮಂತ್ರಿ ಸತ್ತೋದ್ರೆ ನಮ್ಗೆ ರಜಾ ಸಿಗುತ್ತೆ, ದಿನಾ ಸಾಯ್ಲಿ ಅಂತಿತ್ತು. ನಮಗೆ ಗೊತ್ತು ಪ್ರಧಾನ ಮಂತ್ರಿ ಬೆಲೆ ಅಂದ್ರೇನೆ ಗೊತ್ತಿರ್ಲಿಲ್ಲ, ನಮ್ಗೆ ಮಿನಿಸ್ಟರ್ ಬೆಲೆ ಅಂದ್ರೆ ಗೊತ್ತಿರ್ಲಿಲ್ಲ. ಅಪ್ಪ ಮಿನಿಸ್ಟರ್ ಸತ್ತೋಗ್ಲಪ್ಪ ನಮ್ಗೆ ರಜಾ ಸಿಗ್ತತೆ ಅಂತ ನಾವ್ ಅಂತಿತ್ತು. ಹಂಗೆ ಇಲ್ಲಿ ಎಷ್ಟೋ ಜನ ರೀಸನ್, ಅಯ್ಯೋ ಸಾರ್ ಬೇಜಾರ್ ಮಾಡ್ಕೊಬಿಡಿ ಸರ್, ನಿಮ್ಗೆ ಹೇಳಕ್ ಆಗಲ್ಲ ಸರ್, ಹೇಳಕ್ ಆಗಲ್ಲ ಸರ್, ತುಂಬಾ ಪ್ರಾಬ್ಲಮ್ ಇದೆ.
ಜೀವನ ಪರ್ಯಂತ ಪ್ರಾಬ್ಲಮ್ ಅಲ್ಲೇ ಇರ್ತಾರೆ. ಅಶ್ವಿನಿ ದೇವ್ರು ಅಸ್ತು ಅಂದ್ಬಿಡ್ತಾನೆ ನಿಮ್ಗೆ. ಪ್ರಾಬ್ಲಮ್ 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 ಅಂತಿದ್ರೆ ಅಶ್ವಿನಿ ದೇವ್ರು ಅಸ್ತು ಅಂದ್ಬಿಡ್ತಾನೆ. ನೀನ್ ಪ್ರಾಬ್ಲಮ್ ಅಲ್ಲೇ ಸಾಯಿ, ನಿನ್ ಹತ್ಲಾಗಿ ನೀನ್ ಉದ್ಧಾರ ಆಗಲ್ಲ ಲೈಫ್ ಅಲ್ಲಿ ಅಂತೇಳಿ. ಪ್ರಾಬ್ಲಮ್ ಹೇಳೋದನ್ನ ಫಸ್ಟ್ ಬಿಡ್ರಿ, ಸಮಸ್ಯೆ ಹೇಳೋದನ್ನ ಬಿಡ್ರಿ, ಸಮಸ್ಯೆ ಬಗ್ಗೆನೇ ತೀರಾ ಯೋಚನೆ ಮಾಡಕ್ ಬಿಡ್ರಿ. ಆ ಸಮಸ್ಯೆಗೆ ಏನ್ ಮಾಡ್ಬೇಕನ್ನೋದನ್ನ ಯೋಚನೆ ಮಾಡಿ. ಮನೇಲಿ ಅನ್ನ ಸಾಂಬಾರ್ ಇಲ್ಲ, ವೈಫ್ ಇಲ್ಲ, ಮನೇಲಿ ವೈಫ್ ಇಲ್ಲ, ಅನ್ನ ಇಲ್ಲ, ಸಾಂಬಾರ್ ಇಲ್ಲ, ಏನ್ ಮಾಡೋದು ಅನ್ನೋದ್ಕಿಂತ ಅನ್ನ ಮಾಡದ ಅಥವಾ ಹೊರಗಡೆ ಹೋಗಿ ಹೋಟ್ಲಲ್ಲಿ ತಿನ್ನದ ಅಥವಾ ಸ್ವಿಗ್ಗಿಗೆ ಆರ್ಡರ್ ಮಾಡದ ಅದನ್ನ ಯೋಚನೆ ಮಾಡ್ಬೇಕು. ಅದು ಬಿಟ್ಬಿಟ್ಟು ಅನ್ನ ಮಾಡಿಟ್ಟಿಲ್ಲ, ನಮ್ಮಮ್ಮ ಎಲ್ಲ ಹೋಗ್ಬಿಟ್ಟಿರೆ, ನನ್ನ ಹೆಂಡತಿ ಅನ್ನ ಮಾಡಿಟ್ಟಿಲ್ಲ, ನಾನಿಲ್ಲ ಅನ್ನ ಮಾಡ್ಲಿ, ನಾನೆಲ್ಲ ಸಾಂಬಾರ್ ಮಾಡ್ಲಿ ಅಂತ ಅಳ್ಕೊಂಡು ಕೂರೋದಲ್ಲ. ಹೊಟ್ಟೆ ಹಸಿತಾ ಇದೆ ಅಂದ್ರೆ ಇಲ್ಲ ಸ್ವಿಗ್ಗಿಗೆ ಫೋನ್ ಮಾಡ್ಬೇಕು, ಇಲ್ಲ ಝೊಮ್ಯಾಟೋಗೆ ಫೋನ್ ಮಾಡ್ಬೇಕು, ಇಲ್ಲ ಅದನ್ನ ಮಾಡಕ್ ಬಂತು ಅಂದ್ರೆ ಹೋಗ್ಬೇಕು, ಅಕ್ಕಿ ತರಬೇಕು, ಕುಕ್ಕರ್ ಒಳಗೆ ಹಾಕ್ಬೇಕು, ವಿಶಿಲ್ ಕೂಗಿಸ್ಬೇಕು, ಮಜ್ಜಿಗೆನೋ ಮೊಸರನ್ನ ಮಾಡ್ಕೊಡಿ ತಿನ್ಬೇಕು. ನಂಗೆ ಹೊಟ್ಟೆ ಹಸಿತಾ ಇದೆ, ನಂಗೆ ಹೊಟ್ಟೆ ಹಸಿತಾ ಇದೆ ಅಲ್ಲ, ಪ್ರಾಬ್ಲಮ್ ಬಗ್ಗೆ ಮಾತಾಡೋದಲ್ಲ, ಪ್ರಾಬ್ಲಮ್ ಬಗ್ಗೆ ಸಾಲ್ವೇಷನ್ ಅನ್ನ ಹುಡುಕಿ. ಬರೀ ಪ್ರಾಬ್ಲಮ್ ಬಗ್ಗೆ ಮಾತಾಡೋದಲ್ಲ. ಪ್ರಾಬ್ಲಮ್ ಯಾರಿಗಿಲ್ಲ ರೀ, MD ಗೂ ಪ್ರಾಬ್ಲಮ್ ಇದೆ, ನನಗೂ ಪ್ರಾಬ್ಲಮ್ ಇದೆ, ಎಲ್ಲಾ ಲೀಡರ್ಸ್ಗೂ ಪ್ರಾಬ್ಲಮ್ ಇದೆ, ಸಮಸ್ಯೆ ಎಲ್ಲಾರ್ಗೂ ಇದೆ. ಜಗತ್ತಲ್ಲಿ ಯಾರ್ಯಾರು ಹುಟ್ಟಿದಾರೆ ಅವ್ರಿಗೆಲ್ಲರಿಗೂ ಸಮಸ್ಯೆನೆ, ಯಾರು ಸುಪುರುಷಲ್ಲ. ಮುಖೇಶ್ ಅಂಬಾನಿಗೂ ಸಮಸ್ಯೆ ಇದೆ, ಅದಾನಿಗೂ ಸಮಸ್ಯೆ ಇದೆ, ಟಾಟಾ ಕಂಪ್ನಿಗೂ ಸಮಸ್ಯೆ ಇದೆ, ಸಿದ್ದರಾಮಯ್ಯ ಅವ್ರಿಗೂ ಸಮಸ್ಯೆ ಇದೆ, ಮೋದಿಜಿಗೂ ಸಮಸ್ಯೆ ಇದೆ. ಅವರೆಲ್ಲ ಹೇಳ್ಕೊಳಲ್ಲ ನನಗೆ ಸಮಸ್ಯೆ ಇದೆ ಅಂತ ಹೇಳಿ. ಸಮಸ್ಯೆನ ಬದಿಗಿಟ್ಟಿ ಸಮಸ್ಯೆನ ಎದುರಿಸ್ಕೊಂಡು ನಾವ್ ಹೇಗ್ ಮಾಡ್ಬೇಕು ಅಂತ ಕೆಲಸ ಮಾಡ್ತಾರೆ. ನಾವಿಲ್ಲಿ ಸಮಸ್ಯೆನ ಇಟ್ಕೊಂಡು ಸಮಸ್ಯೆ 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 ಸಮಸ್ಯೆ, ನಿನ್ ಸಮಸ್ಯೆಲೆ ಸಾಯಿ ಅಂತ ಭಗವಂತ ಹತ್ತಸ್ತು ಅಂದ್ಬಿಡ್ತಾನೆ. ನಾನ್ ಭಗವಂತನ ಡೈಲಿ ಕೇಳೋದೇನ್ ಗೊತ್ತಾ, ಆ ಸಮಸ್ಯೆಗೆ ಪರಿಹಾರ ಕೊಡ್ದೇವ್ರೆ, ಆ ಸಮಸ್ಯೆಗೆ ಪರಿಹಾರ ಕೊಡು. ನಾನು ನೋಡಿ ಇನ್ನೊಂದು ಪಾಠ ಹೇಳ್ತೀನಿ, ನಾನು ನಮ್ಮ ಆರ್ಕೆಲಿ ಇಬ್ರು ಲೆಜೆಂಡ್ಸ್ಗೆ ಮೆಚ್ತೆ, ರಿಯಲಿ ಹ್ಯಾಟ್ಸ್ ಆಫ್. ಒಂದು ಪ್ರಿಯಾ ಮೇಡಮ್ ಅವ್ರಿಗೆ ಚಾನ್ಸೇ ಇಲ್ಲ ಬರಕ್ಕೆ, ಚಾನ್ಸೇ ಇಲ್ಲ ಬರ್ಲಿಕ್ಕೆ. ಅವ್ರ ವಾತಾವರಣ ಆಗಿತ್ತು ಫ್ಯಾಮಿಲಿಲಿ, ಅವ್ರ ಅತ್ತೆ ಪ್ರಾಬ್ಲಮ್ಮು, ಅವ್ರು 1 2 ಎಲ್ಲ ಬೆಡ್ ರೆಸ್ಟ್ ಅಲ್ಲಿ ಇದಾರೆ. ಅವ್ರು ಬೇರೆ ಹೆಣ್ಮಕ್ಳಾಗಿದ್ರೆ ಇಲ್ಲಿ ರೀಸನ್ ಕೊಟ್ಬಿಡೋರು. ನನ್ ಟೀಮ್ ಅವ್ರು 15-20 ಜನ ಬರ್ತಾ ಇದಾರೆ ಸರ್, ನಾನು ಒಬ್ಬ ನಾಯಕನಾಗಿ ನಾನು ಇರ್ಬೇಕು ಸರ್ ಅಂತ ಬಂದ್ರು. ನೇತ್ರ ಕೈ ಫುಲ್ ಬ್ಯಾಂಡೇಜ್ ಆಗಿದೆ, ಲಗೇಜ್ ಬ್ಯಾಗ್ ಎತ್ಕೊಂಡು ಓಡಾಡಕ್ ಆಗಲ್ಲ ನೇತ್ರ. ಇನ್ನ ನಾನು ಕೇಶವಮೂರ್ತಿಗೆ ಸಲ್ಯೂಟ್ ಹೊಡ್ತೀನಿ. ಅವ್ರ ಹೆಂಡತಿ ಫೋಟೋ ನೋಡ್ಬಿಡ್ರೆ ನೀವು ಎದುರು ಬಿಡ್ತೀರಾ. ನನ್ನ ಹತ್ರ ಫೋಟೋ ಇದೆ, ಹುಷಾರಿಲ್ಲ, ಇದೇ ಬೆಂಗಳೂರು ಕೆಂಗೇರಿಲಿ ಅಡ್ಮಿಟ್ ಮಾಡ್ಯಾರ, ಉಳ್ಳಾಳ ಹತ್ರ. ಫುಲ್ ಹುಷಾರಿಲ್ಲ, ಒಬ್ರು ನೋಡ್ಕೋಬೇಕು. ಹಾಸನಿಂದ ವೈಫಿಗೆ ಅಡ್ಮಿಟ್ ಮಾಡಿದಾರೆ. ಇಲ್ಲಿ ಯಾರು ನೋಡ್ಕೊಳ್ಳೋರಿಲ್ಲ. ಟೀಮ್ ಬಂದಿದೆ ಸರ್, ನಾನು ಬರ್ಬೇಕು ಸರ್ ಅಂತೇಳಿ ಕೇಶವಮೂರ್ತಿ ಬಂದಾರೆ. ಅದನ್ನು ಇವತ್ತು ಮುಗಿಸಿ ತುಮಕೂರ್ಗೆ ಹೋಗಿ ಕೆಲಸ ಮಾಡಿದ್ದಾರೆ. ತುಮಕೂರ್ಗೆ ಹೋಗಿ ಕೆಲಸ ಮಾಡಿದ್ದಾರೆ. ಸಮಸ್ಯೆ ಯಾರಿಗಿಲ್ಲ ರೀ, ಯಾರಿಗಿಲ್ಲ ಸಮಸ್ಯೆ. ಹೇಳ್ಕೊಳಕ್ ಹೋದ್ರೆ ಎಲ್ಲರಿಗೂ ಸಮಸ್ಯೆ ಇದೆ ರೀ. ಸಮಸ್ಯೆನ ಬದಿಗಿಟ್ಟು ಕೆಲಸ ಮಾಡ್ಬೇಕು, ಬರೀ ರೀಸನ್ ಹೇಳೋದಲ್ಲ. ದುಡ್ಡಿನ ವಿಚಾರ ಮುಖ್ಯ ಬರಲ್ಲ, ಇರ್ಲಿ ತಂಡದ ವಿಚಾರ ಬರುತ್ತೆ. ತಂಡ ಇದೆ ಅಂದ್ರೆ ತಂಡದ ಜೊತೆ ಇರಬೇಕು, ತಂಡಕ್ಕೆ ಬೆಲೆ ಕೊಡ್ಬೇಕು. ನಿಮ್ಮನ್ನ ನಂಬಿ ಬಂದಿದ್ದಾರೆ ಅವರು, ನೀವಿಲ್ಲ ಅನ್ನೋ ವಾತಾವರಣಗಳು ಕ್ರಿಯೇಟ್ ಆಗ್ಬಾರ್ದು. ಆಸ್ ಎ ರೂಬಿ ಡೈಮಂಡ್ ಕಂಪ್ನಿ ಫಸ್ಟ್ ಐಡಿ ಬೆಳಿಗ್ಗೆನೆ ಹೋಗಿ ಪ್ರತಿಯೊಬ್ಬರದ್ದು ರೂಮ್ ಅನ್ನ ತಗೊಂಡ್ ಇಟ್ಕೊಂಡಿದ್ದೆ ನಾನು. ಕೀ ಒಂಚೂರು ಲೇಟ್ ಆಗಿದ್ರೆ ಕೀ 90 ಜನ ಔಟ್ಸೈಡ್ ರೆಸಾರ್ಟ್ ಇಂದ 5 ಕಿಲೋಮೀಟರ್ ದೂರ ಅಪ್ ಅಂಡ್ ಡೌನ್ ಮಾಡ್ಬೇಕಿತ್ತು. ರೆಸ್ಟ್ ರೂಮ್ಗೆ ಹೋಗಂಗಿಲ್ಲ, ಒಂದ್ಸರಿ ಬಂದ್ರೆ ಮತ್ತೆ 6 ಕಿಲೋಮೀಟರ್ ದೂರ ಹೋಗ್ಬೇಕು ಅವರು ಆಕ್ಚುಲಿ. ಆದ್ರೆ ಆಸ್ ಎ ರೂಬಿ ಡೈಮಂಡ್ ಕೂತ್ಕೊಂಡು ಬೆಳಿಗ್ಗೆ ಹೋಗಿ ರೂಮ್ ಕೀ ತಗೊಂಡು ಎಲ್ಲರಿಗೂ ರೂಮಿಗೆ ಕರ್ಸಿ ಪಟ 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 ಕೀ ಡಿಸ್ಟ್ರಿಬ್ಯೂಟ್ ಮಾಡಿದೀನಿ. ಯಾಕೆ ಗೊತ್ತಾ, ನನ್ ಟೀಮ್ ಅವ್ರು ಖುಷಿಯಾಗಿರ್ಬೇಕು. ಟ್ರೈನಿಂಗ್ ಕೇಳ್ಬೇಕಾದ್ರೆ ಅವ್ರು ಅಪ್ಸೆಟ್ ಆಗ್ಬಾರ್ದು. ನಮಗ್ ರೂಮ್ ಸಿಕ್ಕಿಲ್ಲ, ದೂರದಿಂದ ಜರ್ನಿ ಮಾಡಿದೀವಿ, ಹೊಟ್ಟೆ ಗುಡುಗುಡು ಅಂತ ಇದೆ, ರೆಸ್ಟ್ ಇಲ್ಲ, ನಮ್ಗೆ ಏನು ಹೇಳ್ಬಾರ್ದು ರೀಸನ್. ನಮ್ ಟೀಮ್ ಅವ್ರು ಖುಷಿಯಾಗಿ ಬರ್ಬೇಕು, ಕೀ ತಗೋಬೇಕು, ರೆಸ್ಟ್ ಅಲ್ಲಿ ಇರ್ಬೇಕು, ಸೂಟು ಬೂಟು ಹಾಕೊಂಡು ಫ್ರೆಶ್ ಅಪ್ ಆಗಿ ಹೋಗಿ ಹಾಲಲ್ಲಿ ಕೂರ್ಬೇಕು. ಆ ಇಂಟೆನ್ಷನ್ ಸ್ವಲ್ಪ ಎಫರ್ಟ್ ಹಾಕಣ. ಏನಾಗುತ್ತೆ, ಏನ್ ಕಳೆದೋಗ್ಬಿಡುತ್ತೆ ಎಫರ್ಟ್ ಹಾಕೋದ್ರಲ್ಲಿ. 1 ಅವರ್ ಜಲ್ದಿ ಎದಳಣ, ಏನ್ ಕಳೆದೋಗ್ಬಿಡುತ್ತೆ ಅದ್ರಲ್ಲಿ. ಆಲಸ್ಯತನ ಬಿಡಿ, ದುಡ್ಡು ಹೋಗುತ್ತೆ. ಹೇಳಿದ್ದೆ ಹೇಳ್ತಾರೆ, ಕೇಳಿದ್ದೆ ಕೇಳ್ಬೇಕು. ಕೆಲವ್ರು ಬರೋರ್ಗು ಹಾಳು ಮಾಡಿದ್ದಾರೆ, ಅವ್ರಿಗೆ ಗೊತ್ತಾಗೋಗ್ಬಿಟ್ಟಿದೆ ನಾನು ಮಿಸ್ ಮಾಡ್ಕೊಂಡೆ ಅಂತ. ಕೆಲವ್ರು ಹೇಳಿದ್ರು, ಸರ್ ನಮಗೆ ನೆಗೆಟಿವ್ ಕೊಟ್ಬಿಟ್ರು ಸರ್, ಏನ್ ಹೇಳಿದ್ದೆ ಹೇಳ್ತಾರೆ, ಯಾಕೆ ಹೋಗ್ತೀರಾ ಅಂತ ಹೇಳಿ. ನನಗ್ ಬರ್ತವೆ ಮೆಸೇಜ್ಗಳು. ಕೆಲವರಿಗೆ ಸ್ಟಾಪ್ ಮಾಡಿದ್ದಾರೆ ಹೋಗೋದ್ ಬೇಡ ಅಂತ, ಅದು ನನಗೆ ಮೆಸೇಜ್ ಬಂತು. ಏನ್ ಸಿಕ್ತು? ಆರ್ಕೆ ಅನ್ನೋದು ತನ್ನ ಸ್ವಸಾಮರ್ಥ್ಯದ ಮೇಲೆ ನಿಂತಿರ್ತಕ್ಕಂಥ ಟೀಮ್. ಯಾರ್ದು ಹೇಳಿ ಕೇಳಿದ್ರಲ್ಲಿ ನಿಂತಿಲ್ಲ ಸ್ನೇಹಿತರೆ. ಆರ್ಕೆನ ಯಾರು ಶೇಕ್ ಮಾಡ್ಲಿಕ್ಕಾಗಲ್ಲ. ಯಾರು ಶೇಕ್ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಆರ್ಕೆ ಅಂತಕ್ಕಂಥದ್ದು ಇದೆಯಲ್ಲ, ಬುಡ ಬೇರಿಂದ ಈ ಬೆವರಿನ ಹನಿ ಇದೆಯಲ್ಲ, ಅದು ನಾಟಕದ ಬೆವರಿನ ಹನಿ ಅಲ್ಲ. ಇದು ನಾವು ಕಟ್ಟಿರ್ತಕ್ಕಂಥದ್ದು ಶ್ರಮದಿದ್ದು ಒಂದು ದೊಡ್ಡ ಬಂಡೆಕಲ್. ಅಷ್ಟು ಈಸಿ ಅಲ್ಲ ಇದನ್ನ ಬ್ರೇಕಪ್ ಮಾಡೋದಿರ್ಬೋದು, ನೆಗೆಟಿವ್ ಕೊಡೋದಿರ್ಬೋದು. ಎಷ್ಟೋ ನೆಗೆಟಿವ್ ಕೊಟ್ಟಿದ್ದಾರೆ. ನಾವು ಹೋಗಲ್ಲ, ನೀನು ಹೋಗ್ಬೇಡ, ಬೇಡ, ಯಾಕೆ ಹೋಗೋದು?
ಏನ್ ಸಿಕ್ತು? ಏನ್ ಸಿಕ್ತು? ಏನು ಸಿಗ್ಲಿಲ್ಲ. ಅವ್ರ ವ್ಯಾಲ್ಯೂ ಅವರೇ ಕಮ್ಮಿ ಮಾಡ್ಕೊಂಡ್ರು. ಅವ್ರ ವ್ಯಾಲ್ಯೂ ಅಪ್ಲೈ ಮುಂದೆ ಅವರೇ ಕಮ್ಮಿ ಮಾಡ್ಕೊಂಡ್ರು. ನಾಟಕ ಮಾಡಿ ಡ್ರಾಮಾ ಮಾಡಿದ್ರು, ಅವ್ರ ವ್ಯಾಲ್ಯೂ ಅವ್ರಿಗೆ ಕಮ್ಮಿ ಆಯ್ತು. ನಾನು ಯಾವತ್ತು ಇವತ್ತವರೆಗೂ MD ಅವ್ರಿಗೆ ಸಂತೋಷ್ ಎಲ್ಲಿದ್ರೆ, ಎಸ್ ಸರ್, ಎಲ್ಲಿಗೆ ಬರ್ಬೇಕು ಸರ್, ಓಕೆ ಸರ್, ಡನ್ ಸರ್, ಆಯ್ತು ಸರ್, ಒಂದು ಪ್ರೋಗ್ರಾಮ್ ಮಿಸ್ ಮಾಡಲ್ಲ. MD ಸರ್ ಹೇಳಿದ್ ಒಂದ್ ಮಾತು ನಾನು ಮೈನಸ್ ಮಾಡಲ್ಲ. ಯಾಕೆ ಅಂದ್ರೆ MD ಸರ್ ಮುಂದೆ ನಾನು ಯಾವತ್ತೂ ಡಿಕ್ರೀಸ್ ಆಗ್ಬಾರ್ದು. ನಾಳೆ ಅವ್ರು ಏನೋ ಒಂದು ವಿಷಯ ಕೊಡ್ಬೇಕಾದ್ರೆ, ಈ ವ್ಯಕ್ತಿ ಮೊನ್ನೆ ಬಂದಿರ್ಲಿಲ್ಲ, ಬರೀ ನಾಟಕ ಮಾಡ್ತಾನೆ, ಇವ್ನಿಗೆ ಯಾಕೆ ಸಪೋರ್ಟ್ ಮಾಡ್ಬೇಕು ಅನ್ನೋ ಮನಸ್ಥಿತಿ ಅವ್ರಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ನಾನು ಒಂದು ದಿನಾನು MDಗೆ ನಾನು ನೆಗೆಟಿವ್ ಮಾತಾಡಲ್ಲ. ನಾನು ನಮ್ಮ ಮನೆ ಸಮಸ್ಯೆ ಇದೆ, ನಂಗೆ ಬರಕ್ ಆಗಲ್ಲ ಸರ್, ನನ್ನ ಅಲ್ಲಿಲ್ಲ ಸರ್, ನನ್ನ ಹತ್ರ ಹಿಂಗಿಲ್ಲ ಸರ್, ನಂಗಿಲ್ಲ ಅಂತ. ಯಾವತ್ತೂ ನಿಮ್ಮನ್ನ ಬೆಳೆಸೋ ವ್ಯಕ್ತಿ ಮುಂದೆ ಸಮಸ್ಯೆ ಹೇಳ್ಬಿಟ್ಟು ದೂರ ಆಗಕ್ ಹೋಗ್ಬೇಡಿ. ಅವರ ದೃಷ್ಟಿಲಿ ನೀವು ವೀಕ್ ಆಗ್ಬಿಡ್ತೀರಾ. ಅವರ ದೃಷ್ಟಿಲಿ ವೀಕ್ ಆಗ್ಬಿಡ್ತೀರಾ. ಸಂತೋಷ್ ಅನ್ನೋ ವ್ಯಕ್ತಿಗೆ ನಿಮ್ಮನ್ನ ಮಾತ್ರ ಅಲ್ಲ, ಸಂತೋಷಿಗೆ ತುಂಬಾ ಟೀಮು ಇದೆ ಬೆಳೆಸಕ್ಕೆ. ಇವ್ರಿಲ್ಲ ಅಂದ್ರೆ ಇನ್ನೊಬ್ರು, ಅವ್ರಿಲ್ಲ ಅಂದ್ರೆ ಇನ್ನೊಬ್ರು, ಇವ್ರಿಲ್ಲ ಅಂದ್ರೆ ಇನ್ನೊಬ್ರು. ಆದ್ರೆ ನಾವು ಒಂದು ಯೂನಿಟಿ ಮಾಡಿದೀವಿ, ಇಷ್ಟು ಜನ ಬೆಳೆಸ್ಲೇಬೇಕಂತ ಹೇಳಿ. ಡೈಲಿ ಆಕ್ಷನ್ ಪ್ಲಾನ್, ನಾನ್ ನೋಡಿ ಆಕ್ಷನ್ ಪ್ಲಾನ್ ಅಲ್ಲಿ ಇದೀನಿ. ನಾನು ನಿನ್ನೆ ಮೀಟಿಂಗ್ ಮುಗೀತು ಅಂತ ರೆಸ್ಟ್ ಅಲ್ಲಿ ಇದೀನ, ಆಕ್ಷನ್ ಪ್ಲಾನ್ ಅಲ್ಲಿ ಇದೀನಿ. ಹೋಗ್ಲಿ, ಇವತ್ತು ಒಂದ್ ಮೀಟಿಂಗ್ ಕೊಟ್ಟು ಬಂದೆ, ಬೆಳಗ್ಗೆ ಒಂದ್ ಸಿಟ್ಟಿಂಗ್ ಆಯ್ತು, ಈಗ ಮಧ್ಯಾಹ್ನ ಒಂದ್ ಸಿಟ್ಟಿಂಗ್ ಆಯ್ತು. ಅದಾಗ್ ಬಂದ್ಮೇಲೆ ಅವ್ರು ಸಂಜೆ ನಾನು ಫ್ರೀ ಇದೀನ. ಗಾರ್ಡನ್ ಇದ್ರೆ 4-5 ದಿನದಿಂದ ಚಿಕ್ಕಮಂಗ್ಳೂರಲ್ಲಿ ರೆಸ್ಟ್ ಇಲ್ಲ. PPT ರೆಡಿ ಮಾಡ್ಕೊಂಡು, ಕಂಪ್ನಿ PPT ರೆಡಿ ಮಾಡ್ಕೊಂಡು, ಕಾರ್ ತುಂಬಾ ಬಾವುಟಗಳು, ಕಾರ್ ತುಂಬಾ ಕಂಪ್ನಿ ಪ್ರೋಗ್ರಾಮಿನ ಲಗೇಜು, ವಿಡಿಯೋ ಶೂಟಿಂಗ್, ಕ್ಯಾಮ್ರಾಗಳು. ಕಾರಲ್ಲಿ ಕೂರಕ್ ಜಾಗ ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಕಾರಲ್ಲಿ ಕೂರಕ್ ಜಾಗನೇ ಇಲ್ಲ. ಕಾರ್ ತುಂಬಾ ಹಿಂದಿನ ಸೀಟು ಫುಲ್ಲು ಬಾವುಟಗಳೇ ಇದಾವೆ. ಇಲ್ಲಪ್ಪ, ನಾನ್ ರೂಬಿ ಡೈಮಂಡ್, ನಾನ್ ಬಾವುಟ ತಗೊಂಡೋಗಲ್ಲ. ಬೇಕಿದ್ದವ್ರು ವಿಡಿಯೋ ತೆಗಿಯೋರು ತಗೊಬರ್ತಾರೆ. ಪಾಪ ಹುಡುಗರು, ಸರ್ ನಾವು ಬಸ್ಸಲ್ಲಿ ಬರ್ತಾ ಇದೀವಿ, ಪ್ಲೀಸ್ ತಗೊಂಬನ್ನಿ ಸರ್. ಹಾಕಪ್ಪ ಕಾರಲ್ಲಿ ಅಂತ. ಕ್ಯಾಮ್ರಾ ಪ್ಲಸ್ ಇದು ಬಾವುಟಗಳು, ಪೇಟ, ಶಾಲು ಎಲ್ಲ ರಾಶಿ ಕಾರ ಬಿದ್ದಿದೆ. ಡಿಕ್ಕಿಲಿ ಲಗೇಜ್ ತುಂಬಕ್ಕೆ ಒಂದು ನರ್ಪಿಳೆ ಜಾಗ ಇಲ್ಲ. ಯಾರನ್ನ ಹಾಕಕ್ಕೆ, ಹಿಂದಿನ ಸೀಟಲ್ಲಿ ಹಾಕೋಣಕ್ಕೆ ಹಿಂದಿನ ಸೀಟಲ್ಲೂ ಜಾಗ ಇಲ್ಲ, ಅಷ್ಟು ತುಂಬಿದೆ. ನಾನ್ ರೂಬಿ ಡೈಮಂಡ್, ನಾನ್ ಸ್ಟ್ರೈಟ್ ಫಾರ್ವರ್ಡ್ ಬರ್ತೀನಪ್ಪ, ಬ್ಲೇಸರ್ ಹಾಕೊಂಡು ಎಂಟ್ರಿ ಕೊಡ್ತೀನಿ. ನನ್ನ ಲೈಫಲ್ಲಿ ಅಹಂಕಾರನೂ ಬರಲ್ಲ. ಸಂತೋಷ್ ಇವತ್ತು ಇಷ್ಟು ಕೋಟಿಗಿದ್ರು ಅಷ್ಟೇ, ನಾಳೆ 1000 ಕೋಟಿಗೆ ಹೋದ್ರು ಅಷ್ಟೇ. ಸಂತೋಷ್ ಈಗ ಹೆಂಗಿದ್ದಾರೆ ಮುಂದೆನೂ ಹಂಗೆ. ನಾನು ಯಾವತ್ತು ನನ್ನಲ್ಲಿ ಅಹಂಕಾರ ಅನ್ನೋದು ಬರಲ್ಲ. ನಾನು ಕಲ್ತಿದ್ದೀನಿ ಅನ್ನೋದು ಬರೋದೇ ಇಲ್ಲ. ನಾನು ಮೈ ಮಾತಾಡ್ತಾ ಇದಾರೆ ನಾನು ಇರಬಾರ್ದು, ಇವ್ರು ಮಾತಾಡ್ತಾರೆ ನಾನು ಇರಬಾರ್ದು. ಬಂದ್ ಕೂತ್ಕೊಂಡಿದ್ದೀನಿ. ನಾನ್ ಡೌನ್ಲೈನ್ಸ್ ಮಾತಾಡ್ಬೇಕಾದ್ರೆ ನಾನು ಕಲೀಲಿಕ್ಕೆ ರೆಡಿ ಇದ್ದೀನಿ. ಅವ್ರು ಏನ್ ಮಾತಾಡ್ತಾರೆ, ಅವ್ರು ಇದ್ ಮಾತಾಡಲ್ಲ, ನಾಳೆ ನನ್ಗೆ ಅದೇ ಟಾಪಿಕ್ ಸಿಗ್ಬೋದು. ನಾನ್ ಹೆಂಗ್ ಮಾತಾಡ್ಬೇಕು, ಅವ್ರು ಯಾವ ಟೈಪಲ್ಲಿ ಮಾತಾಡಿದ್ದಾರೆ, ಈ ಕಲೀಲಿಕ್ಕೆ ಆಸ್ಪದ ಕೊಟ್ಟಿದ್ಕೇನೆ ಸ್ನೇಹಿತರೆ ನಾವು ಹಿಂಗೆ ಗೆಲ್ಲಕ್ಕಾಗಿರೋದು. ಸುಮ್ನೆ ರೀಸನ್ ಹೇಳ್ಕೊಂಡ್ರಲ್ಲ, ಪ್ರಿಯಾರಿಟಿ ನೀವು ಕೊಡಲ್ಲ. ನಾನ್ ಸಣ್ಣ ಸಣ್ಣ ಕೆಲ್ಸಕ್ಕೂ ಪ್ರಿಯಾರಿಟಿ ಕೊಡ್ತೀನಿ, ಸಣ್ಣ ಸಣ್ಣ ಪ್ರಿಯಾರಿಟಿ. ಯಾರು ವಾಟ್ಸಪ್ ನನ್ನ RK ಗ್ರೂಪ್ ಅಲ್ಲಿ ಥಮ್ಸ್ ಅಪ್ ಕೊಡ್ತಾ ಇದಾರೆ, ಪ್ರಿಯಾರಿಟಿ ಕೊಡ್ತಾ ಇದೀನಿ. ಯಾರು ಅಂತ ಬರ್ಕೋತೀನಿ ನಾನು ಡೈರಿಲಿ. ಯಾರು ಥಮ್ಸ್ ಅಪ್ ಕೊಡ್ತಾರೆ, ಸಂಬಂಧ ಇಲ್ಲ, 100 SP ಬಂದಿದೆಯಲ್ಲ, ಅವ್ರಿಗೆ ಕಂಗ್ರಾಚುಲೇಷನ್ ಹೇಳಿದ್ರಲ್ಲ, ಅಂದ್ರೆ ಇನ್ನೊಬ್ರ ಬಗ್ಗೆ ಅವ್ರಿಗೆ ಒಲವಿದೆಯಲ್ಲ, ಯಾರು ಇರ್ಬೋದು ಅಂತ ಹೇಳಿ ಅವ್ರ ನಂಬರ್ ಸೇವ್ ಮಾಡ್ತೀನಿ ನಾನು. ಅವ್ರ ಸ್ಟೇಟಸ್ ನೋಡ್ತೀನಿ. ಅವ್ರ ಬಿಡ್ಲಿ ಆಸ್ ಎ ರೂಬಿ ಡೈಮಂಡ್ ಆಗಿ ನಮ್ ಟೀಮ್ ಲೀಡರ್ ಮೇಂಟೈನ್ ಮಾಡ್ತಾ ಇರ್ತಾರೆ. ಆದ್ರೂ ನಾನು ಇರ್ತೀನಿ ಅದ್ರೊಳಗೆ. ಯಾರು ಏನ್ ಮಾತಾಡ್ತಾರೆ, ಮಾತಾಡೋದ್ ಏನಾರು ತಪ್ಪಿತ್ತು ಅಂದ್ರೆ ಡೈರಿ ತಗೊಂಡ್ ಬರ್ಕೊಂಡ್ ಕೂತಿರ್ತೀನಿ. ನಿಂಗೇನು ಹುಚ್ಚಪ್ಪ, ಅಯ್ಯೋ ಮಾಡ್ತಾ ಬಿಡಪ್ಪ, ಇಷ್ಟೊಂದು ಟೆನ್ಷನ್ ತಗೋಬೇಕಾ? ಪ್ರತಿಯೊಂದಕ್ಕೂ ಪ್ರಿಯಾರಿಟಿ ಕೊಟ್ಟಿರೋದಕ್ಕೆ ಸ್ನೇಹಿತರೆ ಈ ಬ್ರ್ಯಾಂಡ್ ವ್ಯಾಲ್ಯೂ ಇರೋದು. ಸುಮ್ನೆ ಸಣ್ಣ ಸಣ್ಣ ವೀಕ್ನೆಸ್ ಬಿಡೋದ್ರಲ್ಲಿ ಪ್ರಿಯಾರಿಟಿ ಇರಲ್ಲ. ಸ್ವಲ್ಪ ಪ್ರಿಯಾರಿಟಿ ಕೊಡಿ. ನಿಮ್ ಕೆಳಗ್ ಬಂದವ್ರನ್ನ ಬೆಳೆಸಕ್ಕೆ ಪ್ರಿಯಾರಿಟಿ ಕೊಡಿ, ಝೂಮ್ ಮೀಟಿಂಗ್ ಬರೋದಕ್ಕೆ ಪ್ರಿಯಾರಿಟಿ ಕೊಡಿ. ಇವೆಲ್ಲ ಆಕ್ಷನ್ ಪ್ಲಾನ್. ಈಗ ಬಂದಿಲ್ವಾ ನನ್ನ ಆಕ್ಷನ್ ಪ್ಲಾನ್? ಈಗ ನೋಡಿ, ನಿಮ್ದು ಮುಗಿದ ತಕ್ಷಣ 10 ಗಂಟೆಗೆ ನನ್ನ ನಾರ್ತ್ ಇಂದ ಝೂಮ್ ಮೀಟಿಂಗ್ ಇದೆ. ಅದು 10 ಗಂಟೆಗೆ ಸ್ಟಾರ್ಟ್ ಆದ್ರೆ 11:15 ಆಗುತ್ತೆ. ಅವ್ರದ್ದು ಹಿಂದಿಲ್ ಕುಯ್ಕೊಂಡು ಮಾತಾಡ್ಬೇಕು. ಕೇಸೆ ಬಾಯ್, ಕೇಸಾ ಚಲ್ ರಾ ಹೈ, ಐಸಾ ಚಲ್ ರಾ. ಆಲ್ರೆಡಿ ಕಾರ್ ಡ್ರೈವ್ ಮಾಡ್ಕೋಬೇಕಾದ್ರೆ 7-8 ಕಾಲ್ಸ್ ಆಗಿದೆ. ಸರ್ ಆಫರ್ ಏನಾರು ಹೇಳಿ, ನಮಗ್ ಟೈಮಿಂಗ್ಸೇ ಇಲ್ಲ. ಈಗ 10 ಗಂಟೆಗೆ ಸ್ಟಾರ್ಟ್ ಆದ್ರೆ 11:15. ನಾನ್ ಮತ್ತೆ ಮಲಗ್ಬೇಕಾದ್ರೆ ಶಿವ ಅಂತೇಳಿ ಹಂಗೆ ಮಲಗಿರ್ಬೇಕು. ಎಷ್ಟೋ ಕಾಲ್ಸ್ ಬಂದಿರುತ್ತೆ, ನಾವ್ ಹಂಗೆ ಮಲಗ್ಬಿಟ್ಟಿರ್ತೀವಿ, ನಮ್ಗೆ ಗೊತ್ತಿರೋದಿಲ್ಲ ನಮ್ಗೆ. ಕಂಟಿನ್ಯೂ ಆಕ್ಷನ್ ಪ್ಲಾನ್ ಅಲ್ಲಿ ಇದೀನಿ, ಕಂಟಿನ್ಯೂ ಆಕ್ಷನ್ ಪ್ಲಾನ್ ಅಲ್ಲಿ ಇದೀನಿ. ಬೇಕು ನಂಗೆ ಡೆವಲಪ್ಮೆಂಟ್ಸ್ ಬೇಕು, ನಂಗೆ ಹಸ್ವಿದೆ, ನಾನ್ ಬೆಳಿಬೇಕು, ನಾನ್ ಗೆಲ್ಬೇಕು, ನನ್ ಟೀಮ್ ನಂಬರ್ 1 ಮಾಡ್ಬೇಕು, ನಮ್ ಟೀಮ್ ನಮ್ ಬಂದವ್ರನ್ನ ಟಾಪ್ ಪೊಸಿಷನ್ ತಗೊಂಡ್ ಹೋಗ್ಬೇಕು, ಕಂಪ್ನಿನ ಹೈಯೆಸ್ಟ್ ಅಚೀವರ್ ಯಾರಿದ್ದಾರೆ ಅಂದ್ರೆ ಅದು RK ಇರ್ಬೇಕು ಅನ್ನೋದು ಆ ಮಿಡಿತಾ ಇದೆಯಲ್ಲ, ದೇವ್ರು ಸಕ್ಸಸ್ ಕೊಡ್ತಾನೆ. ಸುಸ್ತು ಅನ್ಸಲ್ಲ. ಕೆಲವ್ರಿಗೆ 100 SP ತಂದ್ರೆ ಸುಸ್ತು. ಒಂದಿನ ಕೆಲಸ ಮಾಡಿದ್ರೆ 8 ದಿನ ಮಲಗಿರ್ತಾರೆ. 15-20 ಸರಿ ನಾನ್ ಹೋಗ್ತಂದೆ, ನಾನ್ ಮಾಡ್ದೆ, ಎಲ್ಲ ಮಾಡ್ದೆ. ಎಲ್ಲರೂ ಮಾಡಿದ್ರೇನೆ ಬರೋದು, ಒಬ್ರಿಂದ ಯಾವ್ದು ಬರಲ್ಲ ಸ್ನೇಹಿತರೆ. ಒಂದು ಎಲ್ಲಿಗೆ ಹೋಗ್ಬೇಕು ಅದು ಇಂಪಾರ್ಟೆಂಟ್ ಅಲ್ಲ. V-Star-ಗೆ ಸೇರ್ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ, ಎಷ್ಟ್ ದಿನದಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ. ಕಾಶ್ಮೀರಕ್ಕೆ ಹೋಗ್ಬೇಕಂದ್ರೆ ಎಷ್ಟ್ ದಿನದಲ್ಲಿ ಕಾಶ್ಮೀರಕ್ಕೆ ಹೋಗ್ಬೇಕು, ಅಲ್ಲಿ ಎಷ್ಟ್ ದಿನ ಇರ್ಬೇಕು, ವಾಪಸ್ ಯಾವಾಗ ಬರ್ಬೇಕು, ಅವೆಲ್ಲ ಗೊತ್ತಿರ್ಬೇಕು. ಸುಮ್ನೆ ಏನೋ ಒಂದ್ 10,000 ರೂಪಾಯಿ ದುಡ್ಡು ಐತೆ, 50,000 ರೂಪಾಯಿ ದುಡ್ಡು ಐತೆ ಅಂತ ಕಾಶ್ಮೀರಕ್ಕೆ ಹೋಗೋದಲ್ಲ. ಒಂದ್ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು. ಯಾವತ್ತು ಹೋಗ್ಬೇಕು, ಟಿಕೆಟ್ ಬುಕ್ ಆಯ್ತಾ, ಅಲ್ಲಿ ಯಾವ ಹೋಟೆಲ್ ಅಲ್ಲಿ ಇರ್ತೀವಿ, ಆ ಹೋಟೆಲ್ ಫುಡ್ ಏನ್ ಕೊಡ್ತಾರೆ,
ಅಲ್ಲಿ ನಮ್ಮನ್ನ ಯಾರು ಪಿಕಪ್ ಮಾಡ್ತಾರೆ, ಪಿಕಪ್ ಮಾಡಿದ್ಮೇಲೆ ಯಾವ ಪ್ಲೇಸ್ ತೋರಿಸ್ತಾರೆ, ಅದೆಲ್ಲ ಆದ್ಮೇಲೆ ಮತ್ತೆ ಹೋಟ್ಲಿಗೆ ಯಾವಾಗ ಬರ್ತೀವಿ, ಮತ್ತೆ ವಾಪಸ್ ನಮ್ಮೂರಿಗೆ ಯಾವಾಗ ಬರ್ತೀವಿ, ನಮ್ಮೂರಿಗೆ ಬರ್ಬೇಕಾದ್ರೆ ನಮ್ಮೂರಿಗೆ ಟಿಕೆಟ್ ಬುಕ್ ಆಗಿದ್ಯಾ, ಅವೆಲ್ಲ ಇದೆಯಲ್ಲ ಅದು ಪ್ರಿಯಾರಿಟಿ ಕೊಡ್ಬೇಕು. ಒಂದ್ ಊರಿಗೆ ಹೋಗ್ಬೇಕಾದ್ರೆ ಧರ್ಮಸ್ಥಳ ಹೋಗ್ಬೇಕಂದ್ರೆ ಪ್ರಿಯಾರಿಟಿ ಕೊಟ್ಟಿದ್ದೀರಾ? ಅಯ್ಯೋ ಮಂಜುನಾಥ ಸ್ವಾಮಿದು ಸೋಮವಾರ ಹೊಡ್ತಾ ಇದೀವಿ, ಸೋಮವಾರ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ನೈಟ್ ಹೊಡ್ಬಿಟ್ಟು ಬೆಳಗಿನ ಜಾವನೆ ಹೋಗಿ ನೇತ್ರಾವತಿ ನದಿ ಸ್ನಾನ ಮಾಡ್ಕೊಂಡ್ಬಿಟ್ಟು 6 ಗಂಟೆಗೆ ಕ್ಯೂ ನಿಂತ್ರೆ 8 ಗಂಟೆ ಒಳಗೆ ನಾವು ದರ್ಶನ ಮುಗಿಸ್ಬಿಡ್ಬೋದು ಅಂತ ಪ್ಲಾನ್ ಮಾಡ್ತೀರಾ? ಅಲ್ಲಿ ಪ್ಲಾನ್ ಆಗತ್ತೆ ನಿಮಗೆ? ಗಂಟೆ ಗಡ್ಲೆ ಕ್ಯೂ ನಿಲ್ಲ ತಪ್ಪುತ್ತೆ ಅಂತ ಪ್ಲಾನ್ ಮಾಡ್ತೀರಾ? ಇಲ್ಲಿ ಯಾಕೆ ಪ್ಲಾನ್ ಆಗಲ್ಲ? ಅದು ಎಲ್ಗ್ ಹೋಗ್ಬೇಕು, ಎಷ್ಟೊತ್ತಿಗೆ ಬರ್ಬೇಕು, ಆ ಪ್ಲಾನ್ ಎಲ್ಲಿದೆ ನಿಮ್ಮ ಹತ್ರ? ನನ್ನ ಹತ್ರ ಪ್ಲಾನ್ ಇದೆ, MD ಹತ್ರ ಪ್ಲಾನ್ ಇದೆ. ಇಷ್ಟು ದಿನದಲ್ಲಿ ರ್ಯಾಂಕ್ ಆಗ್ಬೇಕು, ಇಷ್ಟು ದಿನದಲ್ಲಿ ಇಷ್ಟು ಜನ ಅಚೀವ್ ಆಗ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು, ಎಲ್ಲ ಅಜೆಂಡಾ ರೆಡಿ ಇದೆ ನನ್ನ ಹತ್ರ. ಕೆಲ್ಸನ ಇಷ್ಟಪಟ್ಟು ಮಾಡ್ತೀನಿ ಸ್ನೇಹಿತರೆ, ಕಷ್ಟ ಅನ್ಸಲ್ಲ. ಇಷ್ಟಪಟ್ಟು ಮಾಡ್ತೀವಿ, ದಿಲ್ಸೆ ಮಾಡ್ತೀವಿ. ಕಷ್ಟಪಟ್ಟು ನಾನು ಯಾವತ್ತೂ ಮಾಡಿಲ್ಲ, ಇಷ್ಟಪಟ್ಟೆ ನಾನು ಕೆಲಸ ಮಾಡೋದು ನಾನು. ಅದಕ್ಕೆ ನಮ್ಗೆ ಸುಸ್ತ್ ಅನ್ಸಲ್ಲ, ಬೇಜಾರ್ ಅನ್ಸಲ್ಲ. ನಮ್ ಟೀಮ್ ಅವ್ರು ನೆಗ್ಲೆಕ್ಟ್ ಮಾಡಿದ್ರು ಇರ್ಲಿ ನಮ್ ಹುಡುಗರು ಅಲ್ವಾ ಅಂದ್ಕೊಂಡ್ವಿ ಸಮಾಧಾನ ಮಾಡ್ತೀವಿ. ಯಾಕೆ ಸಮಾಧಾನ ಆಗ್ತೀವಿ ಹೇಳಿ? ನಮ್ಮೂರು. ಅದ್ರಲ್ಲೂ ನಾನು ಲಕ್ಷ್ಮಿ ಅವ್ರಿಗೊಂದು ಜೈ ಅನ್ಬೇಕು. ನಮ್ಮ ಹಾಸನಲ್ಲಿ ಒಬ್ರು ಲಕ್ಷ್ಮಿ ಇದ್ದಾರೆ, ಆಕ್ಟಿವಿಟಿ ಬರಲ್ಲ ಸರ್ ಮನೇಲಿ ಪ್ರಾಬ್ಲಮ್ ಇದೆ ಅಂದ್ರು, ಬರಲ್ಲ ಸರ್ ಪ್ರಾಬ್ಲಮ್ ಇದೆ ಅಂದ್ರು. ಲಾಸ್ಟಿಗೆ ನೋಡಮ್ಮ ಏನಾರಾಗ್ಲಿ ಬರ್ಬೇಕಮ್ಮ ಅಂದೆ. ಇಲ್ಲ ಸರ್ ನಾನು ಅಕೌಂಟಿಗೆ ದುಡ್ಡು ಹಾಕಿರ್ತೀನಿ, ಅಕಸ್ಮಾತ್ ಬರ್ಲಿಲ್ಲ ಅಂದ್ರೆ 6,500 ವೇಸ್ಟ್ ಆಗುತ್ತೆ, ನೀವಾದ್ರೂ ವಾಪಸ್ ಕೊಡಿರ್ತೀರಾ, ಕಂಪ್ನಿಗೆ ಹಾಕಿದ್ರೆ ಲೆಕ್ಕ ಆಗ್ಬಿಡುತ್ತಲ್ಲ ಸರ್ ಅಂದ್ರು. ನಾನು ಇದೀನ್ ಬಾರಮ್ಮ, ನೀನ್ ಟೆನ್ಷನ್ ತಗೊಂಬೇಡ ಅಂತೆ. ಅದು ಒಂದು ಲೇಡಿ ರೀ, ಅದಕ್ಕೆ ತಳ ಬುಡ ಗೊತ್ತಿಲ್ಲ ರೀ, ಎಲ್ ಬರ್ಬೇಕು ಗೊತ್ತಿಲ್ಲ. ಆ ರೆಸಾರ್ಟ್ ಅನ್ನ ಹುಡುಕೊಂಡಿ ಸಂಜೆಗ್ ಬಂದಿದೆ. ಅವತ್ತಿನ ದಿನ ಯಾವತ್ತೋ ಸಂಜೆ ಬಂದಿರೋದು, ಫಸ್ಟ್ ಡೇ. ಆ ಲೀಲಾವತಿ ಅವರು, ದೇವ್ರೆ ನನಗೆ ಎಷ್ಟು ಅನ್ನಿಸ್ಬಿಡ್ತಂದ್ರೆ, ಆ ಭದ್ರಾವತಿಲಿ ಬೆಳಿಗ್ಗೆ 6 ಗಂಟೆ ಫೋನ್ ಮಾಡ್ತಾ ಇದಾರೆ, ಸಾರ್ ನಾನು ಆಲ್ರೆಡಿ ಬೊಮ್ಮಸಂದ್ರ ಇದ್ದೀನಿ, ಎಲ್ಲಿ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ಆ ಹೆಣ್ಮಗ್ಳಿ ಮೊಣ್ಣಂಗಟ್ಟೆ ಗೊತ್ತಿಲ್ಲ ಅದಕ್ಕೆ ಭದ್ರಾವತಿದು. ಬೊಮ್ಮಸಂದ್ರ ಬಂದಿದ್ದೀನಿ ಸಾರ್ ಅಂತು. ಒಳ್ಳೇದಮ್ಮ, ಅಲ್ಲಿಂದ ನೀನ್ ಹಿಂಗ್ ಹೋಗೊಂದೆ. ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಬಂದಿದ್ದೀನಿ ಅಂತು. ಅಲ್ಲೂ ಎಲ್ಲಿ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ ಸರ್, ಆಟೋದಿದ್ದವ್ರೆ ಮಾತಾಡಿ ಸಾರ್ ಅಂದ್ರು. ಆಟೋದವ್ರ ಹತ್ರ ಮಾತಾಡ್ದೆ. ಮತ್ತೆ 7:30 ಆ ರೆಸಾರ್ಟ್ ನವಳು ಒಂದ್ ಹೆಣ್ಣು ಮಗಳು ಭದ್ರಾವತಿಯಿಂದ ಬಂದಿ, ಮೊಮ್ಮಕ್ಳು ಹುಷಾರಿಲ್ಲ ಬಿಟ್ಟು ಒಂದ್ ಲೇಡಿ, ಇಲ್ಲ ಸರ್ ನಾನು ಏನಾದ್ರು ಮಾಡ್ಬೇಕಂತ ಹೇಳಿ ಭದ್ರಾವತಿಯಲ್ಲಿ ಬೆಂಗಳೂರಿಂದ ಬೊಮ್ಮಸಂದ್ರದಲ್ಲಿ 6 ಕಿಲೋಮೀಟರ್ ಒಳಗೆ ಹೋಗ್ಬೇಕು ರೆಸಾರ್ಟು. ಆಟೋ ಮಾಡ್ಕೊಂಡು ಅಲ್ಲಿಗೆ ಬಂದಿದೆ ಅಂದ್ರೆ ರೀ, ಬಿಗ್ ಸಲ್ಯೂಟ್. ಜೀವನದಲ್ಲಿ ನಿಮ್ಗೆ ಏನಾದ್ರು ಒಂದ್ ಒಳ್ಳೇದ್ ಮಾಡ್ತಾನ್ರಿ ಭಗವಂತ. ಇವತ್ತು ನಿಮಗೆ ಸ್ಲೋ ಇರ್ಬೋದು, ಅವ್ರು ಬಂದಿರೋ ಇಲ್ವೋ ಜೂಮಲ್ಲಿ ನಂಗೆ ಗೊತ್ತಿಲ್ಲ, ಇವತ್ತು ಸ್ಲೋ ಇರ್ಬೋದು, ಆದ್ರೆ ಭಗವಂತ ಇದಾನಲ್ಲ, ಒಂದಲ್ಲ ಒಂದಿನ ನಿಮ್ಮ ಶ್ರಮಕ್ಕಿದಾನಲ್ಲ ಭಗವಂತ. ಕೆಲವ್ರಿಗೆ ಏನಾಗೋದು ಗೊತ್ತಾ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಭಗವಂತ ಯಾವ್ದೋ ಹಳೆ ಪುಣ್ಯ ಇರುತ್ತೆ ಅವ್ರ ತಂದೆ ತಾಯಿದು, ಈಗಿಂದಲ್ಲ ಸ್ನೇಹಿತರೆ. ಹಳೆಯ ಪುಣ್ಯ ಇರುತ್ತಲ್ಲ, ಅದು ಮಕ್ಳಿಗೆ ಒಳ್ಳೇದಾಗುತ್ತೆ ಅಂತಾರಲ್ಲ, ಹಂಗೆ ಕೆಲವ್ರಿಗೆ ಏನಾಗೋಗ್ಬಿಟ್ಟಿದೆ ಗೊತ್ತಾ, ಲೆಫ್ಟ್ ರೈಟ್ ಟೀಮ್ ಸೆಟ್ ಆಗ್ಬಿಡುತ್ತೆ. ಈ ಕಡೆನೂ ಡ್ಯಾನ್ಸ್ ಮಾಡೋ ಟೀಮ್ ಇದೆ, ಈ ಕಡೆನೂ ಡ್ಯಾನ್ಸ್ ಮಾಡೋ ಟೀಮ್ ಇದೆ, ಎಷ್ಟು ಬರುತ್ತಷ್ಟು ತಿನ್ಕೊಂಡು ಆರಾಮಾಗಿ ಇದ್ ಬಿಡೋಣ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಕೆಲವ್ರು ಇದಾರೆ ಅಷ್ಟೇ. ಅದು ತಾತ್ಕಾಲಿಕ. ಒಂದ್ಸರಿ ಒಂದು ಹೋಪ್ ಉಳಿಸ್ಕೊಳ್ಳಿಲ್ಲ ಅನ್ಬಿಟ್ರೆ, ಇವತ್ತಲ್ಲ ನಾಳೆ ಒಬ್ಬ ಲೀಡರ್ಗೆ ನೀನ್ ಬೇಡ ಅಂತ ಮನಸ್ಥಿತಿ ಬಂತು, ನಿಮ್ ಬಗ್ಗೆ ಒಂದ್ ಸ್ಟೇಜಿಗೆ ಬಂದಾಗ ಅವ್ರು ಗೌರವನೇ ಕೊಡಲ್ಲ ಅಂದ್ರೆ, ಅದ್ರ ಬದಲು V-Star ಬಿಟ್ಟು ಮನೇಲಿ ಇರೋದ್ ಲೆಸ್. V-Star ಒಂದ್ ಕಾರ್ಯಕ್ರಮಕ್ಕೆ ಹೋದಾಗ ಸರಿಯಾಗಿ ಮಾತಾಡಿಸ್ದಲ್ಲೇ ಇರ್ಬೋದು, ನಮ್ಮ ಅಪ್ಲೇನ್ ಏನ್ ಸಪೋರ್ಟ್ ಮಾಡಲ್ಲ, ಒಂದ್ ಫೋನ್ ಮಾಡಲ್ಲ, ಒಂದ್ ಮೀಟಿಂಗ್ ಫೋರ್ಸ್ ಮಾಡಿಲ್ಲ, ನಾನ್ ಒಬ್ರೇ ಹೋದೆ, ನಾವ್ ಹೋಗ್ತಿವಿ ಅವ್ರು ಬರಲ್ಲ, ಇವೆಲ್ಲ ಏನಾಗೋದು ಗೊತ್ತಾ ನಿಮ್ಗೆ ಗೊತ್ತಿಲ್ಲ. ಎದೆ ಒಳಗೆ ತುಂಬ್ಕೊಂಡಿರ್ತಾರ, ಅದ್ ಯಾವತ್ತು ಹೊಡೆದೋಗೋದು ಗೊತ್ತಿಲ್ಲ. ತುಂಬ್ಕೊಂಡ್ಬಿಟ್ಟಿರ್ತಾರೆ, ಗೌರವ ಕೊಡ್ತಾನೆ ಇರ್ತಾರೆ, ಸಹಿಸ್ಕೊಂತಾನೆ ಇರ್ತಾರೆ. ನಾವು ದೇವರಲ್ಲವಲ್ರಿ, ಒಂದಿನ ಮನಸ್ಸಿನ ಕಟ್ಟೆ ಒಡೆದ್ ಬಿಡುತ್ತೆ. ಅದಕ್ಕೆ ನಾನು ಆದಷ್ಟು ಯಾರ ಮನಸ್ಸಿಗೆ ನೋವಾಗಬಾರ್ದು ಅಂತೇಳಿ, ನನಗೇ ಶ್ರಮ ಆದ್ರೂ ಪರವಾಗಿಲ್ಲ ಅಂತೇಳಿ, ನನ್ನ ಸಾಧ್ಯತೆ ಆದಷ್ಟು ನನ್ನ ಫ್ಯಾಮಿಲಿಗೆ ಕೊಡ್ಬೇಕಾದಂತ ಸಮಯವನ್ನ ನಾನು ಸ್ಯಾಕ್ರಿಫೈಸ್ ಮಾಡ್ಬಿಟ್ಟು ನಾನು ಇಲ್ಲಿ ಮಾಡ್ತೀನಿ. ಯಾಕೆ ನನಗೆ ಹೆಂಡತಿ ಮಕ್ಳಿಲ್ವಾ, ನಂತರ ದುಡ್ಡಿಲ್ವಾ, ನಂತರ ಕಾರ್ ಇಲ್ವಾ, ಫ್ಯಾಮಿಲಿ ಕರ್ಕೊಂಡೋಗಿ ರೆಸಾರ್ಟ್ ಅಲ್ಲಿ ಎಂಜಾಯ್ ಮಾಡ್ಕೊಂಡೋಗಿ ಎಲ್ಲಿ ಟ್ರಿಪ್ ಮಾಡಕ್ ಆಗಲ್ವಾ ನನಗೆ? ಮನೇಲಿ ಬಿಸಾಕಿದ್ದೇನೆ, ಮಕ್ಳು ಬಿದ್ದಾವೆ ಮನೇಲಿದಾವೆ, ನಾನು ಹೊರಗಡೆ ಇದ್ದೀನಿ. ಪಪ್ಪ ಯಾವಾಗ ಬರ್ತೀಯ ಪಪ್ಪ, ಎಲ್ಲಾರು ಹೋಗನ್ನ ಪಪ್ಪ, ನಂಗೆ ಅಲ್ಲಿ ಕರ್ಕೊಂಡು ಹೋಗು ಪಪ್ಪ, ನಂಗೆ ಇಲ್ಲಿ ಕರ್ಕೊಂಡು. ಯಾಕೆ ನನಗ್ ಸಮಸ್ಯೆ ಇಲ್ವಾ? ನನಗ್ ಮಕ್ಳಿಲ್ವಾ? ಇಲ್ಲಿ ಕೆಲವ್ರಿಗೆ ಮಾತ್ರ ಮಕ್ಳಿದೆ, ಬೇರೆ ಯಾರಿಗೂ ಮಕ್ಳೇ ಇಲ್ಲ. ಅವ್ರ ಮಕ್ಳು ಮಾತ್ರ ಗ್ರೇಟು, ಅವ್ರ ಫ್ಯಾಮಿಲಿಗೆ ಏನ್ ಬೇಕು ಅವ್ರು ಮಾಡ್ಬೋದು, ಅವ್ರಿಗೆ ಸಂಬಂಧಪಟ್ಟವ್ರು ಏನ್ ಬೇಕಾದ್ರೆ ಹಾಳಾಗೋಗ್ಲಿ. ಸಂತೋಷ್ ಅವ್ರಿಗೆ ಹುಚ್ಚಿಡ್ದಿದೆ ಮಾಡ್ತಾರೆ, ನಂಗೇನು ಹುಚ್ಚಿಡ್ದಿದ್ಯಾ? ನಾನ್ ಯಾಕೆ ಬಿಡ್ಬೇಕು? ಅವ್ರ ಎಂತ ಸ್ಯಾಕ್ರಿಫೈಸ್ ಮಾಡ್ತಾರೆ, ನಾನ್ ಯಾಕೆ ಮಾಡ್ಬೇಕು? ಅವ್ರ ಮಕ್ಳನ್ನ ಬಿಟ್ಟಾಕ್ತಾರೆ, ನಾ ಬಿಡೋಣ? ನಾನು ಗುಡ್ಡಪ್ಪ. ಈ 2 ದಿನದಲ್ಲಿ ಟ್ರಿಪ್ ಕರ್ಕೊಂಡು ಹೋಗೋದು ಗುಡ್ಡಪ್ಪ ಅಲ್ಲ. ನಾಳೆ ಮಕ್ಳು ಬೆಳೆದ್ಮೇಲೆ ಹೇಳ್ಬೇಕು, ಮೈ ಪಪ್ಪ ಇಸ್ ಮೈ ಹೀರೋ ಅಂತ ಹೇಳ್ಬೇಕು, ಅದು ಗುಡ್ಡು. ತಾತ್ಕಾಲಿಕದ್ದು ಏನೋ ಗಿಚ್ಚಿ ಗಿಲಿಗಿಲಿ ಅಂತ ಬರ್ತಿತ್ತು ನೋಡಿ ಯಾವ್ದ್ರಲ್ಲೂ GTVಲಿ, ಆ ತರ ಗಿಲಿ ಮಾಡೋದ್ರಿಂದ ಏನಾಗಲ್ಲ ಸ್ನೇಹಿತರೆ. ಡೈಲಿ ಅಪ್ಗ್ರೇಡ್, ಯಾವ್ದ್ರಲ್ಲಿ ಅಪ್ಗ್ರೇಡ್, ನಾನು ಆರ್ಕೆಲ್ ಹೇಳ್ತಾ ಇರ್ತೀನಿ, ಅಪ್ಗ್ರೇಡ್ ಯಾವ್ದ್ರಲ್ಲಿ ಆಗ್ಬೇಕು? ನಾವು ವರ್ಕ್ ಮಾಡೋದ್ರಲ್ಲಿ ಅಪ್ಗ್ರೇಡ್ ಆಗ್ಬೇಕು,
ಫೋನ್ ಮಾಡೋದ್ರಲ್ಲಿ ಅಪ್ಗ್ರೇಡ್ ಆಗ್ಬೇಕು, ನಮ್ಮ ಟೀಮ್ ಅವ್ರ ಹತ್ರ ಮಾತಾಡೋದ್ರಲ್ಲಿ ಅಪ್ಗ್ರೇಡ್ ಆಗ್ಬೇಕು. ಎಸ್, ಹೆಂಗಿದ್ಯಾ, ನೀನ್ ಏನ್ ಮಾಡ್ತಿದ್ಯಾ, ನಿನ್ ಡ್ರೆಸ್ ಸೆನ್ಸ್ ಸರಿ ಇನ್ನೊಂದ್ ಸ್ವಲ್ಪ ಬದಲಾಗು, ಚೆನ್ನಾಗಿ ಮಾತಾಡ್ತಿದ್ಯಾ, ನೀನ್ ಇನ್ನೂ ಚೆನ್ನಾಗಿ ಮಾತಾಡು. ಅಪ್ಗ್ರೇಡ್. BOP ಗೆ ಸ್ಟ್ರೆಂತ್ ಇನ್ಕ್ರೀಸ್ ಮಾಡೋದ್ರಲ್ಲಿ ಅಪ್ಗ್ರೇಡು, BOP ಗೆ ಸ್ಟ್ರೆಂತ್ ಮಾಡೋದ್ರಲ್ಲಿ ಅಪ್ಗ್ರೇಡು, ಝೂಮ್ ಮೀಟಿಂಗ್ ಗೆ ಸ್ಟ್ರೆಂತ್ ಮಾಡೋದ್ರಲ್ಲಿ ಅಪ್ಗ್ರೇಡು, ಫೀಲ್ಡಿಗೆ ಹೋಗೋದ್ರಲ್ಲಿ ಅಪ್ಗ್ರೇಡು. ನಿಲ್ಲಕ್ಕೆ ಬಿಡಲ್ಲ ರೀ. ನಾವು ಕಾರ್ಯಕ್ರಮಕ್ಕೆ ಬಂದ್ರೆ ಒಂದ್ ಫೋಟೋ ಕೊಡಿ ಸರ್, ಅಲ್ಲಿ ಬರ್ಲಿ ಸರ್, ಇದ್ ಮಾತಾಡಿ ಸರ್, ಅದ್ ಮಾತಾಡಿ ಸರ್. ಯಾಕೆ ಯಾಕೆ ಅಷ್ಟು ವ್ಯಾಲ್ಯೂ ಸಿಗುತ್ತೆ ಹೇಳಿ? ಯಾಕೆ ವ್ಯಾಲ್ಯೂ ಸಿಗುತ್ತೆ? ಗೌರವ ಉಳಿಸ್ಕೊಂಡಿರ್ತೀವಿ. ಒಂದ್ ಕಡೆ ಹೋದ್ರೆ ನಿಮ್ಮನ್ನ ಜೇನ್ ನೋಡೋ ತರ ಮುತ್ಕೋಬೇಕು. ಕೆಲವರಿಗೆ ನೋಡಿ ಮಾತಾಡ್ಸೋರೇ ಇರಲ್ಲ, ಅವ್ರ ಪಡೆಗೆ ಅವ್ರು ಅಪ್ಲೈ ಬಿದ್ದಿರ್ತಾರೆ. ಯಾಕೆ ಹೇಳಿ? ಯಾವ್ದ್ರಲ್ಲಿ ನನಗೆ ಸಪೋರ್ಟ್ ಮಾಡಿದ್ಯಾ ಅಂತ ನಿಂಗೆ ಮಾತಾಡ್ಸ್ಬೇಕಪ್ಪ, ಏನ್ ಮಾಡಿದ್ಯಾ ಅಂತ ನಿಮ್ಗೆ ಬೆಲೆ ಕೊಡ್ಬೇಕಪ್ಪ. ಇದೆಲ್ಲ ಅಬ್ಸರ್ವ್ ಮಾಡ್ತಾರೆ. ತುಂಬಾ ಜನದು ಮನಸ್ಸಲ್ಲಿ ಹೊಡೆದೋಗಿದೆ, ಅಪ್ಲೈನ್ಗಳು ಸಪೋರ್ಟ್ ಇಲ್ಲ, ಏನಿಲ್ಲ. ಅದು ವಾರ್ನಿಂಗ್ ಆರ ಅನ್ಕಳಿ, ಏನಾರ ಅನ್ಕಳಿ, ಇಲ್ಲಿ ಇರೋರು ನನಗೆ ಗೊತ್ತಿಲ್ಲ. ಎಷ್ಟೋ ಜನದ ಮನ್ಸು ಹೊಡೆದೋಗಿದೆ. ನಾವು ಬಂದಿದೀವಿ, ನಮ್ಮ ಅಪ್ಲೈನ್ ಬಂದಿಲ್ಲ ಸರ್, ನಮಗ್ ಸಪೋರ್ಟ್ ಕೊಡ್ಬೋದಿತ್ತು ಸರ್, ನಮಗೂ ಸಮಸ್ಯೆ ಇತ್ತು ಸರ್, ಅವೆಲ್ಲ ಇದಾವೆ. ನಾವ್ ಯಾಕೆ ಮಾತಾಡಕ್ ಹೋಗ್ಬೇಕು? ಆದ್ರೆ ಅವ್ರ ಮನ್ಸು ಏನಾರು ಹೊಡೆದೋಗ್ಬಿಟ್ರೆ ನಿಮಗ್ ಗೌರವ ಸಿಗಲ್ಲ. ಗೌರವ ಯಾವತ್ತೂ ಕಳ್ಕೊಬೇಡಿ. ಒಂದು ವಾತಾವರಣದಲ್ಲಿ ನಿಮ್ಗೆ ಗೌರವ ಸಿಕ್ಕಿಲ್ಲ ಅಂದ್ರೆ ಎಷ್ಟು ಲಕ್ಷ ಇದ್ರೇನು, ಎಷ್ಟು ಕೋಟಿ ಇದ್ರೇನು ಬೆಲೆ ಇರಲ್ಲ. ಏನೂ ನಂತರ ದುಡ್ಡಿಲ್ವಾ, ಒಂದು ಜಾಗದಲ್ಲಿ ವ್ಯಾಲ್ಯೂ ಇದ್ಯಾ, ಅದ್ರ ಗತ್ತೆ ಬೇರೆ ಇರುತ್ತೆ. ತುಂಬಾ ಹೊತ್ಬೇಕಾದ್ರೆ ಟೈಮ್ ಪಾಸ್ ಮಾಡ್ಬಿಡ್ತೀರಾ. ನಿಮ್ ಹತ್ರ ಏನೇ ಇದ್ದು ನಿಮ್ಗೆ ಯಾರು ಬೆಲೆ ಕೊಡಲ್ಲ ಅಂದಾಗ ಏನ್ ಪ್ರಯೋಜನ? ಪ್ರಿಯಾರಿಟಿ ಕೊಡಿ, ಇನ್ಮೇಲಾದ್ರೂ ಅಪ್ಗ್ರೇಡ್ ಆಗಿ ಸ್ನೇಹಿತರೆ. ನೋಡಿ, ಒಂದ್ ಹೇಳ್ತೀನಿ, ಸೈಕಲ್ ಹೊಡಿಯಕ್ಕೆ ಬೇರೆ ಟ್ಯಾಲೆಂಟ್, ಬೈಕ್ ಹೊಡಿಯಕ್ಕೆ ಬೇರೆ ಟ್ಯಾಲೆಂಟ್, ಕಾರ್ ಓಡ್ಸಕ್ಕೆ ಬೇರೆ ಟ್ಯಾಲೆಂಟ್, ಹೆಲಿಕಾಪ್ಟರ್ ಓಡ್ಸಕ್ಕೆ ಬೇರೆ ಟ್ಯಾಲೆಂಟ್, ವಿಮಾನ ಓಡ್ಸಕ್ಕೆ ಬೇರೆ ಟ್ಯಾಲೆಂಟ್. ನಂಗೆ ಎಲ್ಲಾ ಬರುತ್ತೆ ಅಂತ ಹೇಳಿ ಬುಕ್ ಓದಿದೀನಿ ಅಂತ ಹೇಳಿದ್ರೆ ಏನು ಬರಲ್ಲ. ಸೈಕಲ್ಗೆ ತನ್ನದೇ ಆದ ಸ್ಕಿಲ್ಸ್ ಇದೆ. ಏನ್ ಸೈಕಲ್ ಹೊಡಿತಾ ಇರೋದನ್ನ ನಾವು ಸಣ್ಣ ಮಕ್ಕಳಲ್ಲಿ ನೋಡಿದ ತಕ್ಷಣ ಸೈಕಲ್ ಹೊಡೆದ್ಬಿಟ್ವಾ? ಬೈಕ್ ಓಡಿಸೋದನ್ನ ದಿನ ನೋಡಿ ನೋಡಿ ನಾವು ಬೈಕ್ ಕಲ್ತ್ ಬಿಟ್ಟಿದೀವ? ಬಸ್ಸಲ್ಲಿ ದಿನ ಕೂತ್ಕೋತೀವಲ್ಲ, ಬಸ್ ಓಡಿಸಿ ಹಾಗಾರೆ. ಸರ್, ನಾನು 25 ವರ್ಷದಿಂದ ಬಸ್ ಅಲ್ಲಿ ಕೂತಿದ್ದೀನಿ ಸರ್. ಆಯ್ತು, 25 ವರ್ಷದಿಂದ ಬಸ್ ಓಡಿಸೋದ್ ನೋಡಿದಿರಲ್ಲ, ಡ್ರೈವರ್ ಹೆಂಗ್ ಕೂರ್ತಾನೆ, ಹೆಂಗ್ ಗೇರ್ ಹಾಕ್ತಾನೆ, ಹೆಂಗ್ ಬ್ರೇಕ್ ಹೊಡಿತಾನೆ. ಓಡಿಸಿ ಬಸ್ ಆಗುತ್ತಾ? ಆಗಲ್ಲ. ಅದ್ರದೇ ಆದ ಸ್ಕಿಲ್ಸ್ ಬೇರೆ ಬೇರೆ ಇದೆ. ಸೈಕಲ್ಗೆ ಬೇರೆ, ಬೈಕಿಗೆ ಬೇರೆ, ಕಾರಿಗೆ ಬೇರೆ, ಎಲ್ಲದಕ್ಕೂ ಬೇರೆ ಬೇರೆ ಇದೆ ಸ್ನೇಹಿತರೆ. ಅದೇ ತರ ಇಲ್ಲೂ ಅಷ್ಟೇ, ನಮ್ಮ ಸ್ಕಿಲ್ಸ್ ಅಪ್ಗ್ರೇಡ್ ಆಗ್ಬೇಕು, ಮೈಂಡ್ ಸೆಟ್ ಮ್ಯಾಚ್ ಅಪ್ ಆಗ್ಬೇಕು. ನಮ್ಗೆ ಎನರ್ಜಿ ಇದ್ದಾಗ, ಏಜ್ ಇದ್ದಾಗ ಏನಾರ ಅರ್ನಿಂಗ್ ಮಾಡಿ. ನಾವೆಲ್ಲ ಸಣ್ಣ ವಯಸ್ಸವ್ರಲ್ಲ. ನಾವೆಲ್ಲ 10 ವರ್ಷ 20 ವರ್ಷ ಮಕ್ಳು ಸುಧಾರ್ಸ್ಕೊತವೆ, ಸ್ಕೂಲ್ಗೆ ಹೋಗ್ತಾ ಇದಾವೆ, ಮಕ್ಳು ಕಾಲೇಜ್ಗೆ ಹೋಗ್ತಾ ಇದಾವೆ, ಮದ್ವೆ ಆದ್ಮೇಲೆ ಸುಧಾರ್ಸ್ಕೊತಾರೆ, ಮಕ್ಳಾದ್ಮೇಲೆ ಸುಧಾರ್ಸ್ಕೊತವೆ. ಅದೆಲ್ಲ ಕಾಲ ಹೋಯ್ ಸ್ನೇಹಿತರೆ. ಸುಧಾರ್ಸ್ಕೊಳ್ಳೋದ್ರಿಂದ ಹೊರಗ್ ಬಂದಿವಿ. ಎಲ್ಲ 35 40 ವರ್ಷ, 45 55 ವರ್ಷ ಏಜ್ ಅಲ್ಲಿ ಇದೀವಿ. ಈ ಏಜ್ ಅಲ್ಲಿ ಸೀರಿಯಸ್ ತಗೊಳ್ದಲೆ ಬೇಕಾಬಿಟ್ಟಿತ್ತು ಅಂತ ಹೇಳಿದ್ರೆ ನಮ್ ಫ್ಯಾಮಿಲಿ ನೋಡ್ಕೊಳ್ಳೋರು ಯಾರು? ಇದ್ದಾಗ್ಲೇ ಚೆನ್ನಾಗಿ ನೋಡ್ಕೊಂಡಿಲ್ಲ ರೀ. ನಾವ್ ಹೋದ್ಮೇಲೆ ಯಾರೇ ನೋಡ್ಕೊತಾರೆ? ಇದ್ದಾಗ್ಲೇ ನಾವೇ ಚೆನ್ನಾಗಿ ನೋಡ್ಕೊಳಕ್ ಆಗಿಲ್ಲ, ನಾವ್ ಹೋದ್ಮೇಲೆ ಯಾರು ಬರ್ತಾರೆ ನೋಡ್ಕೊಳಕ್ಕೆ? ಒಂದ್ ಸಿಂಪಲ್ ಕ್ವಶನ್ ಅಲ್ಲೇನ್ರಿ? ಇದ್ದಾಗ್ಲೇ ನಮ್ಮ ಮಕ್ಳಿಗೆ ನಾವ್ ಏನ್ ಬೇಕೋ ಅದ್ ಕೊಡ್ಸಿಲ್ಲ, ನಾವ್ ಹೋದ್ಮೇಲೆ ಯಾರು ಕೊಡಿಸ್ತಾರ್ರಿ? ದೃಷ್ಟಿಕೋನನೇ ಚೇಂಜ್ ಆಗೋಗುತ್ತೆ ಅವಾಗ. ಒಂದ್ಸರಿ ಆ ಯೋಚನೆ ಮಾಡಿ, ಅದ್ ಯೋಚನೆ ಮಾಡಿ. ನನ್ ಕೆಲ್ಸ ಯಾಕೆ ಇಷ್ಟ ಬರುತ್ತೆ ಗೊತ್ತಾ? ನನ್ ಕೆಲ್ಸ ಮಾಡಕ್ಕೆ, ನಾವು ಸಣ್ಣ ಹುಡುಗರು ನಾವು ಪಟ್ಟಿದ್ ಕಷ್ಟ ಇತ್ತಲ್ಲ. ಒಂದು ಪೆನ್ಸಿಲಿಗೆ 3 ಕಿಲೋಮೀಟರ್ ಸ್ಕೂಲ್ ಹೋಗಿದ್ದು, ಒಂದು ಬುಕ್ಸಿಗೆ ಎಲ್ಲಾ ಸ್ಕೂಲ್ ಮುಗಿದ ತಕ್ಷಣ ಹಾಳೆಗಳನ್ನ ಅರ್ದಿ, ಖಾಲಿ ಹಾಳನ್ನ ಮತ್ತೆ ಪ್ರೆಸ್ಸಿಗೆ ಹೋಗ್ಬಿಟ್ಟು ಹೊಲಿಗೆ ಹಾಕಿಸ್ಕೊಂಡಿ, ಅದನ್ನೇ ನೋಟ್ಬುಕ್ ತರ ಇಟ್ಕೊಂಡಿ, ಒಂದೊಂದು ಯೂನಿಫಾರ್ಮ್ ನ 2 ವರ್ಷ 3 ವರ್ಷ ಇಲ್ಲಿ ಆಸ್ ಎ ರೂಬಿ ಡೈಮಂಡ್ ಆಗಿ ನಮ್ ಟೀಮ್ ಲೀಡರ್ ಮೇಂಟೈನ್ ಮಾಡ್ತಾ ಇರ್ತಾರೆ. ಆದ್ರೂ ನಾನು ಇರ್ತೀನಿ ಅದ್ರೊಳಗೆ. ಯಾರು ಏನ್ ಮಾತಾಡ್ತಾರೆ, ಮಾತಾಡೋದ್ ಏನಾರು ತಪ್ಪಿತ್ತು ಅಂದ್ರೆ ಡೈರಿ ತಗೊಂಡ್ ಬರ್ಕೊಂಡ್ ಕೂತಿರ್ತೀನಿ. ನಿಂಗೇನ್ ಹುಚ್ಚಪ್ಪ, ಅಯ್ಯೋ ಮಾಡ್ತಾ ಬಿಡಪ್ಪ, ಇಷ್ಟೊಂದು ಟೆನ್ಷನ್ ತಗೋಬೇಕಾ? ಪ್ರತಿಯೊಂದಕ್ಕೂ ಪ್ರಿಯಾರಿಟಿ ಕೊಟ್ಟಿರೋದಕ್ಕೆ ಸ್ನೇಹಿತರೆ ಈ ಬ್ರ್ಯಾಂಡ್ ವ್ಯಾಲ್ಯೂ ಇರೋದು. ಸುಮ್ನೆ ಸಣ್ಣ ಸಣ್ಣ ವೀಕ್ನೆಸ್ ಬಿಡೋದ್ರಲ್ಲಿ ಪ್ರಿಯಾರಿಟಿ ಇರಲ್ಲ. ಸ್ವಲ್ಪ ಪ್ರಿಯಾರಿಟಿ ಕೊಡಿ. ನಿಮ್ ಕೆಳಗ್ ಬಂದವ್ರನ್ನ ಬೆಳೆಸಕ್ಕೆ ಪ್ರಿಯಾರಿಟಿ ಕೊಡಿ, ಝೂಮ್ ಮೀಟಿಂಗ್ ಬರೋದಕ್ಕೆ ಪ್ರಿಯಾರಿಟಿ ಕೊಡಿ. ಇವೆಲ್ಲ ಆಕ್ಷನ್ ಪ್ಲಾನ್. ಈಗ ಬಂದಿಲ್ವಾ ನನ್ನ ಆಕ್ಷನ್ ಪ್ಲಾನ್? ಈಗ ನೋಡಿ, ನಿಮ್ದು ಮುಗಿದ ತಕ್ಷಣ 10 ಗಂಟೆಗೆ ನನ್ನ ನಾರ್ತ್ ಇಂದ ಝೂಮ್ ಮೀಟಿಂಗ್ ಇದೆ. ಅದು 10 ಗಂಟೆಗೆ ಸ್ಟಾರ್ಟ್ ಆದ್ರೆ 11:15 ಆಗುತ್ತೆ ಅವ್ರದ್ದು. ಹಿಂದಿಲ್ ಕುಯ್ಕೊಂಡು ಮಾತಾಡ್ಬೇಕು. ಕೇಸೆ ಬಾಯ್, ಕೇಸಾ ಚಲ್ ರहा है, ऐसा चल रहा है. ಆಲ್ರೆಡಿ ಕಾರ್ ಡ್ರೈವ್ ಮಾಡ್ಕೋಬೇಕಾದ್ರೆ 7-8 ಕಾಲ್ಸ್ ಆಗಿದೆ. ಸರ್ ಆಫರ್ ಏನಾರು ಹೇಳಿ, ನಮಗ್ ಟೈಮಿಂಗ್ಸೇ ಇಲ್ಲ. ಈಗ 10 ಗಂಟೆಗೆ ಸ್ಟಾರ್ಟ್ ಆದ್ರೆ 11:15. ನಾನ್ ಮತ್ತೆ ಮಲಗ್ಬೇಕಾದ್ರೆ ಶಿವ ಅಂತೇಳಿ ಹಂಗೆ ಮಲಗಿರ್ಬೇಕು. ಎಷ್ಟೋ ಕಾಲ್ಸ್ ಬಂದಿರುತ್ತೆ, ನಾವ್ ಹಂಗೆ ಮಲಗ್ಬಿಟ್ಟಿರ್ತೀವಿ, ನಮ್ಗೆ ಗೊತ್ತಿರೋದಿಲ್ಲ. ನಮ್ಗೆ ಕಂಟಿನ್ಯೂ ಆಕ್ಷನ್ ಪ್ಲಾನ್ ಅಲ್ಲಿ ಇದ್ದೀನಿ. ಬೇಕು ನಂಗೆ ಡೆವಲಪ್ಮೆಂಟ್ಸ್ ಬೇಕು, ನಂಗೆ ಹಸ್ವಿದೆ, ನಾನ್ ಬೆಳಿಬೇಕು, ನಾನ್ ಗೆಲ್ಬೇಕು, ನನ್ ಟೀಮ್ ನಂಬರ್ 1 ಮಾಡ್ಬೇಕು, ನಮ್ ಟೀಮ್ ನಮ್ ಬಂದವ್ರನ್ನ ಟಾಪ್ ಪೊಸಿಷನ್ ತಗೊಂಡ್ ಹೋಗ್ಬೇಕು, ಕಂಪ್ನಿನ ಹೈಯೆಸ್ಟ್ ಅಚೀವರ್ ಯಾರಿದ್ದಾರೆ ಅಂದ್ರೆ ಅದು ಆರ್ಕೆಲ್ ಇರ್ಬೇಕು ಅನ್ನೋದು ಆ ಮಿಡಿತ ಇದೆಯಲ್ಲ, ದೇವ್ರು ಸಕ್ಸಸ್ ಕೊಡ್ತಾನೆ. ಸುಸ್ತು ಅನ್ಸಲ್ಲ. ಕೆಲವ್ರಿಗೆ 100 SP ತಂದ್ರೆ ಸುಸ್ತು, ಒಂದಿನ ಕೆಲಸ ಮಾಡಿದ್ರೆ 8 ದಿನ ಮಲಗಿರ್ತಾರೆ.
20 ಸರಿ ನಾನ್ ಹೋಗ್ತಂದೆ, ನಾನ್ ಮಾಡ್ದೆ, ಎಲ್ಲಾ ಮಾಡ್ದೆ. ಎಲ್ಲರೂ ಮಾಡಿದ್ರೇನೆ ಬರೋದು, ಒಬ್ರಿಂದ ಯಾವ್ದು ಬರಲ್ಲ ಸ್ನೇಹಿತರೆ. ಒಂದು ಎಲ್ಲಿಗೆ ಹೋಗ್ಬೇಕು ಅದು ಇಂಪಾರ್ಟೆಂಟ್ ಅಲ್ಲ. ವಿ-ಸ್ಟಾರಿಗೆ ಸೇರ್ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ, ಎಷ್ಟ್ ದಿನದಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ. ಕಾಶ್ಮೀರಕ್ಕೆ ಹೋಗ್ಬೇಕಂದ್ರೆ ಎಷ್ಟ್ ದಿನದಲ್ಲಿ ಕಾಶ್ಮೀರಕ್ಕೆ ಹೋಗ್ಬೇಕು, ಅಲ್ಲಿ ಎಷ್ಟ್ ದಿನ ಇರ್ಬೇಕು, ವಾಪಸ್ ಯಾವಾಗ ಬರ್ಬೇಕು ಅವೆಲ್ಲ ಗೊತ್ತಿರ್ಬೇಕು. ಸುಮ್ನೆ ಏನೋ ಒಂದ್ 10,000 ರೂಪಾಯಿ ದುಡ್ಡು ಐತೆ, 50,000 ರೂಪಾಯಿ ದುಡ್ಡು ಐತೆ ಅಂತ ಕಾಶ್ಮೀರಕ್ಕೆ ಹೋಗೋದಲ್ಲ. ಒಂದ್ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು. ಯಾವತ್ತು ಹೋಗ್ಬೇಕು, ಟಿಕೆಟ್ ಬುಕ್ ಆಯ್ತಾ, ಅಲ್ಲಿ ಯಾವ ಹೋಟೆಲ್ ಅಲ್ಲಿ ಇರ್ತೀವಿ, ಆ ಹೋಟೆಲ್ ಅಲ್ಲಿ ಫುಡ್ ಏನ್ ಕೊಡ್ತಾರೆ, ಅಲ್ಲಿ ನಮ್ಮನ್ನ ಯಾರು ಪಿಕಪ್ ಮಾಡ್ತಾರೆ, ಪಿಕಪ್ ಮಾಡಿದ್ಮೇಲೆ ಯಾವ ಪ್ಲೇಸ್ ತೋರಿಸ್ತಾರೆ, ಅದೆಲ್ಲ ಆದ್ಮೇಲೆ ಮತ್ತೆ ಹೋಟ್ಲಿಗೆ ಯಾವಾಗ ಬರ್ತೀವಿ, ಮತ್ತೆ ವಾಪಸ್ ನಮ್ಮೂರಿಗೆ ಯಾವಾಗ ಬರ್ತೀವಿ, ನಮ್ಮೂರಿಗೆ ಬರ್ಬೇಕಾದ್ರೆ ನಮ್ಮೂರಿಗೆ ಟಿಕೆಟ್ ಬುಕ್ ಆಗಿದ್ಯಾ, ಅವೆಲ್ಲ ಇದೆಯಲ್ಲ, ಅದು ಪ್ರಿಯಾರಿಟಿ ಕೊಡ್ಬೇಕು. ಒಂದ್ ಊರಿಗೆ ಹೋಗ್ಬೇಕಾದ್ರೆ, ಧರ್ಮಸ್ಥಳ ಹೋಗ್ಬೇಕಂದ್ರೆ ಪ್ರಿಯಾರಿಟಿ ಕೊಟ್ಟಿದ್ದೀರಾ? ಅಯ್ಯೋ ಮಂಜುನಾಥ ಸ್ವಾಮಿದು ಸೋಮವಾರ ಓಡ್ತಾ ಇದೀವಿ, ಸೋಮವಾರ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ನೈಟ್ ಹೊಡ್ಬಿಟ್ಟು ಬೆಳಗಿನ ಜಾವನೆ ಹೋಗಿ ನೇತ್ರಾವತಿ ನದಿ ಸ್ನಾನ ಮಾಡ್ಕೊಂಡ್ಬಿಟ್ಟು 6 ಗಂಟೆಗೆ ಕ್ಯೂ ನಿಂತ್ರೆ 8 ಗಂಟೆ ಒಳಗೆ ನಾವು ದರ್ಶನ ಮುಗಿಸ್ಬಿಡ್ಬೋದು ಅಂತ ಪ್ಲಾನ್ ಮಾಡ್ತೀರಾ? ಅಲ್ಲಿ ಪ್ಲಾನ್ ಆಗತ್ತೆ ನಿಮ್ಗೆ? ಗಂಟೆ ಗಟ್ಲೆ ಕ್ಯೂ ನಿಲ್ಲ ತಪ್ಪುತ್ತೆ ಅಂತ ಪ್ಲಾನ್ ಮಾಡ್ತೀರಾ? ಇಲ್ಲಿ ಯಾಕೆ ಪ್ಲಾನ್ ಆಗಲ್ಲ? ಅದು ಎಲ್ಗ್ ಹೋಗ್ಬೇಕು, ಎಷ್ಟೊತ್ತಿಗೆ ಬರ್ಬೇಕು, ಆ ಪ್ಲಾನ್ ಎಲ್ಲಿದೆ ನಿಮ್ಮ ಹತ್ರ? ನನ್ನ ಹತ್ರ ಪ್ಲಾನ್ ಇದೆ, MD ಹತ್ರ ಪ್ಲಾನ್ ಇದೆ. ಇಷ್ಟು ದಿನದಲ್ಲಿ ರ್ಯಾಂಕ್ ಆಗ್ಬೇಕು, ಇಷ್ಟು ದಿನದಲ್ಲಿ ಇಷ್ಟು ಜನ ಅಚೀವ್ ಆಗ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು, ಎಲ್ಲಾ ಅಜೆಂಡಾ ರೆಡಿ ಇದೆ ನನ್ನ ಹತ್ರ. ಕೆಲ್ಸನ ಇಷ್ಟಪಟ್ಟು ಮಾಡ್ತೀನಿ ಸ್ನೇಹಿತರೆ, ಕಷ್ಟ ಅನ್ಸಲ್ಲ. ಇಷ್ಟಪಟ್ಟು ಮಾಡ್ತೀವಿ, ದಿಲ್ಸೆ ಮಾಡ್ತೀವಿ. ಕಷ್ಟಪಟ್ಟು ನಾನು ಯಾವತ್ತೂ ಮಾಡಿಲ್ಲ, ಇಷ್ಟಪಟ್ಟೆ ನಾನು ಕೆಲಸ ಮಾಡೋದು ನಾನು. ಅದಕ್ಕೆ ನಮ್ಗೆ ಸುಸ್ತ್ ಅನ್ಸಲ್ಲ, ಬೇಜಾರ್ ಅನ್ಸಲ್ಲ. ನಮ್ ಟೀಮ್ ಅವ್ರು ನೆಗ್ಲೆಕ್ಟ್ ಮಾಡಿದ್ರು ಇರ್ಲಿ, ನಮ್ ಹುಡುಗರಲ್ವಾ ಅಂದ್ಕೊಂಡ್ಗಿ ಸಮಾಧಾನ ಮಾಡ್ತೀವಿ. ಯಾಕೆ ಸಮಾಧಾನ ಆಗ್ತೀವಿ ಹೇಳಿ? ನಮ್ಮೂರು. ಅದ್ರಲ್ಲೂ ನಾನು ಲಕ್ಷ್ಮಿ ಅವ್ರಿಗೊಂದು ಜೈ ಅನ್ಬೇಕು. ನಮ್ಮ ಹಾಸನಲ್ಲಿ ಒಬ್ರು ಲಕ್ಷ್ಮಿ ಇದ್ದಾರೆ, ಆಕ್ಟಿವಿಟಿ. ಬರಲ್ಲ ಸರ್ ಮನೇಲಿ ಪ್ರಾಬ್ಲಮ್ ಇದೆ ಅಂದ್ರು, ಬರಲ್ಲ ಸರ್ ಪ್ರಾಬ್ಲಮ್ ಇದೆ ಅಂದ್ರು. ಲಾಸ್ಟಿಗೆ ನೋಡಮ್ಮ ಏನಾರಾಗ್ಲಿ ಬರ್ಬೇಕಮ್ಮ ಅಂದೆ. ಇಲ್ಲ ಸರ್ ನಾನು ಅಕೌಂಟಿಗೆ ದುಡ್ಡು ಹಾಕಿರ್ತೀನಿ, ಅಕಸ್ಮಾತ್ ಬರ್ಲಿಲ್ಲ ಅಂದ್ರೆ 6,500 ವೇಸ್ಟ್ ಆಗುತ್ತೆ, ನೀವಾದ್ರೂ ವಾಪಸ್ ಕೊಡಿರ್ತೀರಾ, ಕಂಪ್ನಿಗೆ ಹಾಕಿದ್ರೆ ಲೆಕ್ಕ ಆಗ್ಬಿಡುತ್ತಲ್ಲ ಸರ್ ಅಂದ್ರು. ನಾನು ಇದೀನ್ ಬಾರಮ್ಮ, ನೀನ್ ಟೆನ್ಷನ್ ತಗೊಂಬೇಡ ಅಂತೆ. ಅದು ಒಂದು ಲೇಡಿ ರೀ, ಅದಕ್ಕೆ ತಳ ಬುಡ ಗೊತ್ತಿಲ್ಲ ರೀ, ಎಲ್ ಬರ್ಬೇಕು ಗೊತ್ತಿಲ್ಲ. ಆ ರೆಸಾರ್ಟ್ ಅನ್ನ ಹುಡುಕೊಂಡಿ ಸಂಜೆಗ್ ಬಂದಿದೆ ಅವತ್ತಿನ ದಿನ. ಯಾವತ್ತೋ ಸಂಜೆ ಬಂದಿರೋದು, ಫಸ್ಟ್ ಡೇ. ಆ ಲೀಲಾವತಿ ಅವರು, ದೇವ್ರೆ ನನಗೆ ಎಷ್ಟು ಅನ್ನಿಸ್ಬಿಡ್ತಂದ್ರೆ, ಆ ಭದ್ರಾವತಿಲಿ ಬೆಳಿಗ್ಗೆ 6 ಗಂಟೆಗೆ ಫೋನ್ ಮಾಡ್ತಾ ಇದಾರೆ, ಸಾರ್ ನಾನು ಆಲ್ರೆಡಿ ಬೊಮ್ಮಸಂದ್ರ ಇದ್ದೀನಿ, ಎಲ್ಲಿ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ಆ ಹೆಣ್ಮಗ್ಳಿ ಮೊಂಡಂಗಟ್ಟೆ ಗೊತ್ತಿಲ್ಲ ಅದಕ್ಕೆ ಭದ್ರಾವತಿದು. ಬೊಮ್ಮಸಂದ್ರ ಬಂದಿದ್ದೀನಿ ಸಾರ್ ಅಂತು. ಒಳ್ಳೇದಮ್ಮ, ಅಲ್ಲಿಂದ ನೀನ್ ಹಿಂಗ್ ಹೋಗೊಂದೆ. ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಬಂದಿದ್ದೀನಿ ಅಂತು. ಅಲ್ಲೂ ಎಲ್ಲಿ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ ಸರ್, ಆಟೋದಿದ್ದವ್ರೆ ಮಾತಾಡಿ ಸಾರ್ ಅಂದ್ರು. ಆಟೋದವ್ರ ಹತ್ರ ಮಾತಾಡ್ದೆ. ಮತ್ತೆ 7:30 ಆ ರೆಸಾರ್ಟ್ ನ ಒಂದ್ ಹೆಣ್ಣು ಮಗಳು ಭದ್ರಾವತಿಯಿಂದ ಬಂದಿ, ಮೊಮ್ಮಕ್ಳು ಹುಷಾರಿಲ್ಲ ಬಿಟ್ಟು ಒಂದ್ ಲೇಡಿ, ಇಲ್ಲ ಸರ್ ನಾನು ಏನಾರು ಮಾಡ್ಬೇಕಂತ ಹೇಳಿ ಭದ್ರಾವತಿಯಲ್ಲಿ, ಬೆಂಗಳೂರಿಂದ ಬೊಮ್ಮಸಂದ್ರದಲ್ಲಿ 6 ಕಿಲೋಮೀಟರ್ ಒಳಗೆ ಹೋಗ್ಬೇಕು ರೆಸಾರ್ಟು. ಆಟೋ ಮಾಡ್ಕೊಂಡು ಅಲ್ಲಿಗೆ ಬಂದಿದೆ ಅಂದ್ರೆ ರೀ, ಬಿಗ್ ಸಲ್ಯೂಟ್. ಜೀವನದಲ್ಲಿ ನಿಮ್ಗೆ ಏನಾದ್ರು ಒಂದ್ ಒಳ್ಳೇದ್ ಮಾಡ್ತಾನ್ರಿ ಭಗವಂತ. ಇವತ್ತು ನಿಮಗೆ ಸ್ಲೋ ಇರ್ಬೋದು, ಅವ್ರು ಬಂದಿರೋ ಇಲ್ವೋ ಜೂಮಲ್ಲಿ ನಂಗೆ ಗೊತ್ತಿಲ್ಲ, ಇವತ್ತು ಸ್ಲೋ ಇರ್ಬೋದು, ಆದ್ರೆ ಭಗವಂತ ಇದಾನಲ್ಲ, ಒಂದಲ್ಲ ಒಂದಿನ ನಿಮ್ಮ ಶ್ರಮಕ್ಕಿದಾನಲ್ಲ ಭಗವಂತ. ಕೆಲವ್ರಿಗೆ ಏನಾಗೋದು ಗೊತ್ತಾ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಭಗವಂತ ಯಾವ್ದೋ ಹಳೆ ಪುಣ್ಯ ಇರುತ್ತೆ ಅವ್ರ ತಂದೆ ತಾಯಿದು, ಈಗಿಂದಲ್ಲ ಸ್ನೇಹಿತರೆ. ಹಳೆ ಪುಣ್ಯ ಇರುತ್ತಲ್ಲ, ಅದು ಮಕ್ಳಿಗೆ ಒಳ್ಳೇದಾಗುತ್ತೆ ಅಂತಾರಲ್ಲ, ಹಂಗೆ ಕೆಲವ್ರಿಗೆ ಏನಾಗೋಗ್ಬಿಟ್ಟಿದೆ ಗೊತ್ತಾ, ಲೆಫ್ಟ್ ರೈಟ್ ಟೀಮ್ ಸೆಟ್ ಆಗ್ಬಿಡುತ್ತೆ. ಈ ಕಡೆನೂ ಡ್ಯಾನ್ಸ್ ಮಾಡೋ ಟೀಮ್ ಇದೆ, ಈ ಕಡೆನೂ ಡ್ಯಾನ್ಸ್ ಮಾಡೋ ಟೀಮ್ ಇದೆ. ಎಷ್ಟು ಬರುತ್ತಷ್ಟು ತಿನ್ಕೊಂಡು ಆರಾಮಾಗಿ ಇದ್ದು ಬಿಡೋಣ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಕೆಲವರು ಇದ್ದಾರೆ ಅಷ್ಟೇ. ಅದು ತಾತ್ಕಾಲಿಕ. ಒಂದ್ಸರಿ ಒಂದು ಹೋಪ್ ಉಳಿಸ್ಕೊಳ್ಳಿಲ್ಲ ಅನ್ಬಿಟ್ರೆ, ಇವತ್ತಲ್ಲ ನಾಳೆ ಒಬ್ಬ ಲೀಡರ್ಗೆ ನೀನ್ ಬೇಡ ಅಂತ ಮನಸ್ಥಿತಿ ಬಂತು, ನಿಮ್ ಬಗ್ಗೆ ಒಂದ್ ಸ್ಟೇಜಿಗೆ ಬಂದಾಗ ಅವ್ರು ಗೌರವನೇ ಕೊಡಲ್ಲ ಅಂದ್ರೆ, ಅದ್ರ ಬದಲು ವಿ-ಸ್ಟಾರ್ ಬಿಟ್ಟು ಮನೇಲಿ ಇರೋದ್ ಲೆಸ್. ವಿ-ಸ್ಟಾರ್ ಒಂದ್ ಕಾರ್ಯಕ್ರಮಕ್ಕೆ ಹೋದಾಗ ಸರಿಯಾಗಿ ಮಾತಾಡಿಸ್ದಲೇ ಇರ್ಬೋದು, ನಮ್ಮ ಅಪ್ಲೇನ್ ಏನ್ ಸಪೋರ್ಟ್ ಮಾಡಲ್ಲ, ಒಂದ್ ಫೋನ್ ಮಾಡಲ್ಲ, ಒಂದ್ ಮೀಟಿಂಗ್ ಫೋರ್ಸ್ ಮಾಡಿಲ್ಲ, ನಾನ್ ಒಬ್ರೇ ಹೋದೆ, ನಾವ್ ಹೋಗ್ತೀವಿ ಅವ್ರು ಬರಲ್ಲ, ಇವೆಲ್ಲ ಏನಾಗೋದು ಗೊತ್ತಾ ನಿಮ್ಗೆ ಗೊತ್ತಿಲ್ಲ. ಎದೆ ಒಳಗೆ ತುಂಬ್ಕೊಂಡಿರ್ತಾರೆ, ಅದ್ ಯಾವತ್ತು ಹೊಡೆದೋಗೋದು ಗೊತ್ತಿಲ್ಲ. ತುಂಬ್ಕೊಂಡ್ಬಿಟ್ಟಿರ್ತಾರೆ, ಗೌರವ ಕೊಡ್ತಾನೆ ಇರ್ತಾರೆ, ಸಹಿಸ್ಕೊಂತಾನೆ ಇರ್ತಾರೆ. ನಾವು ದೇವರಲ್ಲವಲ್ರಿ, ಒಂದಿನ ಮನಸ್ಸಿನ ಕಟ್ಟೆ ಒಡೆದ್ ಬಿಡುತ್ತೆ. ಅದಕ್ಕೆ ನಾನು ಆದಷ್ಟು ಯಾರ ಮನಸ್ಸಿಗೆ ನೋವಾಗಬಾರ್ದು ಅಂತೇಳಿ, ನನಗೇ ಶ್ರಮ ಆದ್ರೂ ಪರವಾಗಿಲ್ಲ ಅಂತೇಳಿ, ನನ್ನ ಸಾಧ್ಯತೆ ಆದಷ್ಟು ನನ್ನ ಫ್ಯಾಮಿಲಿಗೆ ಕೊಡ್ಬೇಕಾದಂತ ಸಮಯವನ್ನ ನಾನು ಸ್ಯಾಕ್ರಿಫೈಸ್ ಮಾಡ್ಬಿಟ್ಟು ನಾನು ಇಲ್ಲಿ ಮಾಡ್ತೀನಿ. ಯಾಕೆ ನನಗೆ ಹೆಂಡತಿ ಮಕ್ಳಿಲ್ವಾ, ನಂತರ ದುಡ್ಡಿಲ್ವಾ, ನಂತರ ಕಾರ್ ಇಲ್ವಾ, ಫ್ಯಾಮಿಲಿ ಕರ್ಕೊಂಡೋಗಿ ರೆಸಾರ್ಟ್ ಅಲ್ಲಿ ಎಂಜಾಯ್ ಮಾಡ್ಕೊಂಡೋಗಿ ಎಲ್ಲಿ ಟ್ರಿಪ್ ಮಾಡಕ್ ಆಗಲ್ವಾ ನನಗೆ? ಮನೇಲಿ ಬಿಸಾಕಿದ್ದೇನೆ, ಮಕ್ಳು ಬಿದ್ದಾವೆ ಮನೇಲಿದಾವೆ, ನಾನು ಹೊರಗಡೆ ಇದ್ದೀನಿ. ಪಪ್ಪ ಯಾವಾಗ ಬರ್ತೀಯ ಪಪ್ಪ, ಎಲ್ಲಾರು ಹೋಗನ್ನ ಪಪ್ಪ, ನಂಗೆ ಅಲ್ಲಿ ಕರ್ಕೊಂಡು ಹೋಗು ಪಪ್ಪ, ನಂಗೆ ಇಲ್ಲಿ ಕರ್ಕೊಂಡು. ಯಾಕೆ ನನಗ್ ಸಮಸ್ಯೆ ಇಲ್ವಾ, ನನಗ್ ಮಕ್ಳಿಲ್ವಾ? ಇಲ್ಲಿ ಕೆಲವ್ರಿಗೆ ಮಾತ್ರ ಮಕ್ಳಿದೆ, ಬೇರೆ ಯಾರಿಗೂ ಮಕ್ಳೇ ಇಲ್ಲ. ಅವ್ರ ಮಕ್ಳು ಮಾತ್ರ ಗ್ರೇಟು.
ಅವ್ರ ಫ್ಯಾಮಿಲಿಗೆ ಏನ್ ಬೇಕು ಅವ್ರು ಮಾಡ್ಬೋದು. ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಏನ್ ಬೇಕಾದ್ರೆ ಹಾಳಾಗೋಗ್ಲಿ. ಸಂತೋಷ್ ಅವ್ರಿಗೆ ಹುಚ್ಚಿಡ್ದಿದೆ ಮಾಡ್ತಾರೆ, ನಂಗೇನ್ ಹುಚ್ಚಿಡ್ದಿದ್ಯಾ? ನಾನ್ ಯಾಕೆ ಬಿಡ್ಬೇಕು? ಅವ್ರ ಎಂತ ಸ್ಯಾಕ್ರಿಫೈಸ್ ಮಾಡ್ತಾರೆ, ನಾನ್ ಯಾಕೆ ಮಾಡ್ಬೇಕು? ಅವ್ರ ಮಕ್ಳನ್ನ ಬಿಟ್ಟಾಕ್ತಾರೆ, ನಾ ಬಿಡೋಣ? ನಾನು ಗುಡ್ಡಪ್ಪ. ಈ 2 ದಿನದಲ್ಲಿ ಟ್ರಿಪ್ ಕರ್ಕೊಂಡು ಹೋಗೋದು ಗುಡ್ಡಪ್ಪ ಅಲ್ಲ. ನಾಳೆ ಮಕ್ಳು ಬೆಳೆದ್ಮೇಲೆ ಹೇಳ್ಬೇಕು ಮೈ ಪಪ್ಪ ಇಸ್ ಮೈ ಹೀರೋ ಅಂತ ಹೇಳ್ಬೇಕು. ಅದು ಗುಡ್ಡು. ತಾತ್ಕಾಲಿಕದ್ದು ಏನೋ ಗಿಚ್ಚಿ ಗಿಲಿಗಿಲಿ ಅಂತ ಬರ್ತಿತ್ತು ನೋಡಿ ಯಾವ್ದ್ರಲ್ಲೂ GTVಲಿ, ಆ ತರ ಗಿಚ್ಚಿ ಗಿಲಿಗಿಲಿ ಮಾಡೋದ್ರಿಂದ ಏನಾಗಲ್ಲ ಸ್ನೇಹಿತರೆ. ಡೈಲಿ ಅಪ್ಗ್ರೇಡ್. ಯಾವ್ದ್ರಲ್ಲಿ ಅಪ್ಗ್ರೇಡ್? ನಾನು ಆರ್ಕೆಲ್ ಹೇಳ್ತಾ ಇರ್ತೀನಿ, ಅಪ್ಗ್ರೇಡ್ ಯಾವ್ದ್ರಲ್ಲಿ ಆಗ್ಬೇಕು? ನಾವು ವರ್ಕ್ ಮಾಡೋದ್ರಲ್ಲಿ ಅಪ್ಗ್ರೇಡ್ ಆಗ್ಬೇಕು, ಫೋನ್ ಮಾಡೋದ್ರಲ್ಲಿ ಅಪ್ಗ್ರೇಡ್ ಆಗ್ಬೇಕು, ನಮ್ಮ ಟೀಮ್ ಅವ್ರ ಹತ್ರ ಮಾತಾಡೋದ್ರಲ್ಲಿ ಅಪ್ಗ್ರೇಡ್ ಆಗ್ಬೇಕು. ಎಸ್, ಹೆಂಗಿದ್ಯಾ, ನೀನ್ ಏನ್ ಮಾಡ್ತಿದ್ಯಾ, ನಿನ್ ಡ್ರೆಸ್ ಸೆನ್ಸ್ ಸರಿ ಸೂಪರ್, ಇನ್ನೊಂದ್ ಸ್ವಲ್ಪ ಬದ್ಲಾಗು, ಚೆನ್ನಾಗ್ ಮಾತಾಡ್ತಿದ್ಯಾ, ನೀನ್ ಇನ್ನೂ ಚೆನ್ನಾಗ್ ಮಾತಾಡು. ಅಪ್ಗ್ರೇಡ್. BOPಗೆ ಸ್ಟ್ರೆಂತ್ ಇನ್ಕ್ರೀಸ್ ಮಾಡೋದ್ರಲ್ಲಿ ಅಪ್ಗ್ರೇಡು, BOPಗೆ ಸ್ಟ್ರೆಂತ್ ಮಾಡೋದ್ರಲ್ಲಿ ಅಪ್ಗ್ರೇಡು, ಝೂಮ್ ಮೀಟಿಂಗಿಗೆ ಸ್ಟ್ರೆಂತ್ ಮಾಡೋದ್ರಲ್ಲಿ ಅಪ್ಗ್ರೇಡು, ಫೀಲ್ಡಿಗೆ ಹೋಗೋದ್ರಲ್ಲಿ ಅಪ್ಗ್ರೇಡು. ನಿಲ್ಲಕ್ಕೆ ಬಿಡಲ್ಲ ರೀ. ನಾವು ಕಾರ್ಯಕ್ರಮಕ್ಕೆ ಬಂದ್ರೆ ಒಂದ್ ಫೋಟೋ ಕೊಡಿ ಸರ್, ಅಲ್ಲಿ ಬರ್ಲಿ ಸರ್, ಇದ್ ಮಾತಾಡಿ ಸರ್, ಅದ್ ಮಾತಾಡಿ ಸರ್. ಯಾಕೆ ಯಾಕೆ ಅಷ್ಟು ವ್ಯಾಲ್ಯೂ ಸಿಗುತ್ತೆ ಹೇಳಿ? ಯಾಕೆ ವ್ಯಾಲ್ಯೂ ಸಿಗುತ್ತೆ? ಗೌರವ ಉಳಿಸ್ಕೊಂಡಿರ್ತೀವಿ. ಒಂದ್ ಕಡೆ ಹೋದ್ರೆ ನಿಮ್ಮನ್ನ ಜೇನ್ ನೋಡೋತರ ಮುತ್ಕೋಬೇಕು. ಕೆಲವ್ರಿಗೆ ನೋಡಿ ಮಾತಾಡ್ಸೋರೇ ಇರಲ್ಲ, ಅವ್ರ ಪಡೆಗೆ ಅವ್ರು ಅಪ್ಲೈ ಬಿದ್ದಿರ್ತಾರೆ. ಯಾಕೆ ಹೇಳಿ? ಯಾವ್ದ್ರಲ್ಲಿ ನನಗೆ ಸಪೋರ್ಟ್ ಮಾಡಿದ್ಯಾ ಅಂತ ನಿಂಗೆ ಮಾತಾಡಿಸ್ಬೇಕಪ್ಪ, ಏನ್ ಮಾಡಿದ್ಯಾ ಅಂತ ನಿಮ್ಗೆ ಬೆಲೆ ಕೊಡ್ಬೇಕಪ್ಪ. ಇದೆಲ್ಲ ಅಬ್ಸರ್ವ್ ಮಾಡ್ತಾರೆ. ತುಂಬಾ ಜನದು ಮನಸ್ಸಲ್ಲಿ ಹೊಡೆದೋಗಿದೆ, ಅಪ್ಲೈನ್ಗಳ ಸಪೋರ್ಟ್ ಇಲ್ಲ, ಏನಿಲ್ಲ. ಅದು ವಾರ್ನಿಂಗ್ ಆರ ಅನ್ಕಳಿ, ಏನಾರ ಅನ್ಕಳಿ, ಇಲ್ಲಿ ಇರೋರು ನನಗೆ ಗೊತ್ತಿಲ್ಲ. ಎಷ್ಟೋ ಜನದ ಮನ್ಸು ಹೊಡೆದೋಗಿದೆ. ನಾವು ಬಂದಿದೀವಿ, ನಮ್ಮ ಅಪ್ಲೈನ್ ಬಂದಿಲ್ಲ ಸರ್, ನಮಗ್ ಸಪೋರ್ಟ್ ಕೊಡ್ಬೋದಿತ್ತು ಸರ್, ನಮಗೂ ಸಮಸ್ಯೆ ಇತ್ತು ಸರ್. ಅವೆಲ್ಲ ಇದಾವೆ, ನಾವ್ ಯಾಕೆ ಮಾತಾಡಕ್ ಹೋಗ್ಬೇಕು? ಆದ್ರೆ ಅವ್ರ ಮನ್ಸು ಏನಾರು ಹೊಡೆದೋಗ್ಬಿಟ್ರೆ ನಿಮಗ್ ಗೌರವ ಸಿಗಲ್ಲ. ಗೌರವ ಯಾವತ್ತೂ ಕಳ್ಕೊಬೇಡಿ. ಒಂದು ವಾತಾವರಣದಲ್ಲಿ ನಿಮ್ಗೆ ಗೌರವ ಸಿಕ್ಕಿಲ್ಲ ಅಂದ್ರೆ ಎಷ್ಟು ಲಕ್ಷ ಇದ್ರೇನು, ಎಷ್ಟು ಕೋಟಿ ಇದ್ರೇನು ಬೆಲೆ ಇರಲ್ಲ. ಏನೂ ನಂತರ ದುಡ್ಡಿಲ್ವಾ, ಒಂದು ಜಾಗದಲ್ಲಿ ವ್ಯಾಲ್ಯೂ ಇದ್ಯಾ, ಅದ್ರ ಗತ್ತೆ ಬೇರೆ ಇರುತ್ತೆ. ತುಂಬಾ ಹೊತ್ಬೇಕಾದ್ರೆ ಟೈಮ್ ಪಾಸ್ ಮಾಡ್ಬಿಡ್ತೀರಾ. ನಿಮ್ ಹತ್ರ ಏನೇ ಇದ್ದು ನಿಮ್ಗೆ ಯಾರು ಬೆಲೆ ಕೊಡಲ್ಲ ಅಂದಾಗ ಏನ್ ಪ್ರಯೋಜನ? ಪ್ರಿಯಾರಿಟಿ ಕೊಡಿ. ಇನ್ಮೇಲಾದ್ರೂ ಅಪ್ಗ್ರೇಡ್ ಆಗಿ ಸ್ನೇಹಿತರೆ. ನೋಡಿ, ಒಂದ್ ಹೇಳ್ತೀನಿ, ಸೈಕಲ್ ಹೊಡಿಯಕ್ಕೆ ಬೇರೆ ಟ್ಯಾಲೆಂಟ್, ಬೈಕ್ ಹೊಡಿಯಕ್ಕೆ ಬೇರೆ ಟ್ಯಾಲೆಂಟ್, ಕಾರ್ ಓಡ್ಸಕ್ಕೆ ಬೇರೆ ಟ್ಯಾಲೆಂಟು, ಹೆಲಿಕಾಪ್ಟರ್ ಓಡ್ಸಕ್ಕೆ ಬೇರೆ ಟ್ಯಾಲೆಂಟು, ವಿಮಾನ ಓಡ್ಸಕ್ಕೆ ಬೇರೆ ಟ್ಯಾಲೆಂಟು. ನಂಗೆ ಎಲ್ಲಾ ಬರುತ್ತೆ ಅಂತ ಹೇಳಿ ಬುಕ್ ಓದಿದೀನಿ ಅಂತ ಹೇಳಿದ್ರೆ ಏನು ಬರಲ್ಲ. ಸೈಕಲ್ಗೆ ತನ್ನದೇ ಆದ ಸ್ಕಿಲ್ಸ್ ಇದೆ. ಏನು ಸೈಕಲ್ ಹೊಡಿತಾ ಇರೋದನ್ನ ನಾವು ಸಣ್ಣ ಮಕ್ಕಳಲ್ಲಿ ನೋಡಿದ ತಕ್ಷಣ ಸೈಕಲ್ ಹೊಡೆದ್ಬಿಟ್ವಾ? ಬೈಕ್ ಓಡ್ಸೋದನ್ನ ದಿನ ನೋಡಿ ನೋಡಿ ನಾವು ಬೈಕ್ ಕಲ್ತ್ ಬಿಟ್ಟಿದೀವ? ಬಸ್ಸಲ್ಲಿ ದಿನ ಕೂತ್ಕೋತೀವಲ್ಲ, ಬಸ್ ಓಡ್ಸಿ ಹಾಗಾರೆ. ಸರ್, ನಾನು 25 ವರ್ಷದಿಂದ ಬಸ್ ಅಲ್ಲಿ ಕೂತಿದ್ದೀನಿ ಸರ್. ಆಯ್ತು, 25 ವರ್ಷದಿಂದ ಬಸ್ ಓಡ್ಸೋದ್ ನೋಡಿದಿರಲ್ಲ. ಡ್ರೈವರ್ ಹೆಂಗ್ ಕೂರ್ತಾನೆ, ಹೆಂಗ್ ಗೇರ್ ಹಾಕ್ತಾನೆ, ಹೆಂಗ್ ಬ್ರೇಕ್ ಹೊಡಿತಾನೆ. ಓಡಿಸಿ ಬಸ್ಸು ಆಗುತ್ತಾ? ಆಗಲ್ಲ. ಅದ್ರದೇ ಆದ ಸ್ಕಿಲ್ಸ್ ಬೇರೆ ಬೇರೆ ಇದೆ. ಸೈಕಲ್ಗೆ ಬೇರೆ, ಬೈಕಿಗೆ ಬೇರೆ, ಕಾರಿಗೆ ಬೇರೆ, ಎಲ್ಲದಕ್ಕೂ ಬೇರೆ ಬೇರೆ ಇದೆ ಸ್ನೇಹಿತರೆ. ಅದೇ ತರ ಇಲ್ಲೂ ಅಷ್ಟೇ, ನಮ್ಮ ಸ್ಕಿಲ್ಸ್ ಅಪ್ಗ್ರೇಡ್ ಆಗ್ಬೇಕು, ಮೈಂಡ್ ಸೆಟ್ ಮ್ಯಾಚ್ ಅಪ್ ಆಗ್ಬೇಕು. ನಮ್ಗೆ ನಮ್ಮ ಜೂನಿಯರ್ ಒಟ್ಟಿಗೆ ನಮ್ಮ ಮೈಂಡ್ ಸೆಟ್ ಮ್ಯಾಚ್ ಅಪ್ ಆಗ್ಬೇಕು. ಎನರ್ಜಿ ಇದ್ದಾಗ ಏನಾರ ಅರ್ನಿಂಗ್ ಮಾಡಿ. ನಾವೆಲ್ಲ ಸಣ್ಣ ವಯಸ್ಸವ್ರಲ್ಲ. ನಾವೆಲ್ಲ 10 ವರ್ಷ 20 ವರ್ಷ ಮಕ್ಳು ಸುಧಾರ್ಸ್ಕತವೆ, ಸ್ಕೂಲ್ಗೆ ಹೋಗ್ತಾ ಇದಾವೆ, ಮಕ್ಳು ಕಾಲೇಜ್ಗೆ ಹೋಗ್ತಾ ಇದಾವೆ, ಮದ್ವೆ ಆದ್ಮೇಲೆ ಸುಧಾರ್ಸ್ಕತಾರೆ, ಮಕ್ಳಾದ್ಮೇಲೆ ಸುಧಾರ್ಸ್ಕತವೆ. ಅದೆಲ್ಲ ಕಾಲ ಹೋಯ್ ಸ್ನೇಹಿತರೆ. ಸುಧಾರ್ಸ್ಕೊಳ್ಳೋದ್ರಿಂದ ಹೊರ ಬಂದಿವಿ. ಎಲ್ಲ 35 40 ವರ್ಷ, 45 55 ವರ್ಷ ಏಜ್ ಅಲ್ಲಿ ಇದ್ದೀವಿ. ಈ ಏಜ್ ಅಲ್ಲಿ ಸೀರಿಯಸ್ ತಗೊಳ್ದಲ್ಲೇ ಬೇಕಾಬಿಟ್ಟಿತ್ತು ಅಂತ ಹೇಳಿದ್ರೆ ನಮ್ ಫ್ಯಾಮಿಲಿ ನೋಡ್ಕೊಳ್ಳೋರು ಯಾರು? ಇದ್ದಾಗ್ಲೇ ಚೆನ್ನಾಗಿ ನೋಡ್ಕೊಂಡಿಲ್ಲ ರೀ. ನಾವ್ ಹೋದ್ಮೇಲೆ ಯಾರೇ ನೋಡ್ಕೊತಾರೆ? ಇದ್ದಾಗ್ಲೇ ನಾವೇ ಚೆನ್ನಾಗಿ ನೋಡ್ಕೊಳಕ್ ಆಗಿಲ್ಲ, ನಾವ್ ಹೋದ್ಮೇಲೆ ಯಾರು ಬರ್ತಾರೆ ನೋಡ್ಕೊಳಕ್ಕೆ? ಒಂದ್ ಸಿಂಪಲ್ ಕ್ವಶನ್ ಅಲ್ಲೇನ್ರಿ? ಇದ್ದಾಗ್ಲೇ ನಮ್ಮ ಮಕ್ಳಿಗೆ ನಾವ್ ಏನ್ ಬೇಕೋ ಅದ್ ಕೊಡ್ಸಿಲ್ಲ, ನಾವ್ ಹೋದ್ಮೇಲೆ ಯಾರು ಕೊಡಿಸ್ತಾರ್ರಿ? ದೃಷ್ಟಿಕೋನನೇ ಚೇಂಜ್ ಆಗೋಗುತ್ತೆ ಅವಾಗ. ಒಂದ್ಸರಿ ಆ ಯೋಚನೆ ಮಾಡಿ, ಅದ್ ಯೋಚನೆ ಮಾಡಿ. ನನ್ ಕೆಲ್ಸ ಯಾಕೆ ಇಷ್ಟ ಬರುತ್ತೆ ಗೊತ್ತಾ? ನನ್ ಕೆಲ್ಸ ಮಾಡಕ್ಕೆ. ನಾವ್ ಸಣ್ಣ ಹುಡುಗರು, ನಾವು ಪಟ್ಟಿದ ಕಷ್ಟ ಇತ್ತಲ್ಲ. ಒಂದು ಪೆನ್ಸಿಲ್ಗೆ 3 ಕಿಲೋಮೀಟರ್ ಸ್ಕೂಲ್ ಹೋಗಿದ್ದು, ಒಂದು ಬುಕ್ಸಿಗೆ ಎಲ್ಲಾ ಸ್ಕೂಲ್ ಮುಗಿದ ತಕ್ಷಣ ಹಾಳೆಗಳನ್ನ ಅರ್ದಿ, ಖಾಲಿ ಹಾಳೆನ ಮತ್ತೆ ಪ್ರೆಸ್ಸಿಗೆ ಹೋಗ್ಬಿಟ್ಟು ಹೊಲಿಗೆ ಹಾಕಿಸ್ಕೊಂಡಿ, ಅದನ್ನೇ ನೋಟ್ಬುಕ್ ತರ ಇಟ್ಕೊಂಡಿ,
ಒಂದೊಂದು ಯೂನಿಫಾರ್ಮ್ ನ 2 ವರ್ಷ 3 ಮಾಡ್ತಾ ಇದಾರೆ ಅಂತ ಆಲೋಚನೆ ಬೇಕಲ್ಲ. ಅದೆಲ್ಲ ಆಲೋಚನೆ ಇದ್ದಿದ್ರೆ ನೀವುಗಳೆಲ್ಲ ಎಲ್ಲಿ ಹೋಗ್ತಿದ್ರಿ? ನೀವೆಲ್ಲ ಏನಾಗಿದೆ ಗೊತ್ತಾ, ದೊಡ್ಡ ದೊಡ್ಡ ಕನ್ಸುಗಳಿಲ್ಲ, ಸಣ್ಣ ಪುಟ್ಟ ಕನ್ಸು, ಯಾವ್ದೋ 4ನೇ ರ್ಯಾಂಕೋ 5ನೇ ರ್ಯಾಂಕೋ 6ನೇ ರ್ಯಾಂಕೋ 7ನೇ ರ್ಯಾಂಕೋ, ಒಂದ್ 2-3 ಲಕ್ಷ ಬಂದ್ರೆ ಸಾಕು, ತಕೊಂಡ್ ಹೆಂಗೋ ಅತ್ಲಾಗಿ ಆ ಸಂಘದ ಒಂದ್ ಲೋನ್ ಐತೆ, ಅದೊಂದ್ ಒಡವೆ ಇಟ್ಟಿನಿ ಬಿಡಿಸ್ಕೊಂಡ್ಬಿಟ್ರೆ ಸಾಕು. ದೊಡ್ಡ ದೊಡ್ಡ ದೃಷ್ಟಿಕೋನ, ಒಂದು ವಿಜುವಲೈಸೇಷನ್, ದೊಡ್ಡ ಗೋಲ್ ಇದ್ರೆ ದೊಡ್ಡ ಕೆಲಸ ಮಾಡ್ಬೇಕು. ನೋಡಿ ಎಕ್ಸಾಂಪಲ್ ಒಂದ್ ಹೇಳ್ತೀನಿ. ಈಗ ಮಗಳು ಮದ್ವೆ ಅನ್ಕೊಳ್ಳಿ, ಅಥವಾ ಒಂದ್ ಫಾರಿನ್ ಹೋಗ್ತಾ ಇದೀವಿ ಅನ್ಕೊಳ್ಳಿ, ಬೆಳಿಗ್ಗೆ ಒಂದ್ 5 ನಿಮಿಷ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನಾನ್ ಅಕಸ್ಮಾತ್ ಥೈಲ್ಯಾಂಡ್ ಟ್ರಿಪ್ ವಿನ್ ಆದೆ. ಥೈಲ್ಯಾಂಡ್ ಟ್ರಿಪ್ ವಿನ್ ಆದೆ ಅನ್ಕೊಳ್ಳಿ. ಥೈಲ್ಯಾಂಡ್ ಟ್ರಿಪ್ ವಿನ್ ಆದ್ಮೇಲೆ ನಾನು ಈಗ ಏರ್ಪೋರ್ಟಿಗೆ ಹೋಗ್ಬೇಕು. ಏರ್ಪೋರ್ಟಿಗೆ ಹೋಗ್ಬೇಕಂದ್ರೆ ನಾನು ಕ್ಯಾಬ್ ಬುಕ್ ಮಾಡ್ಕೋತೀನಿ. ಆ ಏರ್ಪೋರ್ಟ್ ಹೋಗ್ಬೇಕಾದ್ರೆ ಒಳ್ಳೆ ಡ್ರೆಸ್ ಹಾಕಿರ್ತೀನಿ, ಫ್ಲೈಟ್ ಒಳಗ್ ಕೂತ್ಕೋತೀನಿ. ಆ ವಾತಾವರಣಗಳು ಹೆಂಗಿರುತ್ತೆ, ಅಲ್ಲಿ ಥೈಲ್ಯಾಂಡ್ ಹೋದ್ಮೇಲೆ ಹೆಂಗಿರುತ್ತೆ ಆ ವಾತಾವರಣಗಳೆಲ್ಲ ಅಂತ ಹೇಳಿ ಕನಸು, ವಿನ್ ಆದ್ಮೇಲೆ ಹೆಂಗಾಗಿರುತ್ತೆ ಅಂತ, ಅದನ್ನೇ ವಿಜುವಲೈಸೇಷನ್ ಅನ್ನೋದು. ಮುಂದೆ ಏನಾಗುತ್ತಲ್ಲ ಅದನ್ನ ಇವತ್ತೇನೆ ಕಣ್ಣಲ್ಲಿ ತಗೊಂಡ್ಬರ್ತೀವಲ್ಲ, ಅದನ್ನೇ ವಿಜುವಲೈಸೇಷನ್. ನಮ್ಗೆ ಮುಂದಿಂದ 2030 ಕಾಣ್ತಾ ಇದೆ, 18ನೇ ರ್ಯಾಂಕ್ ಕಣ್ಮುಂದೆ ಕಾಣ್ತಾ ಇದೆ, ಲ್ಯಾಂಬೋರ್ಗಿ ಕಾರ್ ಕಣ್ಮುಂದೆ ಕಾಣ್ತಾ ಇದೆ, ಫಾರ್ಮ್ ಹೌಸ್ ಮುಂದೆ ಕಾಣ್ತಾ ಇದೆ, ಲಂಡನ್ ಟ್ರಿಪ್ ಮುಂದೆ ಕಾಣ್ತಾ ಇದೆ, ಸಿಂಗಾಪುರ್ ಟ್ರಿಪ್ ಮುಂದೆ ಕಾಣ್ತಾ ಇದೆ, UK ಟ್ರಿಪ್ ಮುಂದೆ ಕಾಣ್ತಾ ಇದೆ. ನಮ್ಗೆ ವಿಜುವಲೈಸೇಷನ್ ಮಾಡ್ತೀವಿ ನಾವು. ನೀವೇನ್ ವಿಜುವಲೈಸೇಷನ್ ಮಾಡ್ತಾ ಇದೀರಾ? ಸಾರ್ ಹೋಗ್ತೀನಿ ಸಾರ್, ಐಡಿ ನಿಮ್ ಮುಖದಲ್ಲಿ ಕಾನ್ಫಿಡೆನ್ಸ್ ಎಲ್ಲ ಯಾಸಿಮೆ ಐಡಿ ಬರ್ತತ್ರಿ. ಕೆಲವ್ರಂತೂ ನನಗೆ ಸಿಕ್ಕಿದೆ, ಮೆಸೇಜ್ ಬಂದಿದೆ, ಜೀವ ತಿಂತಿರಂತೆ, ಜೀವ ತಿಂದಾಕ್ಬಿಡ್ತಾರಂತೆ. ಆ ಮಾತಾಡೋ ರೀತಿನೂ ಚೇಂಜ್ ಇದೆ. ಈ ಸಾರ್ ಮನೆ ಪ್ಲಾನ್ ಕೊಟ್ಟಲ್ಲ, ದುಡ್ಡು ಹಾಕ್ತೀರಾ. ಅವ್ರು ಯಾವ ಟೆನ್ಷನ್ ಇರ್ತಾರೋ ಆಗ್ಲೂ ಮರ್ತು ದುಡ್ಡು ಹಾಕ್ತೀರಾ. ನಿಮ್ ಫೋನ್ ಎತ್ತಲ್ಲ ಅವ್ರು, ರೇ ನೋಡ್ರಿ, ಒಂದ್ ಹೇಳ್ತೀನಿ, ಕ್ಲೋಸಿಂಗ್ ಟಾಪಿಕ್ ಬೇರೆ. ಅಪ್ಲೈನ್ ಬರೋದು ಕ್ಲೋಸಿಂಗ್ ಮಾಡ್ಕೊಡಕ್ಕಲ್ಲ, ನಿಮಗೆ ಎಕ್ಸ್ಪ್ಲೈನ್ ಮಾಡಕ್ ಬರೋದು. ಕ್ಲೋಸಿಂಗ್ ಮಾಡ್ಬೇಕಾದವ್ರು ನೀವು. ಅಪ್ಲೈನ್ ಬಂದೆ ಹೋದ್ರು ಐಡಿ ಬಂದಿಲ್ಲ ಅಂದ್ರೆ ಅಪ್ಲೈನ್ ಕೆಲಸ ಏನ್ರಿ? ಕ್ಲೋಸಿಂಗ್ ಮಾಡ್ಕೊಡೋದ? ಅಪ್ಲೈನ್ ಕೆಲಸ ಏನು? ಸರ್ ನನ್ ಪ್ಲಾನ್ ಹೇಳಕ್ ಬರಲ್ಲ, ನೀವು ಒಂಚೂರು ಪ್ಲಾನ್ ಹೇಳೋಗಿ. ಅವ್ರು ಬರ್ತಾರೆ, ಹೆಲ್ತ್ ಪ್ಲಾನ್, ಪ್ರೊಡಕ್ಟ್ ಪ್ಲಾನ್, ಬಿಸ್ನೆಸ್ ಪ್ಲಾನ್ ನೀಟಾಗಿ ಹೇಳ್ಕೊಡ್ತಾರೆ. ಅಲ್ಲಿ ನಾನಿದ್ದೀನಿ, ನಿಮ್ಮೊಟ್ಟಿಗೆ ಸಪೋರ್ಟ್ ಮಾಡ್ತೀನಿ, ಅಕ್ಕ ನೀನ್ ಬಾರಕ್ಕ, ಆಂಟಿ ನಾನಿದ್ದೀನಿ ಆಂಟಿ ಅಂತ ಈ ಸೆಲ್ಫ್ ಕಾನ್ಫಿಡೆನ್ಸ್ ಎಮೋಷನಲಿ ಮಾತಾಡ್ತಿರಲ್ಲ, ಅಲ್ಲಿ ಬರೋದು ದುಡ್ಡುಗಳು. MD ಸರ್ ಏನ್ ಹೇಳ್ತಾರೆ ಗೊತ್ತಾ, ನನಗೆ ಸಂತೋಷ, ಏನ್ರಿ ಜನ ಮುತ್ಕೋತಾರೆ ನಿಮ್ದ್ರಲ್ಲಿ, ಯಾವ ಕಾರ್ಯಕ್ರಮ ಮಾಡಿ ಎಲ್ಲೂ ಸೋಲಲ್ವಲ್ರಿ ಸ್ಟ್ರೆಂತ್ ಅಲ್ಲಿ. ನೀವ್ ಒಬ್ರಿದ್ರೆ ನನಗೆ ಸ್ಟ್ರೆಂತ್ ಇಂದ ತಲೆ ಬಿಸಿನೇ ಇಲ್ಲ, ಕಂಪ್ನಿ ಸ್ಟ್ರೆಂತ್ ತಲೆ ಬಿಸಿ ಇಲ್ಲ. ಅದೇನ್ ಮೋಟಿವೇಟ್ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ, ಕಂಪ್ನಿಗೂ ನಿಮ್ ಟೀಮಿಗೂ ಏನ್ ಮೋಟಿವೇಟ್ ಮಾಡ್ತಿರೋ ಗೊತ್ತಿಲ್ಲ. ಕಾರ್ಯಕ್ರಮಗಳು ಅಗ್ಲು ಮರೆತು ಮಾಡ್ತಾ ಇರ್ತೀರಾ, ಸ್ಟ್ರೆಂತ್ ತುಂಬಿರುತ್ತಲ್ಲ. ಹಿಂಗೆ ಆ ಎಮೋಷನಲ್ ವಾತಾವರಣದಲ್ಲಿ ಇದೀವಿ ನಾವು. ನೀವೆಲ್ಲಿದ್ದೀರಾ? ಎಸ್ ಸರ್, ನಾನ್ ನಿಮ್ಮೊಟ್ಟಿಗೆ ಅದೇನ್ ಬೇಕಾದ ದುಡ್ಡಿನ ಪ್ರಶ್ನೆ ಇಲ್ಲ ಸರ್, ನಾನ್ ನಿಮ್ಮೊಟ್ಟಿಗಿರ ಅನ್ನೋ ಯೂನಿಟ್ ನಮ್ಮೊಟ್ಟಿಗಿದೆ. ಅದಕ್ಕೆ ಡೆವಲಪ್ಮೆಂಟ್ ಆಗತ್ತೆ. ಜನಗಳಿಗೆ ಸ್ಪಂದಿಸ್ತೀವಿ, ಅವ್ರ ಫೋನಿಗೆ ಸ್ಪಂದಿಸ್ತೀವಿ, ಅವ್ರ ಮಾತಿಗೆ ಸ್ಪಂದಿಸ್ತೀವಿ, ಅದಕ್ಕೆ ಟೀಮ್ ಸ್ಟ್ರೆಂತ್ ಬರುತ್ತೆ. ನಿಮ್ಮ ಕೆಪಾಸಿಟಿನ ಬಿಲ್ಡ್ ಮಾಡ್ಕೊಳ್ಳಿ. 1ನೇ ರ್ಯಾಂಕ್ ಇಂದ 2ನೇ ರ್ಯಾಂಕ್ ಹೋಗ್ಬೇಕಾದ್ರೆ ನಿಮ್ ಕೆಪಾಸಿಟಿ ಅಪ್ ಆಗ್ಬೇಕು. ನಿಮ್ ಕೆಳಗೆ 10 ಜನ ಇದಾರೆ, 10 ಜನಕ್ಕೆ ಫೋನ್ ಮಾಡ್ಬೇಕು, ಆ ಕೆಪಾಸಿಟಿ ಬಿಲ್ಡ್ ಮಾಡ್ಕೋಬೇಕು, ಮಾತಾಡೋದನ್ನ ಬಿಲ್ಡ್ ಮಾಡ್ಕೋಬೇಕು, ನಿಮ್ ಆಟಿಟ್ಯೂಡ್ ಅಲ್ಲಿ ಬದಲಾವಣೆ ಆಗ್ಬೇಕು. ಕೆಪಾಸಿಟಿ ಬಿಲ್ಡ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ, ನೆಕ್ಸ್ಟ್ ಲೆವೆಲ್ ಯೋಚನೆ ಇಲ್ಲ, ಇದೇ ಲೆವೆಲ್ ಯೋಚನೆ. ಅಯ್ಯೋ ಈ ವಾರ ಆಗಿಲ್ವಲ್ಲ, ನೆಕ್ಸ್ಟ್ ವಾರ ತಗೊಳ್ಳೋಣ. ಅಯ್ಯೋ ಈ ವಾರನೂ ಇಲ್ಲ, ತಗೋ ನೆಕ್ಸ್ಟ್ ವೀಕ್ ತಗೊಳ್ಳೋಣ. ಭಗವಂತ ಎಲ್ಲ ನೆಕ್ಸ್ಟ್ ವೀಕ್ ಪರ್ಮನೆಂಟ್. ಆಮೇಲೆ ಅವರೇ ನೆಕ್ಸ್ಟ್ ಲೀಸ್ಟ್ ಅಲ್ಲೇ ಇರಲ್ಲ ಅವ್ರು. ನಾವು ಚಾಲ್ತಿಲಿದ್ರೆ ಬೆಲೆ ಕೊಡ್ತಾರೆ ಸ್ನೇಹಿತರೆ. ಮನೇಲೂ ಅಷ್ಟೇ, ನೀವು ಚಾಲ್ತಿಲಿದ್ರೆ ಬೆಲೆ ಕೊಡ್ತಾರೆ, ಟೀಮಲ್ಲೂ ಚಾಲ್ತಿಲಿದ್ರೆ ಬೆಲೆ ಕೊಡ್ತಾರೆ, ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲೂ ಚಾಲ್ತಿಲಿದ್ರೆ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಈ ಸರಿ TTL ಟ್ರೈನಿಂಗ್ ಅಲ್ಲಿ ಎಷ್ಟೋ ಜನ ಗೊತ್ತಾಗಿದೆ ರೆಸ್ಪೆಕ್ಟ್ ಏನಂತ. ವೇದಿಕೆ ಯಾರಿಗೂ ಸಿಕ್ಕಿಲ್ಲ ಗೊತ್ತಾ, ಯಾರಿಗೂ ಸಿಕ್ಕಿಲ್ಲ. ಬರೀ ಮಾತಾಡೋದು, ರ್ಯಾಂಕ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ರ್ಯಾಂಕ್ ಕೊಡೋದ್ಮೇಲೂ ಕೆಲಸ ಮಾಡ್ಬೇಕು ಅನ್ನೋದನ್ನ ಈ ಸರಿ MD ತೋರಿಸ್ಕೊಟ್ಟಿದ್ದಾರೆ. ಒಂದು ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ಫೈನಲ್ 2 ಮಾತು ಹೇಳಿ ಮುಗಿಸ್ಬಿಡ್ತೀನಿ, ವೆರಿ ವೆರಿ ಇಂಪಾರ್ಟೆಂಟ್. ಒಂದು, ನೆಕ್ಸ್ಟ್ ಲೆವೆಲ್ ಯೋಚನೆ ಮಾಡೋದ್ರೊಟ್ಟಿಗೆ ಒಬ್ಬ ರೈಟ್ ಪೀಪಲ್ ನೀವಾಗಿ ನಿಮ್ ಕೆಳಗೆ ರೈಟ್ ಪೀಪಲ್ ನ ತನ್ನಿ. ಫಸ್ಟ್ ಆಫ್ ಆಲ್ ನೀವು ರೈಟ್ ಪೀಪಲ್ ಆಗಿ, ಆಮೇಲೆ ರೈಟ್ ಪೀಪಲ್ ನ ರೆಡಿ ಮಾಡಿ. ರೈಟ್ ಪೀಪಲ್ ರೆಡಿ ಆಗ್ಬೇಕಂದ್ರೆ ನೀವು ರೈಟ್ ಆಗ್ಬೇಕು. ನಿಮ್ಮಲ್ಲ ಭಾವನೆ ಬರ್ಬೇಕಲ್ಲ ಮನಸ್ಸಿಂದ. ಐಡೆಂಟಿಫೈ ಮಾಡಿ ನಿಮ್ ಕೆಳಗೆ ಯಾರಿದ್ದಾರೆ ಅಂತ. ನಾನು ಇಲ್ಲಿ ಇರೋರ್ಗೆಲ್ಲ ಹೇಳೋದ್ ಏನ್ ಗೊತ್ತಾ, ನಾನು ಈಗ ಕೆಲವೊಂದು ಬಿಟ್ಬಿಟ್ಟಿದೀನಿ. ಈಗ ಸುಮ್ನೆ ಎಷ್ಟಂತ ಹೇಳೋದು ನೋಡಿ, ಜಾಸ್ತಿ ಆಳೆ ಇದೆಯಲ್ಲ ನಾವ್ ಬರ್ದಿರೋದು, ತಿದ್ದಕ್ ಹೋಗ್ಬಿಟ್ರೆ ಏನಾಗೋದು ಗೊತ್ತಾ, ಅಳ್ಸಕ್ ಹೋಗ್ಬಿಟ್ರೆ ಆಳೆ ಹರಿದೋಗುತ್ತೆ, ಗಜಿಬಿಜಿ ಆಗ್ಬಿಡುತ್ತೆ. ಇಲ್ಲ ಕಾಟ್ ಹೊಡ್ಬೇಕಿಲ್ಲ ಸುಮ್ನಿದ್ ಬಿಡ್ಬೇಕು. ಅದ್ ಜಾಸ್ತಿ ತಿದ್ದಕ್ ಹೋಗ್ಬಿಟ್ರೆ ಏನಾಗುತ್ತೆ ಹೇಳಿ, ಆಳೆ ಹರಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ನಾನು ಏನ್ ಮಾಡ್ಬಿಡಿದೀನಿ, ಕೆಲವೊಂದು ವಾತಾವರಣದಲ್ಲಿ ತಿದ್ದದ್ ಬಿಟ್ಬಿಟ್ಟಿದೀನಿ. ಇಲ್ಲ ಅವ್ರವ್ರಿಗೆ ಹೆಂಗ್ ಅನ್ಸುತ್ತೆ ಅವ್ರು ಮಾಡ್ಕೊಂಡು ಹೋಗ್ಲಪ್ಪ. ಯಾಕೆ ನಿಷ್ಠುರ ಆಗ್ಬೇಕು, ಯಾಕೆ ಮಾತಾಡಿ ನಿಷ್ಠುರ ಆಗ್ಬೇಕು? ಎಸ್, ಅವ್ರಿಗೆ ಅವ್ರ ಕೆರಿಯರ್ ಗೊತ್ತಿದೆ, ಅವ್ರಿಗೆ ಇನ್ಕಮ್ ಗೊತ್ತಿದೆ, ಫ್ರಾಂಚೈಸಿ ಗೊತ್ತಿದೆ, ಲಾಗಿನ್ಸ್ ಇದೆ, ಅವ್ರ ಪಾಡಿಗೆ ಅವ್ರು ಬರ್ತಾರೆ, ಅವ್ರು ಮಾಡ್ತಾರೆ. ಈಗ ಲಕ್ಷ್ಮಿ ಅವ್ರಿಗೆ, ಹಾಸನ್ ಅವ್ರಿಗೆ ಬೇಕಿತ್ತು, ಎಲ್ಲಿಂದನೋ ಬಂದ್ರು, ಅವ್ರಿಗೆ ಬೇಕಿತ್ತು. ಸಂತೋಷ್ ಸರ್ ಮಾತಿಗೆ ಬೆಲೆ ಕೊಟ್ರು. ಇಲ್ಲ ಸರ್ ನಾ ಕಲಿಬೇಕು ಅಂತ ಬಂದ್ರು.
MD ಅವರು ನಾನು ಅಬ್ಸರ್ವ್ ಮಾಡಿದೆ, ಒನ್ ಮೋರ್ ಚಾನ್ಸ್ ಆದಾಗ ಏನ್ ಕಮ್ಮಿ ಹತ್ರ ಲಕ್ಷ್ಮಿ ಅವರು, ಪಾಪ ನನಗೆ ಅಯ್ಯೋ ಅನಿಸ್ಬಿಡ್ತು, ಅಷ್ಟು ಹತ್ಬಿಟ್ರು ಕಣ್ಣಲ್ಲಿ, ಅಷ್ಟು ಕಣ್ಣಲ್ಲಿ ನೀರ್ ಹಾಕ್ಬಿಟ್ರು. MD ಕೈ ಹಿಡ್ಕೊಂಡಿದ್ರು, MD ಅವರೇ ಸಮಾಧಾನ ಮಾಡೋ ಲೆವೆಲ್ಗೆ. ನಾನೇ ಕಣ್ಣಾರೆ ನೋಡಿದೆ, ಇನ್ನೊಂದು ವಿಡಿಯೋದಲ್ಲಿ ನೋಡಿದೆ, ಅದು ಹಾಕಿಲ್ಲ, ಗ್ರೂಪಿಗೆ ಹಾಕ್ತೀನಿ. ಲೀಲಾವತಿ ಅವ್ರು ಅಲ್ಲಿಂದ ಬಂದ್ರು, ಒಂದ್ ಹೆಣ್ಮಕ್ಳು ಡಿಸೈಡ್ ಮಾಡಿ ಗಂಡಂಗೆ ಎದುರಾಕೊಂಡಿ, ಮಕ್ಳಿಗೆ ಎದುರಾಕೊಂಡಿ, ಮೊಮ್ಮಕ್ಳಿಗೆ ಎದುರಾಕೊಂಡಿ, ದುಡ್ಡಿಲ್ಲ ಸಾಲ ಮಾಡ್ಕೊಂಡಿ, ಸಾಲ ಮಾಡಿ ತಗೊಂಡೋದೆ ಅಂತ ಹೇಳಿದ್ರೆ ಬೈತಾರೆ ಅಂತ ಹೇಳಿ ಹಪ್ಲೇನೆ ಬಾ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳಿ ಡೈಲಾಗ್ ಹೊಡ್ಕೊಂಡಿ, ಏನೇನೋ ಮೋಟಿವೇಶನ್ ಮಾಡ್ಕೊಂಡಿ, ನಾವು ದುಡ್ಡೇ ಹಾಕಿಲ್ಲ ಅವರೇ ಹಾಕಿರೋದು ಅಂತ ಹೇಳ್ಕೊಂಡಿ ಬಂದಾರೆ. ಹೆಂಗ್ ಬಂದ್ರು? ಬರ್ಬೇಕು ಅನ್ನೋದು ಮೈಂಡ್ ಸೆಟ್ ಇದ್ದಾಗ ಹೆಂಗ್ ಬೇಕಾದ್ರೂ ಬರ್ತಾರೆ ಸ್ನೇಹಿತರೆ. ಬರಬಾರ್ದು ಅಂತ ಕೆಲವರು ಮೊದ್ಲೇ ಡಿಸೈಡ್ ಮಾಡಿದ್ರು, ನಾವು ಪ್ರೋಗ್ರಾಮ್ಗೆ ಹೋಗೋದ್ ಬೇಡ. ಕೆಲವರು ಮೊದ್ಲೇ ಡಿಸೈಡ್ ಮಾಡಿದ್ರು, 6,500 ಡಿಸ್ಟರ್ಬ್ ಆಗೋದ್ ಬೇಡ ನಾವು ಅಂತ ಹೇಳಿ ಮೆಡಿಟೇಷನ್ ಕೂತ್ಕೊಂಡು ಫುಲ್ ಬುದ್ಧನ್ ತರ ಪ್ಲಾನ್ ಮಾಡಿದ್ರು. ಬೇಡ, ಹೋಗೋದ್ ಬೇಡ, ಹೋಗೋದ್ ಬೇಡ, ಹೋಗೋದ್ ಬೇಡ, 6,500 ರೂಪಾಯಿ ವೇಸ್ಟ್, 4 days ವೇಸ್ಟ್ ಅಂತ ಹೇಳಿ ಜ್ಞಾನ ಮಾಡಿದ್ರು ಅವ್ರು. ನಂಗೆಲ್ಲಾ ಬರುತ್ತೆ, ನಾನೆಲ್ಲಾ ಕಲ್ತಿದ್ದೀನಿ, ಫೀಲ್ಡ್ ಹೋಗಿ ನಾನೆಲ್ಲಾ ಎಕ್ಸ್ಪ್ಲೇನ್ ಮಾಡಬಲ್ಲೆ ಅಂತ ಹೇಳಿ ಫುಲ್ ಮೈಂಡ್ ಸೆಟ್ ಮಾಡ್ಕೊಂಡಿದ್ರು. ಅವ್ರು ಬಂದಿಲ್ಲ ಅಷ್ಟೇ. ಅವ್ರು ಮೊದ್ಲೇ ಮೈಂಡ್ ಸೆಟ್ ಆಗಿದ್ರು ಪ್ರೋಗ್ರಾಮ್ಗೆ ಹೋಗೋದ್ ಬೇಡ ಅಂತ ಹೇಳಿ, ಬರ್ಲಿಲ್ಲ ಅಷ್ಟೇ. ನನಗೇನ್ ಲಾಸ್ ಇಲ್ಲ, ಅವ್ರು ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಲಾಸ್, ಅವ್ರ ಆಕ್ಟಿವಿಟೀಸ್ ಲಾಸ್ ಆಗಿರೋದು. ಎನಿವೆ ಲೆಜೆಂಡ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಮೊನ್ನೆ ನಾವು ಚಿಕ್ಕಮಂಗ್ಳೂರ್ದು 7ನೇ ತಾರೀಕಿಂದ ಏನ್ ಕಾರ್ಯಕ್ರಮ ಇತ್ತು ಜೂನ್ದು, ಕೆಲವೊಂದೆಲ್ಲ ಪಾಸಸ್ ನಾವು ಕೊಟ್ಟಿದೀವಿ ಸ್ನೇಹಿತರೆ. ಆ ಪಾಸಸ್ ಇಂದು ಪೇಮೆಂಟ್ ನಾಳೆ ಯಾರು ಹಾಕ್ತಾರೆ 10 ಪಾಸಿಗೆ, ಒಂದ್ ಗುಡ್ ನ್ಯೂಸ್ ಏನ್ ಗೊತ್ತಾ ನೋಡಿ, ಅದು ಯಾವ್ದೋ ನೆಕ್ಸ್ಟ್ ಲೆವೆಲ್ ಇದನ್ನ ನಾವು ನೋಡಿ, ನಾವು ಏನೇನು ಕನ್ವರ್ಷನ್ ನಾವು ಮಾಡಿ MD ಹತ್ರ ಸಪೋರ್ಟ್ ಮಾಡ್ತೀವಿ ಅಂತ. ಆ ಕಾರ್ಯಕ್ರಮಕ್ಕೆ ಪೇಸ್ಟ್ ತಗೊಂಡ್ರೆ ಫ್ರೀ ಚಿಕ್ಕಮಂಗ್ಳೂರ್ ಪ್ರೋಗ್ರಾಮಿಗೆ. ಇವತ್ತೊಬ್ರು ಫೋನ್ ಮಾಡಿದ್ರು, ಸರ್ ತುಂಬಾ ಖುಷಿ ಆಯ್ತು ಸರ್ ಅಂದ್ರು. ಯಾಕೆ ಅಂದ್ರೆ, ಸರ್ ನೋಡಿ ಈಗ ನಾನು ತುಂಬಾ ಜನ ಕರ್ಕೊಂಡ್ ಬರ್ಬೇಕು ಅಂತ ಆಸೆ ಪಡ್ತಿದ್ದೆ ಸರ್, ತುಂಬಾ ಜನ ಕರ್ಕೊಂಡ್ ಬರ್ಬೇಕಾರೆ ಪಾಸ್ ಏನೋ ತಗೊಂತೀನಿ ಸರ್, ನಾನು ದುಡ್ಡು ಹೆಂಗಾರು ಸಾಲ ಮಾಡೋ ಅಡ್ಜಸ್ಟ್ಮೆಂಟ್ ಮಾಡಿ. ನಾಳೆ ಒಂದ್ 2-3 ಜನ ಬಂದಿದ್ರೆ ಪಾಸ್ ದುಡ್ಡು ವೇಸ್ಟ್ ಆಗ್ಬಿಡೋದಲ್ಲ ಸರ್, ಅವಾಗ ಬೇಜಾರಾಗ್ತಿತ್ತು ಸರ್. ಈಗ ವೇಸ್ಟೇ ಆಗಲ್ಲ, ಯಾಕೆ ಹೇಳಿ ಸರ್, 10 ಪೇಸ್ಟ್ ತಗೋಬಿಡ್ತೀನಿ, 5 ಜನ ಬಂದ್ರು, 5 ಪೇಸ್ಟ್ ನಂದೆ, ದಿನ ಉಜ್ಜಕ್ ನಾನು ತಗೋಬೇಕಿತ್ತು, ಕ್ಲಿಯರ್. ಅಯ್ಯೋ ಏನ್ ಜಾಮ್ ಪ್ಯಾಕ್ ಆಗೋದು ಗೊತ್ತಾ, ಹಾಲು ನಿಲ್ಲಕ್ ಜಾಗ ಇರಲ್ಲ ನಿಮ್ಗೆ. ಚಿಕ್ಕಮಂಗ್ಳೂರ್ ಪ್ರೋಗ್ರಾಮ್ ನೋಡಿ, ನಿಲ್ಲಕ್ ಜಾಗ ಇರಲ್ಲ. ಯಾರು ನಾಳೆ ಪೇಮೆಂಟ್ ಕಂಪ್ಲೀಟ್ ಮಾಡ್ತೀರಾ 10 ಪಾಸಿಗೆ, ಅವ್ರಿಗೆ 2 ಪಾಸ್ ಎಕ್ಸ್ಟ್ರಾ ಫ್ರೀ ಕೊಟ್ಟಿದ್ದಾರೆ ಕಂಪ್ನಿಯಿಂದ, ಕರೆಕ್ಟ್ ಅಲ್ಲ? 10 ಪಾಸ್ ತಗೊಂಡವ್ರಿಗೆ 2 ಪಾಸ್ ಫ್ರೀ. ಸೊ ದಯವಿಟ್ಟು ಯಾರ್ಯಾರು ಹಾಕ್ಬೇಕಂತ ಇದ್ದೀರಾ ಬುಕ್ ಮಾಡ್ಕೊಳ್ಳಿ. ಪೇಸ್ಟ್ ನಮ್ ನೋಡಿ, ಒಂದ್ ಹೇಳ್ತೀನಲ್ಲ, ಪೇಸ್ಟ್ ನಮ್ ಕೈಲಿತ್ತು ಅಂದ್ರೆ ಎಷ್ಟೋ ಮನೆಗೆ ಹೋಗಿ ಕೊಟ್ಬೋದು. ನಮ್ಮ ಬುಲೆಟ್ ಇದಾರೆ ನೋಡಿ ಹಾಸನಲ್ಲಿ, ಕಡ್ಲೆಪುರಿ ತರ ಪೇಸ್ಟ್ ಕೊಡ್ಕೊಬರ್ತಾರೆ. ಮೊನ್ನೆ ಹೇಳ್ತಿದ್ರು ಒಂದ್ 50 ಪಾಸ್ ತಗೊಬರ್ತೀನಿ ಸರ್ ಅಂದ್ರು. ಯಾಕೆ ಅಂದ್ರೆ 50 ಪೇಸ್ಟ್ ಬರ್ತತ್ತಲ್ಲ ಸರ್, ಎಲ್ಲಾರ ಮನೆಗೂ ಕೊಡ್ಕೊ ಬರ್ತೀನಿ, ಆ ಪಾಸಲ್ಲಿ ಎಲ್ಲಾರನ್ನೂ ಕರ್ಕೊಂಡ್ ಕೂರ್ಸ್ಕೊತೀನಿ ಸರ್. ಸಿಂಪಲ್, ಎಷ್ಟು ಈಸಿ ಇದೆ ಪೇಸ್ಟ್ ತಗೊಂಡ್ರೆ ಜಾಯ್ನಿಂಗ್. ಸೊ ನಾಳೆ ಯಾರ್ಯಾರು ಪಾಸ್ ತಗೋತಾ ಇದ್ದೀರಾ, ನಿಮ್ ಲೀಡರ್ಸ್ ಥ್ರೂ ಪೇಮೆಂಟ್ ಎಲ್ಲ ರೆಡಿ ಇಟ್ಕೊಳ್ಳಿ. ಯಾವ ಅಕೌಂಟಿಗೆ ಹಾಕ್ಬೇಕು ಅಂತ ನಾನು ಮೆಸೇಜ್ ಕೊಡ್ತೀನಿ, ಆ ಅಕೌಂಟಿಗೆ ಹಾಕಿ ಬುಕ್ ಮಾಡ್ಕೊಳ್ಳಿ. ನಮ್ಗೊಂದು ಟರ್ನ್ ಓವರ್ಗೆ ಪೇಸ್ಟ್ ಸಿಗ್ತಾ, ನಮ್ಗೆ ಒಂದು ಎಂಟ್ರಿ ಪಾಸ್ ನಮ್ಗೆ ಫ್ರೀ ಆಯ್ತಾ, ಅದು ನಾಳೆಗೆ. ಮತ್ತೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಪಾಸ್ ಏನೋ ತಗೊಂಡ್ ಹೋದ್ರಾಯ್ತು ಅಂತ, ಅದು ಪೇಸ್ಟ್ ಅಂತ ಅಲೌನ್ಸ್ ಆಗಿರೋದಕ್ಕೆ ಪಾಸ್ಗಳೇ ಚಿಂದಿ ಚಿತ್ರನ ಬೂಂದಿ ಮಸಾನ ಆಗೋಗ್ಬಿಟ್ಟಿದೆ. 2 ಕರ್ಕೊಂಡ್ ಬರ್ತೀನಿ ಅನ್ನೋರೆಲ್ಲ 10 ಜನ ಕರ್ಕೊಂಡ್ ಬರ್ತೀನಿ ಅನ್ಬಿಟ್ಟವ್ರೆ, 10 ಕರ್ಕೊಂಡ್ ಬರ್ತೀನಿ ಅನ್ನೋರೆಲ್ಲ 20 ಜನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಡ್ರೆ. ಹಾಗಾಗಿ ಪಾಸಸ್ ಸಿಗಲ್ಲ. ನಾಳೆ ಒಳಗೆ 10 ಪಾಸಿಂದ ಏನಿದೆ ಅದು ಕಂಪ್ಲೀಟ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ 2 ಪಾಸಸ್ ಸಿಗುತ್ತೆ. ಒಂದು ಮತ್ತೆ ಥೈಲ್ಯಾಂಡ್ ಟ್ರಿಪ್ಪಿಗೆ ಬುನಾದಿ ಇದೇ ಬುಧವಾರ 300 SP ನಿಮ್ ತಲೆಯಲ್ಲಿರ್ಲಿ. ಶಾರ್ 200 SP ಆಗ್ಬಿಡ್ತೀವಿ, ಹೆಂಗಾದ್ರೂ ಮಾಡಿ MD ಹತ್ರ ರಿಕ್ವೆಸ್ಟ್ ಮಾಡಿ, ಅದು ಸಂತೋಷ ಅಲ್ಲ. ಎಕ್ಸ್ಟೆನ್ಷನ್ ಕೊಡಕ್ಕೆ ಅದು ಸಂತೋಷ ಅಲ್ಲ. ಕಂಟಿನ್ಯೂ 6 ವಾರ ಅಂದಿದ್ದಾರೆ. ಫಸ್ಟ್ ಮೆಟ್ಲೆ ಇದೇ ವಾರ, ಇದೇ ಬುಧವಾರ ಫಸ್ಟ್ ಮೆಟ್ಲು. 300 SP ಮಾಡ್ಕೊಂಡ್ರೆ ರನ್ನಿಂಗ್ ಅಲ್ಲಿ ಇದೀರಾ ಅಂತ. 300 SP ಮಾಡಿಲ್ಲ ಅಂದ್ರೆ ವಿ ಸ್ಟಾರ್ ಇದೆ, ಸಂತೋಷ್ ಇದಾರೆ, ಅಚೀವ್ಮೆಂಟ್ ಮಾಡ್ಕೊಂಡ್ರೆ ನಿಮ್ ರ್ಯಾಂಕ್ ಆಗುತ್ತೆ. ಥೈಲ್ಯಾಂಡ್ ಟ್ರಿಪ್ ಇಂದ ಹೊರಗೆ ಬರ್ತೀರಾ, ಆ ಗ್ರೂಪ್ ಇಂದ ನೀವು ಹೊರಗ್ ಬರ್ತೀರಾ. ಸೊ ಹಾಗಾಗಿ 300 SP ಯಾರು ಕಂಪ್ಲೀಟ್ ಮಾಡ್ಕೋಬೇಕು. ನಾನ್ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನ್ ಹೇಳೋದು ಗೊತ್ತಾ, ಫಸ್ಟ್ ವೀಕ್ ಅಲ್ಲಿ ಒಂದ್ 300 SP ಇದು ಏನಾರು ಒಂದು ಆಲ್ಟರ್ನೇಟ್ ಮಾಡ್ಕೊಳ್ಳಿ. ನಾನು ಹೇಳದ್ ಕೇಳಿ, ಯಾಕೆ ಅಂತ ಹೇಳ್ತೀನಿ ಕೇಳಿ. ನಿಮಗೆ ಮುಂದಿನ ವಾರ 300 SP ಮಾಡೋರ್ಗು ಸ್ವಲ್ಪ ಸಮಯ ಸಿಗ್ತದೆ ಯೋಚನೆಗೆ. ನೆಕ್ಸ್ಟ್ 300 SP ಹೆಂಗ್ ಕಂಟಿನ್ಯೂ ಮಾಡ್ಬೇಕನ್ನೋದಕ್ಕೆ ಸಮಯ ಸಿಗುತ್ತೆ, 7 days or 8 days, ಕರೆಕ್ಟ್ ಅಲ್ಲ? ಇಲ್ಲಿಂದ ಏನಾರು ಔಟ್ ಆಗ್ಬಿಟ್ರಿ ಅಂದ್ರೆ ನಿಮ್ಗೆ ಯೋಚನೆ ಮಾಡಕ್ ಸಮಯ ಅಲ್ಲ, ಸಮಯನಿಲ್ಲ, ನೀವೇ ಔಟ್ ಆಗಿರ್ತೀರಾ ಗ್ರೂಪ್ ಇಂದ. ಥೈಲ್ಯಾಂಡ್ ಟ್ರಿಪ್ ಗ್ರೂಪ್ ಫಸ್ಟ್ ಸ್ಟೆಪ್ ಇಂದ ಔಟ್ ಆಗಿರ್ತೀರ. ಯಾರ್ದೋ 200 SP ಬಂತು, ಇನ್ನೊಂದ್ 100 SP ಹಾಕಿ ಚಾಲ್ತಿಲಿರಿ. ಇನ್ನ 5 ವಾರದ ಇದೆಯಲ್ಲ, ಅದಕ್ಕೆ ಇನ್ನೂ ಟೈಮ್ ಇದೆ. ಈಗ್ಲೇ 5 ವಾರದ ಯೋಚನೆ ಮಾಡಕ್ ಹೋಗ್ಬೇಡ್ರಿ, ಬರ್ಲಿಲ್ಲ ಅಂದ್ರೆ ಹೆಂಗೆ ಅದ್ ಹೆಂಗೆ ಅಂತೇಳಿ. ಈ ವಾರ 300 SP ಏನಾದ್ರು ಪ್ಲಾನ್ ಮಾಡಿ ಲಾಕ್ ಮಾಡ್ಕೊಂಬಿಡಿ ಅದ್ರೊಳಗೆ.
ಇನ್ನ 7 ದಿನ ಟೈಮ್ ಇರುತ್ತಲ್ಲ, ಅವಾಗ 300 SP ಅದ್ರ ನೆಕ್ಸ್ಟ್ ವೀಕಿಗೆ ಏನ್ ಮಾಡ್ಬೇಕು, ಅದ್ರ ನೆಕ್ಸ್ಟ್ ವೀಕಿಗೆ ಯೋಚನೆ ಮಾಡಕ್ಕೆ ನಾನ್ ಇರ್ತೀನಿ. ನಾನ್ ಮೀಟಿಂಗ್ ಕೊಡ್ತೀನಿ, ಕಾಲ್ ಮಾಡಿದ್ರೆ ನಾನೇ ಟಿಪ್ಸ್ ಕೊಡ್ತೀನಿ ಯಾವ ತರ ಮಾಡ್ಬೇಕು, ಹೇಗ್ ಮಾಡ್ಬೇಕಂತ. ಸಮಯ ಸಿಗತ್ತೆ. ಈ ಬುಧವಾರ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಸಮಯ ಅಲ್ಲ, ಸಮಯನೇ ಇಲ್ಲಲ್ಲ ನಿಮ್ಗೆ. ನಾನು ಎಷ್ಟೇ ಟಿಪ್ಸ್ ಕೊಡ್ಬೋದು, ನೀವ್ ಎಲಿಜಿಬಿಲಿಟಿಲಿ ಗ್ರೂಪ್ ಅಲ್ಲಿ ಅದ್ರಲ್ಲಿ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ಯಾರ್ಯಾರು ಬರ್ಬೇಕಂತ ತೀರ್ಮಾನ ಮಾಡಿದ್ರ ರೀ, ನಾನ್ ಹೇಳೋದ್ ಏನ್ ಗೊತ್ತಾ, 18 ಐಡಿಗೆ ರೀ ಥೈಲ್ಯಾಂಡ್ ಟ್ರಿಪ್ ರೀ. ನಮ್ಗೆಲ್ಲ ಹಿಂಗ್ ಕೊಟ್ಬಿಟ್ಟಿದ್ರೆ ಕಾಂದಾನ್ ಕರ್ಕೊಂಡ್ ಹೋಗ್ಬಿಡ್ತಿತ್ತು, 10 ಜನನ್ ಕರ್ಕೊಂಡ್ ಹೋಗ್ಬಿಡ್ತಿದ್ರು. ನಾವೆಲ್ಲ 300 ಐಡಿ ಕೊಟ್ಟಿದ್ ಫಾರಿನ್ ಹೋಗಿ ಬಂದಿದೀವಿ. 300 ಐಡಿ ಕೊಟ್ಟಿ 2 ವರ್ಷ ವೆಯ್ಟ್ ಮಾಡಿ 18 ಐಡಿಗೆ ಅಂತ ಹೇಳಿದ್ರೆ ರೀ, 18 ಐಡಿ ಅಂದ್ರೆ ಎಕ್ಸಾಂಪಲ್ ಹೇಳ್ತೀವಿ, ಒಂದ್ 3.5 ಲಕ್ಷ ರೀ. ಆ 3.5 ಲಕ್ಷನ ಒಂದ್ 25 ಜನದ ಮನೆಗೆ ನಾವು 5,000, 6,000, 8,000 ಕೊಡ್ಕೊಂಬಂದ್ರೆ ಪ್ರಾಡಕ್ಟ್ ಖಾಲಿ, ದುಡ್ಡು ಬಂತು. ಕರೆಕ್ಟ್ ಅಲ್ಲ? ನಿಮ್ ರ್ಯಾಂಕ್ 18 ಆದ್ರೆ ಐಡಿ, ಎಷ್ಟೋ ಜನ 3ನೇ ರ್ಯಾಂಕ್ ಆಗ್ತಾರೆ, ಎಷ್ಟೋ ಜನ 4 ಆಗ್ತಾರೆ, ಎಷ್ಟೋ ಜನ 5 ಆಗ್ತಾರೆ, ಎಷ್ಟೋ ಜನ 6 ಕಂಪ್ಲೀಟ್ ಆಗ್ತಾರೆ. ಕರೆಕ್ಟ್ ಹೌದು ಅಲ್ವಾ? ಒಂದು ರ್ಯಾಂಕಿನ ಬೋನಸ್ ಬಂತು, ಒಂದು ವೀಕ್ಲಿ ಪೇಮೆಂಟ್ ಬಂತು, ಇನ್ನೊಂದು ಇದು ಏನಪ್ಪ ಪ್ರಾಡಕ್ಟ್ ಸಿಕ್ತು, ಇನ್ನೊಂದು ಥೈಲ್ಯಾಂಡ್ ಟ್ರಿಪ್ ಬಂತು. ಇನ್ನೊಂದು ಗುಡ್ ನ್ಯೂಸ್ ಏನ್ ಗೊತ್ತಾ, ನೀವು 18 ಡೈರೆಕ್ಟ್ ಮಾಡಿದ್ರೆ 18,000 ಸ್ಪಾನ್ಸರ್ ಇನ್ಕಮ್ ಬೇರೆ ಅಲ್ರಿ. ಅಯ್ಯೋ ಭಗವಂತ ತಂದೆ, ಎಲ್ಲಿಡ್ತೀರಿ ದುಡ್ಡು? ಒಂದು ಡೈರೆಕ್ಟ್ ಸ್ಪಾನ್ಸರ್ ನೋಡ್ರೆ 1,000 ಕಂಪ್ನಿ ಕೊಡ್ತಾ ಇದೆ. ಕರೆಕ್ಟ್ ಅಲ್ಲ? 18 ಐಡಿಗೆ 18,000, ಅಲ್ಲಿ ಬೇರೆ ಸ್ಪಾನ್ಸರ್ ಬರುತ್ತಲ್ಲ ನಿಮಗೆ. ಸೊ ಯೋಚನೆ ಮಾಡಿ, ಒಬ್ಬ ಚಿಂದಂತ ಅವಕಾಶ. ನಾನ್ ನಿನ್ನೆ TTL ಅಲ್ಲಿ ಹೇಳ್ಬೇಕು, ನಾನೇ ಗಾಬರಿ, ನನ್ಗೆ ಈ ಕಡೆ ಹೇಳಂಗಾಗಲ್ಲ, ಬಿಡಕ್ಕಾಗ್ತಲ್ಲ. MD ಏನ್ ಅನ್ಸ್ ಮಾಡ್ಬಿಡ್ರಪ್ಪ, ಏನ್ ಕತೆ ಅಂತ ನಾನೇ ದಿಗ್ಬುಡ ಮೇಲಿದ್ದೆ. ಅದ್ ಹೆಂಗ್ ಕೊಡ್ತಾ ಇರಂತ, ಅದ್ ಹೆಂಗ್ ಕೊಡೋದು ಅಂತ. ಆಮೇಲೆ ನಂಗೆ ಲೆಕ್ಕ ಕೊಡ್ರಲ್ಲ, ಇಷ್ಟೇನಾ ಸರ್, ನಾನ್ ಏನೋ ಅನ್ಕೊಂಡ್ಬಿಟ್ಟಿದ್ದೆ ಸರ್ ಅಂತ. ಇಷ್ಟು ಈಸಿಲೂ ಕರ್ಕೊಂಡು ಹೋಗ್ಬರ್ಬೋದ ಥೈಲ್ಯಾಂಡಿಗೆ ಅಂತ ಹೇಳಿ ನನಗೆ ಅನ್ನಿಸ್ಬಿಡ್ತು. ಅಲ್ಲ, ಆಕ್ಚುಲಿ ಅದು ಕಂಪ್ನಿಯಿಂದ ನಮ್ಮ ಲೆಜೆಂಡ್ಸ್ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಸ್ನೇಹಿತರೆ. ಕಂಪ್ನಿಗೆ ನಾವು ಇಷ್ಟು ಪಾರ್ಟ್ ಆಫ್ ಸರ್, ನಮ್ಗೆ ಇಷ್ಟು ಐಡಿ ಬರುತ್ತೆ, ನಾವು ಶೇರ್ ಕೊಡ್ತೀವಿ ಅಂತ ಹೇಳಿದೀವಿ. ಆದ್ರೆ ಇವರೇ ಲಕ್ಕಿ ಪರ್ಸನ್, ನಿಮ್ಮ ಹತ್ರ ಯಾರು ಶೇರ್ ಇಲ್ಲ. ನಿಮ್ಮ ಹತ್ರ ಯಾರ ಹತ್ರ ಶೇರ್ ಇಲ್ಲ. ನಮ್ದು ಏನಿದ್ರು ಕೋರ್ ಮೇಲೆ ಇರೋ ನಾವು ಶೇರ್ ಮಾಡ್ಕೋತಾ ಇದೀವಿ MD ಅವ್ರ ಒಟ್ಟಿಗೆ. ನಿಮ್ಗೆ ಯಾರಿಗೂ ಶೇರ್ ಇಲ್ಲ, ನೀವು ವಿನ್ನಿಂಗ್ ಮಾತ್ರ. ಸೊ ಅದಕ್ಕೋಸ್ಕರ ಸ್ವಲ್ಪ ಪ್ಲಾನ್ ಮಾಡ್ಕೊಳ್ಳಿ, ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಒಂದು ಥೈಲ್ಯಾಂಡ್ ಟ್ರಿಪ್ ಇದೆ, ಒಂದು ಪಾಸ್ ಇದೆ ನಾಳೆದು, ಸಿಂಪಲ್ ಪೇಸ್ಟ್ ನಿಮ್ ಕೈಗೆ ಸಿಗುತ್ತೆ. ಮತ್ತೆ ಇನ್ನೊಂದ್ ಹೇಳ್ತೀನಿ ಕೇಳಿ, ಪೇಸ್ಟ್ ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ಕಂಪನಿಲಿ ಎಷ್ಟೇ ಬಂದ್ರು ಉಳಿಯಲ್ಲ. ಹೌದಾ? ಬೇಕು ಅಂದ್ರೆ ಎಮರ್ಜೆನ್ಸಿ ಸಿಗಲ್ಲಲ್ವಾ? ಒಂದೊಂದು 20-30 ಪೇಸ್ಟ್ ತರ್ಸಿರ್ಕೊಬಿಡ್ರಿ. ಪೇಸ್ಟ್ ತರ್ಸಿರ್ಕೊಂಡ್ರೆ ಆ ಪ್ರೋಗ್ರಾಮಿಗೆ ಪಾಸ್ ಆಯ್ತು. ಪೇಸ್ಟ್ ತರ್ಸಿರ್ಕೊಂಡ್ರೆ ಆ ಪ್ರೋಗ್ರಾಮಿಗೆ ಪಾಸ್ ಫ್ರೀ ಆಯ್ತಲ್ಲ. 30 ಪೇಸ್ಟ್ ಗಳು ಇತ್ತು ಅಂದ್ರೆ ನೀವು ಫೀಲ್ಡ್ಗೆ ಹೋಗ್ಬೇಕಾದ್ರೆ ನಿಮ್ಗೆ ಸಪೋರ್ಟ್ ಆಗತ್ತೆ. ಯಾರ್ಯಾರೋ ಯಾವಾಗ್ಲೂ ಪೇಸ್ಟ್ ಕೇಳ್ತಾರೆ. ಪೇಸ್ಟ್ ಗಳು ಎಷ್ಟು ಬಂದ್ರು 10,000 20,000 ಪೀಸ್ ಪೇಸ್ಟ್ ಬಂದಿರುತ್ತೆ. ಒಂದಿಂದ ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ, ಪೇಸ್ಟೇ ಉಳಿಯಲ್ಲ ಹೆಡ್ ಆಫೀಸಲ್ಲಿ. ಈ ಪಾಸ್ ಲೆಕ್ಕದಲ್ಲಿ ತಗೊಂಡ್ ಇಟ್ಕೊಂಡ್ಬಿಡ್ರಿ. ನೋಡ್ರಿ, ಆವರೇಜ್ ಎಲ್ಲ 10 ಪಾಸ್ಗೆ ಆವರೇಜ್ ಅಂತ ಹೇಳಿದ್ರೆ 280 ರೂಪಾಯಿ ಒಂದ್ ಪೇಸ್ಟ್ ಅಂದ್ರೆ 2,800 ರೂಪಾಯಿ. ಒಂದ್ 6,000 ರೂಪಾಯಿ ಹಾಕ್ಬಿಟ್ರೆ 20 ಪೇಸ್ಟ್ ಬಂತು ನಿಮಗೆ. ಎಕ್ಸಾಂಪಲ್, ಇನ್ನೊಂದ್ 4 ಪೇಸ್ಟ್ ಎಕ್ಸ್ಟ್ರಾ ಸಿಕ್ತು ನಿಮ್ಗೆ. 20 ಪಾಸಿಗೆ 25 ಲೆಕ್ಕ ಬಂದಾಯ್ತಾ? 25 ಪೇಸ್ಟ್ ನಿಮ್ಮ ಹತ್ರ ಕೈಯಲ್ಲಿ ಸಿಕ್ತಾ? 15 ಜನ ಬಂದ್ರು ಅನ್ಕೊಳ್ಳಿ, ಟೆನ್ಷನ್ ಇಲ್ಲ. ಆ ಟೈಮಲ್ಲಿ ಪಾಸ್ ಬೇಕು, ಪೇಸ್ಟ್ ಕೊಡಲ್ಲ, ಮುಗೀತು ಅಂದ್ರೆ ಮುಗ್ದೋತ. ಮತ್ 300 ಹಾಕಿ ತಗೋಬೇಕಾ ನೀವು ಪಾಸು? ಮುಂಚೆ ತಗೊಂಡ್ರೆ ಪ್ರಾಡಕ್ಟ್ ಇದೆ, ಪೇಸ್ಟ್ ಇದೆ. ಕರೆಕ್ಟ್ ಅಲ್ಲ? ಇದು ಒಂದ್ ಪಾರ್ಟ್. ಇನ್ನೊಂದ್ ಪಾರ್ಟ್ ಸ್ನೇಹಿತರೆ, ಇದೇ ಮೇ 24ನೇ ತಾರೀಕಿಗೆ, ಮೇ 24ನೇ ತಾರೀಕಿಗೆ ಮೋಸ್ಟ್ ಆಫ್ ಆಲ್ ಗೋಲ್ಡನ್ ಮೆಟ್ರೋ ಬ್ಯಾಂಗ್ಳೂರಲ್ಲಿ ಯಾರ್ಯಾರು 500 SP ಮಾಡಿ ಕಿರೀಟ ಆಗಿದ್ದೀರಾ ಅವ್ರಿಗೆಲ್ಲ ತಮ್ಮ ಮುಡಿಗೆ ಕಿರೀಟವನ್ನ, ಆಕ್ಚುಲಿ ನನ್ ತುಂಬಾ ಆಸೆ ಇತ್ತು, ನಾಳೆ ಹಾಕ್ಬೇಕಂತಿತ್ತು ಅಕ್ಷಯ ತೃತೀಯ. ನನ್ಗೆ ತುಂಬಾ ಪ್ಲಾನ್ ಅಲ್ಲಿ ಇದೆ. ನಾನು TTL ಟ್ರೈನಿಂಗ್ ಫಿಕ್ಸ್ ಆದ್ಮೇಲೆ ನಾವು ಅದನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಕ್ ಆಗಲ್ಲ. ಬೆಳ್ಳಿ ಕೊಟ್ರೆ ಒಳ್ಳೇದಲ್ವಾ? ಎಲ್ಲರಿಗೂ ಬೆಳ್ಳಿ ಕಿರೀಟ ಹಾಕಿ ಅವ್ರ ಮನೆ ಕಳಿಸ್ಕೊಡ್ಬೇಕು ಅಂತ ನಂಗೆ ಆಸೆ ಇತ್ತು. ಇವತ್ತಿನ ಸಂಡೇದು ಇದ್ದಿದ್ ನನ್ ಪ್ಲಾನ್. TTL ಟ್ರೈನಿಂಗ್ ಫಿಕ್ಸ್ ಆಗಿದೆ, ನಾವು ಅದು ಪ್ರೋಗ್ರಾಮ್ ಮಾಡಕ್ ಆಗಲ್ಲ, ನಾವು ಅಲ್ಲಿದ್ದು ಸ್ಟ್ರೆಂತ್ ಕೂರ್ಸಕ್ ಆಗಲ್ಲ, ಇವೆಲ್ಲ ಪ್ರಾಬ್ಲಮ್ ಇತ್ತು. ಹಾಗಾಗಿ ಮೇ 24ನೇ ತಾರೀಕಿಗೆ ಯಾರ್ಯಾರು ಅಚೀವರ್ ಆಗಿದ್ದೀರಾ ನಿಮ್ದೆಲ್ಲ, ಯಾರ್ಯಾರು ಟ್ರಾಲಿ ಬ್ಯಾಗ್ ಅಚೀವರ್ ಆಗಿದ್ದೀರಾ, ಟ್ರಾಲಿ ಬ್ಯಾಗ್ ಸಾಧ್ಯತೆ ಆದ್ರೆ ಡೆಲ್ಲಿದು ನಾನು ಹೇಳಿದೀನಿ, ಅವರು ತುಂಬಾ ಬಿಸಿಲಿದ್ದಾರೆ. ಬ್ಲೇಸರ್ ಸಾಧ್ಯತೆ ಆದ್ರೆ 50-50% ಬ್ಲೇಸರ್ ಅವತ್ತು ಡಿಸ್ಟ್ರಿಬ್ಯೂಟ್ ಮಾಡೋಣ. ನಾನು ಯಾವ್ದು ಇಟ್ಕೊಂಡು ಅಭ್ಯಾಸ ಇಲ್ಲ ನಮ್ಗೆ, ಅವಾಗ ಅವ್ರಿಗೆ ಕ್ಲಿಯರ್ ಮಾಡೋ ಅಭ್ಯಾಸ. ಸಾಧ್ಯತೆ ಆದ್ರೆ ಬ್ಲೇಸರ್ ಕೊಟ್ಟು ಕ್ಲಿಯರ್ ಮಾಡ್ಬಿಡ್ತೀವಿ. ಸಾಧ್ಯತೆ ಆದ್ರೆ ಡೆಲ್ಲಿಗೆ ಹೋಗೋ ಡೇಟುನು ಅವಂತೂ ಅಲೌನ್ಸ್ ಮಾಡ್ಬಿಡ್ತೀವಿ. ಡೆಲ್ಲಿಗೆ ಹೋಗ್ತಕ್ಕಂಥದ್ದನ್ನು ಮೋಸ್ಟ್ ಆಫ್ ಆಲ್ ಜುಲೈ 1st ವೀಕ್ ಡೆಲ್ಲಿ ಹೋಗೋದು. ಯಾರ್ಯಾರು ಡೆಲ್ಲಿ ಅಚೀವರ್ ಆಗಿದ್ದೀರಾ ಜುಲೈ 1st ವೀಕ್ ಆ 2nd ವೀಕ್ ಅಲ್ಲಿ ಹೋಗೋಣ ಅಂತ ಒಂದು ಪ್ಲಾನ್ ಇದೆ ನಮ್ದು. ಯಾಕಂದ್ರೆ ನಾವು ಜೂನ್ಗೆ ಪ್ರೋಗ್ರಾಮ್ ಮುಗಿಸಿರ್ತೀವಿ, ಬೆಳ್ಳಿ ಕಿರೀಟದ ಆಪ್ಷನ್ ಕೊಟ್ಟಿರ್ತೀವಿ, ಎಲ್ಲಾರು ಮುಗಿಸಿರ್ತೀವಿ. ಆ ಟ್ರಿಪ್ ಒಂದು ಮುಗಿಸ್ಕೊಟ್ರೆ ನಮ್ಮಿಂದ ಯಾವ್ದು ಬ್ಯಾಲೆನ್ಸ್ ಇರಲ್ಲ. ಅದೊಂದು ಕ್ಲಿಯರ್ ನಾವು ಮಾಡ್ಕೊಟ್ಬಿಡ್ತೀವಿ ಒಂದು. ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನ್ ಗೊತ್ತಾ, ನಿಮ್ಗೆಲ್ಲ ಫೀಲ್ಡ್ಗೆ ಹೋದ್ರೆ ಕ್ಯಾಟ್ಲಾಗ್ ಬೇಕು.
ಕರೆಕ್ಟ್ ಹೌದು ಅಲ್ವೋ? ಕೇವಲ ರೀ 6 ಕ್ಯಾಟ್ಲಾಕ್ ಎಟ್ ಎ ಟೈಮ್ 3600 ರೂಪಾಯಿ ನೀವು ಅಕೌಂಟಿಗೆ ಹಾಕ್ಬಿಟ್ರೆ, 3600 ರೂಪಾಯಿ ಅಕೌಂಟಿಗೆ ಹಾಕಿದ್ರೆ 6 ಕ್ಯಾಟ್ಲಾಕ್ ಕೊಡ್ತಾರೆ ನಿಮ್ಗೆ. 800 ರೂಪಾಯಿ 820 ಇದ್ದಿದ್ದು 600 ರೂಪಾಯಿ ಕ್ಯಾಟ್ಲಾಕ್ ಮಾಡ್ಯಾರ. ಈಗ 3600 ಕೊಟ್ರೆ ನಿಮ್ಗೆ 6 ಕ್ಯಾಟ್ಲಾಕ್ ವಾಪಸ್ ಸಿಕ್ತು. ಇನ್ನೊಂದ್ ಏನ್ ಗೊತ್ತಾ, 5000 ರೂಪಾಯಿ ಒಂದು ಕ್ವೀನ್ ಕಾಪ್ ಫ್ರೀ ರೀ. ಅಯ್ಯೋ ಭಗವಂತ, ಯಾರಿಗಾರು ಒಂದ್ ಮನೆಗೆ ಹೋಗ್ಬಿಟ್ಟು ನೀವು ಈಗ ನೋಡಿ ದುಡ್ಡು ಮಾಡೋದು ಹೆಂಗ್ ಗೊತ್ತಾ? ಇಲ್ಲೊಂದು ವಿಚಾರ ಹೇಳ್ತೀನಿ ಕೇಳಿ, ಇದೊಂದು ಫೈನಲ್. ಕ್ಯಾಟ್ಲಾಕ್ ಅಂತೂ ನಮಗೆ ಬೇಕೇ ಬೇಕು. ಬುದ್ಧಿವಂತ ಆದವ್ರು ಏನ್ ಮಾಡ್ತಾರೆ ಗೊತ್ತಾ? ಈಗ ನಾನು ಅದನ್ನ ಮಾಸ್ಟರ್ ಪ್ಲಾನ್ ಮಾಡ್ಬಿಟ್ಟಿದೀನಿ. ಒಂದ್ 50,000 ರೂಪಾಯಿ ಹಾಕ್ಬಿಟ್ಟು ನನ್ ಪರ್ಸನಲ್ ನಾನು ತಗೊಂಬಿಡೋಣ ಅನ್ಕೊಂಬಿಟ್ಟು ಕ್ಯಾಟ್ಲಾಕ್ ತಗೋಬಿಡೋದು. ಆಮೇಲೆ ನೀವ್ ಹೆಂಗಿದ್ರು ಕೇಳ್ತಾರೆ ನನಗೆ 600 ರೂಪಾಯಿ ಸೇಲ್ ಮಾಡೋದು. ಕ್ವೀನ್ ಕಪ್ ನಾನು ಫ್ರೀ ಅಲ್ಲ, ಕ್ವೀನ್ ಕಪ್ ಕೊಡಲ್ಲ ನಾನು. ಈಗ ನೀವು 6 ಹಾಕಿದ್ರೆ ನಿಮ್ಗೆ ಕ್ವೀನ್ ಕಪ್ ಫ್ರೀ. ನಮ್ಗೆ ಒಂದ್ ಕ್ಯಾಟ್ಲಾಕ್ ಬೇಕನ್ನೋ ಇದಿರಲ್ಲ ನೀವು, ನಮ್ಗೆ ಒಂದೇ ಒಂದ್ ಸಾಕು ಸರ್, ನಮ್ಗೆ ಜಾಸ್ತಿ ಬೇಡ ಅಂತಾರಲ್ಲ. ಒಂದ್ 50,000 ರೂಪಾಯಿ ಹಾಕ್ಬಿಟ್ಟು ಒಂದ್ 500 ಕ್ಯಾಟ್ಲಾಕ್ ತಗೋಬಿಡೋಣ ಅಂತ ಪ್ಲಾನ್ ಮಾಡ್ರಿ. ನನಗೆ ಮಿನಿಮಮ್ ಅಂದ್ರೂ 100 ಕ್ವೀನ್ ಕಪ್ ಫ್ರೀ ಸಿಗುತ್ತೆ. 100 ಆವರೇಜ್ ಅನ್ನು. ಒಂದ್ ಕ್ವೀನ್ ಕಪ್ 5,000 ರೂಪಾಯಿ ಅಂದ್ರೆ 100 ಕ್ವೀನ್ ಕಪ್ಗೆ 5 ಲಕ್ಷ ದುಡ್ಡು. ದೇವ್ರೆ, ಬೈನರಿ ದುಡ್ಡೇ ಬೇಡ ನನಗೆ, ಕ್ಯಾಟ್ಲಾಕ್ ದುಡ್ಡೇ ಸಾಕು ನನಗೆ ಅನ್ನಿಸ್ಬಿಡ್ತಾರೆ ನನಗೆ. ಬರೀ 6 ಕ್ಯಾಟ್ಲಾಕಿಗೆ ಒಂದ್ ಕ್ವೀನ್ ಕಪ್ ಯಾರಿಗೆ ಕೊಡ್ತಾರೆ? 5,000 ರೂಪಾಯಿ. ನೀವ್ ಯಾರಿಗಾರು ಒಬ್ರಿಗೆ ಸೇಲ್ ಮಾಡಿ ಬಂದ್ರೆ 5,000 ರೂಪಾಯಿ ದುಡ್ಡು ಬಂತ. ಅದೇ 5,000 ರೂಪಾಯಿ ಮತ್ತೆ 6 ಕ್ಯಾಟ್ಲಾಕ್ ತಗೊಳ್ರಿ, ಮತ್ತೊಂದ್ ಕ್ವೀನ್ ಕಪ್ ಬಂತ. ಆದ್ರೆ ಇದು ಆಫರ್ ಸ್ಟಾಕ್ ಇರೋರ್ಗು ಮಾತ್ರ, ಕೊಡಲ್ಲ ಸುಮ್ನೆ. MD ಅವ್ರಿಗೆ ರಾತ್ರಿ ಇಲ್ಲ ನಾನು ಕೊಟ್ಟಿದ್ದು 2 ದಿನಕ್ಕೆ ಅಂದ್ಬಿಟ್ರೆ ಮ್ಯಾಟ್ರ್ ಕ್ಲೋಸ್. ಅದಕ್ಕೋಸ್ಕರ ಕ್ಯಾಟ್ಲಾಗ್ ಏನಿದೆ ಬುಕ್ ಮಾಡ್ಕೊಂಬಿಡಿ. ಚಿಕ್ಕಮಂಗ್ಳೂರು 7ನೇ ತಾರೀಕಿಂದ ಏನಿದೆ ಪ್ರೋಗ್ರಾಮ್ ಬುಕ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಈ ಗುರುವಾರ ಅಲ್ಲ, ಅದ್ರ ಮುಂದಿನ ಗುರುವಾರ ಹಾಸನಲ್ಲಿ ನಾವು ಪ್ಲಾನ್ ಮಾಡ್ತಾ ಇದೀವಿ ಒನ್ ಡೇ ಟ್ರೈನಿಂಗ್ ನಮ್ಮ ಟೀಮ್ದು. ಅವತ್ತು ನಾವು 24ನೇ ತಾರೀಕು ಮೇ ಕಾರ್ಯಕ್ರಮ ಹೆಂಗ್ ಮಾಡ್ತಾ ಇದೀವಿ, ಸಿಲ್ವರ್ ಕ್ರೌನ್ ಹೆಂಗ್ ಕೊಡ್ತಾ ಇದೀವಿ, ಟ್ರಾಲಿ ಬ್ಯಾಗ್ ಹೆಂಗ್ ಕೊಡ್ತಾ ಇದೀವಿ, ನಿಮ್ಮ ಎಂಟ್ರಿ ಹೇಗಿರುತ್ತೆ, ನಮ್ದೊಂದು ಕಲರ್ಫುಲ್ ಪ್ರೋಗ್ರಾಮ್ ಇದೆಯಲ್ಲ, ತಾರೆಗಳ ಸಮ್ಮಿಲನ ಅನ್ನೋದೊಂದು ಇತ್ತಲ್ಲ ನಮ್ದು 100 ಸೂಪರ್ ಸ್ಟಾರ್ ಅನ್ನೋ ಕಾರ್ಯಕ್ರಮ. 45 ಜನ ಸೂಪರ್ ಸ್ಟಾರ್ ಗಳಿದ್ದಾರೆ, ಅವರಿಗೆ ಮೆರೆಸ್ತಕ್ಕಂತ ಕಾರ್ಯಕ್ರಮ ಅವತ್ತು. ಸೊ ಆ ಕಾರ್ಯಕ್ರಮದ ಬಗ್ಗೆ ಮುಂದಿನ ಈ ಗುರುವಾರ ಅಲ್ಲ, ಅದು ಮುಂದಿನ ಗುರುವಾರ ಹಾಸನಲ್ಲಿ ನಾವು ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ, ಅಲ್ಲಿ ಒನ್ ಡೇ ಟ್ರೈನಿಂಗ್ ಅಂತ. ಆ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಆ 24ನೇ ತಾರೀಕಿನ ಡೀಟೇಲ್ಸ್, ಅಲ್ಲಿದ್ ವಾತಾವರಣ ಹೆಂಗಿದೆ ಅಂತೆಲ್ಲ ನಾವು ತಿಳಿಸ್ತೀವಿ. ಸೊ ಎಲಿಜಿಬಿಲಿಟಿಗೆ ಬುಧವಾರ ಲಾಸ್ಟ್, ಫಸ್ಟ್ ಸ್ಟೆಪ್ಗೆ 300 SP ಥೈಲ್ಯಾಂಡಿಗೆ, ಪಾಸಿಗೆ ನಾಳೆ ಲಾಸ್ಟ್ ಡೇಟು. ಪೇಸ್ಟ್ ಇಂದು ಫ್ರೀ ಸಿಗೋದು ನಾಳೆ ಹಾಕಿಲ್ಲ, ಅದು ನನಗೆ ಗೊತ್ತಿಲ್ಲ, ಹೇಳ್ಬಿಟ್ಟಿದೀನಿ. ಆಮೇಲೆ ಪೇಸ್ಟ್ ಕೊಟ್ಟಲ್ಲ ಅಂದ್ರೆ ನನಗೆ ಅದು ಗೊತ್ತಿಲ್ಲ. ನನಗೆ 300 ಕೊಟ್ಟೆ ಬನ್ನಿ ಅಂದ್ರೆ ಏನು ಮಾಡಕ್ ಆಗಲ್ಲ ನಾವು, ಯಾಕಂದ್ರೆ ಅವ್ರದ್ದೇನ್ ಸ್ಟಾಕ್ ಇದೆ ಆ ಮೈಂಡ್ ಸೆಟ್ ಅಲ್ಲಿ ಅವ್ರು ಹೇಳಿರ್ತಾರೆ. ಅದಕ್ಕೋಸ್ಕರ ಪೇಸ್ಟ್ ಇಂದೊಂದು ಮತ್ತೆ ಇದೊಂದು ನೋಡ್ರಿ, 5-10 ಸಾವಿರ ರೂಪಾಯಿ ಎಲ್ಲಾರು ಕೈ ಬದಲಾವಣೆ ಮಾಡ್ಕೊಂಡ್ಬಿಡ್ರಿ, ಅದ್ರಲ್ಲೇ ದುಡ್ಡು ಮಾಡಬಹುದು. 4 ಜನಕ್ಕೆ ಪೇಸ್ಟ್ ಕೊಡ್ಕೊಂಡ್ರೆ ನಿಮ್ ದುಡ್ಡು ನಿಮ್ಗೆ ವಾಪಸ್ ಬಂದ್ಬಿಟ್ಟಿರುತ್ತೆ. ಕರೆಕ್ಟ್ ಹೌದು ಅಲ್ವಾ? ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಹೈಯೆಸ್ಟ್ ಥೈಲ್ಯಾಂಡ್ ಅಚೀವರ್ಸ್ ನನಗೆ MD ನನಗೆಲ್ಲ ಭಗವಂತ ನನ್ಗೊಂದು ದಾರಿ ತೋರಿಸ್ತಾ ಅನ್ನಿಸ್ತು. ಯಾಕೆ ಗೊತ್ತಾ? ಹೈಯೆಸ್ಟ್ ಫ್ಲೈಟ್ ಅಲ್ಲಿ ಹೋಗ್ಬೇಕು ನಮ್ ಟೀಮ್ ಅವರು ಅಂತ ಕನಸು ಕಾಣ್ತಿದ್ದೆ ಅಂತ ನಿಮ್ಗೆ ಹೇಳಿದ್ದೆ ನಾನು ಡೆಲ್ಲಿಗೆ ಹೋಗ್ಬೇಕಾದ್ರೆ. ನಾನು ಡೆಲ್ಲಿಗ್ಲೋ ಸಂತು ನೀನ್ ಯಾಕೋ ಹಿಂಗಿದ್ಯಾ ಅಂತ ಹೇಳ್ಬಿಟ್ಟು ಭಗವಂತ ಏನ್ ಮಾಡೋದು ಗೊತ್ತಾ, ಡೆಲ್ಲಿಗ್ ಬೇಡ ಫಾರಿನಿಗೆ ಹೋಗಿ ಅಂತ ತೋರಿಸ್ಬಿಟ್ಟೆ ದಾರಿ. ಒಳ್ಳೆ ಬ್ಲೇಸರ್ ಹಾಕೊಂಡಿ, ಏರ್ಪೋರ್ಟ್, ಆ ಥೈಲ್ಯಾಂಡ್ ಏರ್ಪೋರ್ಟ್ ನೋಡಕ್ಕೆ ಎಷ್ಟು ಖುಷಿ ಇದೆ. ಫೋಟೋ ಹಾಕ್ತೀನಿ ನೋಡಿ. ಆ ಥೈಲ್ಯಾಂಡ್ ಏರ್ಪೋರ್ಟ್ ಇದೆಯಲ್ಲ ನೋಡಿ, ಆ ಥೈಲ್ಯಾಂಡ್ ಅಲ್ಲಿ ನಮ್ಮ ವಿಷಕಂಠ ಶಿವಂದು ಹಗ್ಗ ಅಲ್ಲ, ಹಾವು ಕುತ್ತಿಗೆಗೆ ಹಾಕಿರೋದು ಎಷ್ಟು ಸಖತ್ತಾಗಿದೆ ಗೊತ್ತೇನ್ರಿ ಏರ್ಪೋರ್ಟ್. ಅದು ಕಳೆದೋಗ್ಬಿಡ್ತೀರ ಏರ್ಪೋರ್ಟೇ ಕಳೆದೋಗ್ಬಿಡ್ತೀರ. ಏರ್ಪೋರ್ಟ್ ಅಲ್ಲಿ ನೋಡ್ಬಿಟ್ರೆ ನೀವು ಕಳೆದೋಗ್ಬಿಡ್ತೀರ, ಅಷ್ಟು ಸೂಪರ್ ಆಗಿದೆ ಏರ್ಪೋರ್ಟ್. ಅಲ್ಲಿಗೆ ಹೋಗ್ಬೇಕಾದ್ರೆ ನಮ್ ಬೆಂಗಳೂರು ಏರ್ಪೋರ್ಟ್ ಇದೆಯಲ್ಲ, ಅದೊಂಥರ ಗೋಲ್ಡನ್ ಮಂದಿರ ಇದ್ದಂಗಿದೆ. ಅದು ಐಫೈ ಏರ್ಪೋರ್ಟ್ ಇದೆ ಬೆಂಗಳೂರ್ದು. ಎಷ್ಟೋ ಜನ ಬ್ಯಾಂಗ್ಳೂರ್ ಏರ್ಪೋರ್ಟೇ ನೋಡಿಲ್ಲ. ಆ ಥೈಲ್ಯಾಂಡ್ ಟ್ರಿಪ್, ಅಲ್ಲಿ ತಾಯಿ ಮಸಾಜು, ಅಲ್ಲಿ ಎದುರುಗಡೆನೆ ಏನ್ ಮಾಡ್ತಾರ ಗೊತ್ತಾ, ಏಡಿ ಉರಿತಾ ಇರ್ತಾರೆ ಬಾಣ್ಲಿಲ್ ಹಾಕಿ, ಹಂಗೆ ಕರ್ಮ ಅಂತ ತಿನ್ಬೋದು. ಅಜ್ಜಿರ್ಲೆ ಹುಳ ಇರುತ್ತೆ, ಹಂಗೆ ಬಾಣ್ಲಿಲ್ ಹಾಕಿ ಒಂದ್ ಪ್ಲೇಟ್ ಅಲ್ಲಿ ಕೊಡ್ತಾರೆ. ಏನ್ ಸಖತ್ ಇರುತ್ತೆ ಅಜಿರ್ಲೆ ಹುಳು. ಇನ್ನು ಏನೇನೋ ಇದಾವೆ ಸಣ್ಣವು ಎಲ್ಲ. ಅಲ್ಲೇ ಬಾಣ್ಲಿ ಇರುತ್ತೆ, ಅಲ್ಲೇ ಕರೀತಾರೆ, ಅಲ್ಲೇ ಕೊಡ್ತಾರೆ, ಅಲ್ಲೇ ಪೆಪ್ಪರ್ ಪೌಡರ್ ಹಾಕಿ ಕೊಟ್ಬಿಡ್ತಾರೆ ತಿನ್ನಕ್ಕೆ. ಕಪ್ಪೆ ನೋಡಿ, ಅಲ್ಲಿ ಕೇಶವ ಹಾಕೋದ್ರು ಕಪ್ಪೆ. ಹಂಗೆ ನಮ್ಮಲ್ಲಿ ಒಟ್ರ ಅಂತ ಅರ್ಥವಲ್ಲ, ಕಪ್ಪೆ ಹಂಗೆ ಬಾಣ್ಲಿಗೆ ಹಾಕ್ತಾರೆ. ಅದು ಹಿಂಗ್ ಹಿಡ್ಕೊಂಡು ಏನ್ ಬ್ಯೂಟಿಫುಲ್ ಇರೋದು ಗೊತ್ತೇನ್ರಿ ಆ ಥೈಲ್ಯಾಂಡು. ಯಾರಿಗುಂಟು ಯಾರಿಗಿಲ್ಲ. ಫೋಟೋ ಹಾಕ್ತೀನಿ ನೋಡ್ರಿ. ನಾನು 9 ಸರಿ ಹೋಗಿ ಬಂದಿದ್ದೀನಿ ಥೈಲ್ಯಾಂಡ್ಗೆ, 9 ಟೈಮ್ಸ್ ಥೈಲ್ಯಾಂಡ್ ಬ್ಯಾಂಕಾಕ್ ಟ್ರಿಪ್. ಅದು ಹೇಳಿದ್ನಲ್ಲ, ಅಮ್ಮ ಮಸಾಜು, ತಾಯಿ ಮಸಾಜು, ಅತ್ತೆ ಮಸಾಜು ಎಲ್ಲ. ನನಗೆ ಗೊತ್ತು, ಮಾಮ ಮಸಾಜ್ ಇಲ್ಲ ಇಲ್ಲಿ, ಅದ್ ನಿಮಗ್ ಮಾತ್ರ. ಇಲ್ಲಿರೋರ್ದೆಲ್ಲ ಬೇರೆ ಮಸಾಜ್ ಮಾತ್ರ. ಮಾಮ ಮಸಾಜ್ ನಿಮ್ದು ಅವ್ರದ್ದು ನಮ್ಗ್ ಗೊತ್ತಿಲ್ಲ ಅವೆಲ್ಲ. ಕರೆಕ್ಟ್ ಹೌದಲ್ಲ? ಇಲ್ಲಿರೋದು ಬೇರೆ ಮಸಾಜ್ ಮಾತ್ರ.
ಆ ಮಸಾಜ್ ಅಲ್ಲಿ ಸಖತ್ ಮಜಾ ಇರುತ್ತೆ. ಹೆಂಗ್ ಗೊತ್ತಾ, ಹಿಂಗಿರುತ್ತೆ, ಕಾಲ್ ಕೊಟ್ಟಿರ್ತೀವಲ್ಲ ಈ ನೊಟ್ಗೆ ಆ ಅಂತ ಹೆಂಗ್ ಎಳಿತಾರ ಗೊತ್ತಾ. ನಾವೇನ್ ಮಾಡಿದ್ವಿ ಗೊತ್ತಾ, ನಾನು, ರೋಷನ್ ಬಾಯ್, ಮಹಿ, ಪಾಟೀಲ್ ಒಂದು ಮಸಾಜ್ ಸೆಂಟ್ರಿಗೆ ಹೋದ್ವು. ಆ ಎರಡು ಕಣ್ಮಣಿಗಳಿದ್ವು, ಗಗನ ಸಖಿ ತರ ಇದ್ರು. ಆಹಾ, ಗಗನ ಸಖಿ ತರ ಮಾಡಿಸ್ಕೊಳ್ಳೋಣ ಅಂತ ಹೋಗಿದ್ವು. ಏನ್ ಸಖತ್ತಾಗಿ ಮಾಡಿದ್ರು ಗೊತ್ತೇನ್ರಿ ನೊಟ್ಟಿಗೆ. ಓ ಗಾಡ್, ಈಗ್ಲೂ ಕಣ್ಣಿ ಬರ್ತಾಳ ಅವಳು. ಮತ್ತೊಂದ್ಸರಿ ಹೋಗಿ ನೋಡ್ಕೆ ತೆಗೆಸ್ಕೊಬರೋಣಪ್ಪ ಅಂತ ಹೇಳಿ ಅಷ್ಟು ಚೆನ್ನಾಗಿ ನೋಡ್ಕೆ ತೆಗಿತಾರೆ. ನಮ್ಮ ಮನೇಲಿರೋ ಚೆನ್ನಾಗಿ ತೆಗೋದ್ ನೋಡ್ಕೆ ಚೆನ್ನಾಗ್ ಅನ್ಸಲ್ಲ, ಅವ್ಳು ಹೆಂಗ್ ಬೇಕಂಗ್ ತೆಗೋರು ನಮ್ಗೆ ಚೆನ್ನಾಗಿದೆ ಅನ್ಸುತ್ತೆ. ಸಖತ್ ಎಂಜಾಯ್ಮೆಂಟ್ ರೀ. ಫ್ಲೈಟ್ ಅಲ್ಲಿ ಎಂಜಾಯ್ಮೆಂಟ್, ಆ ಬೋಟ್ ಅಲ್ಲಿ ಎಂಜಾಯ್ಮೆಂಟ್, ಆ ಸ್ಕೂಟರ್ ಅಲ್ಲಿ ಎಂಜಾಯ್ಮೆಂಟ್, ಅಲ್ಲಿರೋ ಗರ್ಲ್ಸ್ ಅಂತೂ ಸೂಪರ್ ಡೂಪರ್. ಸಖತ್ ಎಂಜಾಯ್ಮೆಂಟ್ ಇದೆ. ಒಂದಿನ ಬ್ಯಾಂಕಾಕ್ ದೇ ತಗೋತೀನಿ ವಿಚಾರ ನಾನು. ಸಖತ್ ಅಂದ್ರೆ ಸಖತ್ ಇದೆ. ನನ್ನದೊಂದು ಫೋಟೋ ಶೂಟ್ ಇದೆ 2800 ಜನದ್, ನಾನು ನಿನ್ನೆ ಹೇಳಿದ್ನಲ್ಲ. ಈಗ ನನ್ನ ಹತ್ರ ಫೋಟೋ ಇದೆ, ಅದು 2800 ಜನ ಏಳ್ಸಕ್ಕಾಗಲ್ಲ. ಆ ಫೋಟೋದಲ್ಲಿ ನಾನು ಇದೀನಿ. ಆ ಫೋಟೋ ತೋರಿಸ್ತೀನಿ, ಇಷ್ಟ ಅಗ್ಲ ಇದೆ ಫೋಟೋ, ಇಷ್ಟ ಅಗ್ಲ. ಅದು ಇಟೇ ಇಟ್ಕೊಂತೀನಿ ಆ ಫೋಟೋದಲ್ಲಿ. ನಾನು ಹುಡುಕ್ಬೇಕು ಸಂತಣ್ಣ ಎಲ್ಲಿದ್ದಾರೆ ಅಂತ. ಅವಾಗೆಲ್ಲ ಹೇರ್ ಸ್ಟೈಲ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಕೂದ್ಲೆಲ್ಲ ಇತ್ತು ಅವಾಗೆಲ್ಲ. ಈ ಕೂದ್ಲು ಜಾಸ್ತಿ ಯಾಕೆ ಹೋಗೋದು ಗೊತ್ತಾ, ನೀವ್ ಗೆಲ್ಲಿ ಅಂತ ಹೇಳಿ 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 ನನ್ ಕೂದ್ಲೆಲ್ಲ ನಾ ಖಾಲಿ ಮಾಡ್ಕೊಂಡ್ಬಿಟ್ಟೆ. ಕರೆಕ್ಟ್ ಹೌದು ಅಲ್ವಾ? ಸೊ ಹಾಗಾಗಿ ಬ್ಯಾಂಕಾಕ್ ಟ್ರಿಪ್ ಲಾಸ್ಟ್ ಆಗ್ತಾ ಇದೆ. ಸೂಪರ್ ಡೂಪರ್ ಅವಕಾಶ ಇದೆ, ನೆಗ್ಲೆಕ್ಟ್ ಮಾಡ್ಕೋಬೇಡಿ. ತಾವೆಲ್ಲರೂ ಅದ್ರ ಕಡೆ ಗಮನ ಕೊಡ್ತೀರಾ ಅನ್ಕೊಂಡಿದೀನಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಅಕ್ಷಯ ತೃತೀಯದ ಶುಭಾಶಯಗಳು. ದೇವ್ರು ನಾಳೆ ನೋಡಿ, ನಾಳೆಯಿಂದ ನಾನು ಒಂದು ಹೊಸ ಆರಂಭ ಮಾಡಿ. ನಾಳೆಯಿಂದ ಬೆಳಿಗ್ಗೆ 11:11ಕ್ಕೆ, ಇವತ್ ರಾತ್ರಿ 11:11 ಅಲಾರಾಮ್ ಇಟ್ಕೊಳ್ಳಿ. ನಾಳೆ ಬೆಳಿಗ್ಗೆ 11:11ಕ್ಕೊಂದು ಅಲಾರಾಮ್ ಇಟ್ಕೊಳ್ಳಿ. ಆ ಟೈಮಲ್ಲಿ ಭಗವಂತ ಅಕ್ಷಯ ತೃತೀಯ ಇದೆ, ಯಾವಾಗ್ಲೂ ನಮ್ಮ ಮನೆ ಅಕ್ಷಯ ಪಾತ್ರೆ ತರ ಇರ್ಲಪ್ಪ. ನಾನು ಯಾರಿಗೂ ದ್ರೋಹ ಮಾಡಿಲ್ಲ, ಮಾಡಿದ್ರೆ ಕ್ಷಮೆ ಇರ್ಲಿ. ನಾನು ಯಾರಿಗಾರು ದ್ರೋಹ ಮಾಡಿದ್ರೆ ಭಗವಂತ ಏನಾದ್ರೂ ಒಳ್ಳೇದ್ ಮಾಡಪ್ಪ, ನಂದು ಏನೇನ್ ಕೆಟ್ಟ ಕೆಲಸ ಇದೆ ಎಲ್ಲ ಬಿಟ್ಬಿಡ್ತೀನಿ ಭಗವಂತ. ಇನ್ ಮುಂದಕ್ಕೆ ಏನಾದ್ರೂ ಒಂದ್ ಭಗವಂತ ಒಂದು ಒಳ್ಳೆ ವ್ಯವಸ್ಥೆ ಮಾಡ್ಕೊಡುವಂತ ಮನಸಾರೆ ಕೇಳಿ, ಭಗವಂತ ಮಾಡ್ಕೊಟ್ಬಿಡ್ತಾನೆ. ನಾಟಕಕ್ಕೆ ಕೇಳ್ಬಿಡಿ, ಆಮೇಲೆ ಭಗವಂತನು ನಾಟಕ ಆಡ್ಬಿಡ್ತಾನೆ. ಕರೆಕ್ಟ್ ಅಲ್ಲ? ಶ್ರದ್ಧೆ ಭಕ್ತಿಯಿಂದ ಕೇಳಿ, 100% ಆಗುತ್ತೆ. ಈ ಅಕ್ಷಯ ತೃತೀಯ ಏನ್ ಮುಗ್ದಿ ನೆಕ್ಸ್ಟ್ ಅಕ್ಷಯ ತೃತೀಯ ಬರುತ್ತಲ್ಲ, 100% ನಿಮ್ ಮನೇಲೆಲ್ಲ ನಾನು ಹೇಳ್ದಂಗೆ ನೀವು ನಮ್ಮ ಒಟ್ಟಿಗೆ ವರ್ಕಲ್ಲಿ ಇದ್ಬಿಟ್ರೆ ಲಕ್ಷ ಲಕ್ಷ ಅನ್ನೋದೆಲ್ಲ ಲಕ್ಷ ಆಗ್ಬಿಡುತ್ತೆ. ಈ ವರ್ಷದಲ್ಲೇ 3-4 ಫಾರಿನ್ ಟ್ರಿಪ್, ಪ್ರೆಸಿಡೆಂಟ್ ರ್ಯಾಂಕು, ಡೈಮಂಡ್. ಇನ್ನೊಂದು ಗುಡ್ ನ್ಯೂಸ್ ಏನ್ ಗೊತ್ತಾ, ಮರ್ತೇ ಬಿಟ್ಟಿದ್ದೆ. 3, 4, 5ನೇ ರ್ಯಾಂಕ್ ಅಲ್ಲಿ ಇರೋರು 2 ವರ್ಷ ಟೈಮ್ ಕೊಟ್ಟಾರೆ. 3, 4, 5ನೇ ರ್ಯಾಂಕ್ ಅಲ್ಲಿ ಇರೋರು 2 ವರ್ಷದೊಳಗೆ ಡೈಮಂಡ್ ಆದ್ರೆ 15 ಲಕ್ಷ ಎಕ್ಸ್ಟ್ರಾ ದುಡ್ಡು. 15 ಲಕ್ಷ ಎಕ್ಸ್ಟ್ರಾ ದುಡ್ಡು. ಅಯ್ಯೋ ಭಗವಂತ, ನಮ್ಗೆ ಯಾಕಪ್ಪ ಕೊಡ್ಲಿಲ್ಲ? ನಾವೆಲ್ಲ ಹೊಡೆದಿ ಚೆಚ್ಚು ಬಿಸಾಕ್ಬಿಡ್ತಿದ್ವಲ್ಲಪ್ಪ. ನಮ್ಗೆಲ್ಲ ಇಲ್ಲ ನೋಡಿ. ತಿಂಗಳ 25,000 ರೂಪಾಯಿಗೆ 5 ವರ್ಷ ನಿಮಗೆ 3, 4, 5ನೇ ರ್ಯಾಂಕ್ ಇರೋರಿಗೆ, ಎಲ್ಲರಿಗೂ ಅಲ್ಲ, 3, 4, 5ನೇ ರ್ಯಾಂಕ್ ಇರೋರಿಗೆ ಅವಕಾಶ. ಆಕ್ಚುಲಿ ಥೈಲ್ಯಾಂಡ್ ಔಟ್ಡೋರ್ಗೆ ಇರ್ಲಿಲ್ಲ, ಅಲ್ಲಿ ಬಂದವ್ರಿಗೆ ಮಾತ್ರ ಇದ್ದಿದ್ದು. ರಿಕ್ವೆಸ್ಟ್ ಇಲ್ಲ ಸರ್ ಎಲ್ಲರಿಗೂ ಕೊಡಿ ಅಂತ ಹೇಳಿ ನಾವು ಮಾತಾಡಿರ್ತಕ್ಕಂಥದ್ದು. ಹಾಗಾಗಿ ನೆಗ್ಲೆಕ್ಟ್ ಮಾಡ್ಕೋಬೇಡಿ. ನೋಡೋಣ ಯಾರ್ಯಾರು ಥೈಲ್ಯಾಂಡ್ಗೆ ಒಂದ್ ಸ್ಟೆಪ್ ತಗೊಂತೀನಿ ಅನ್ನೋರು ಹ್ಯಾಂಡ್ ರೈಸ್ ಮಾಡಿ ನೋಡುವ. ಪಕ್ಕತ್ತಿರೋ ಲೀಡರ್ ಇದಾರೆ ನೋಡೋಣ. ಅಲ್ಲೇ ಹ್ಯಾಂಡ್ ರೈಸ್ ಅಲ್ಲಲ್ಲ, ಅಲ್ಲೇ ಹ್ಯಾಂಡ್ ರೈಸ್ ಮಾಡಿ ಗೊತ್ತಾಗಬೇಕಲ್ಲ ಯಾರ್ಯಾರು ಥೈಲ್ಯಾಂಡ್ ಬರ್ಬೋದು ನೋಡೋಣ. ಎಲಿಜಿಬಿಲಿಟಿ 1, 2, 3. ಯಾಕೆ ಹ್ಯಾಂಡ್ ರೈಸ್ ಮಾಡಿಸ್ದೆ ಗೊತ್ತಾ? ಈ ಬುಧವಾರ 300 SP ಮಾಡ್ಕೊಂಡಿಲ್ಲ ಅಂದ್ರೆ ಆ ಗ್ರೂಪ್ ಅಲ್ಲೇ ಇರಲ್ಲ ನೀವು. ಅದಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ದು, ಮೈಂಡ್ ಅಲ್ಲಿ ಇರ್ಲಿ ಅಂತ. ಚಾಲ್ತಿಲಿ ಇರ್ಬೇಕಲ್ಲ 300 SP ಅನ್ನೋದು. ಕರೆಕ್ಟ್ ಹೌದಾ ಅಲ್ವಾ? ಈ ವಾರದಿಂದನೇ ಕೌಂಟಿಂಗ್ ಇರೋದು. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಿಮ್ಮ ಒಂದು